for the second time, where a short film competition is shown again in different venues, so that people who have missed it here can watch it again there. We are doing 3 packages. One package from Iran called the Persian Tales, a package called Women in Cinema by Pocket Films, and another one called Short Export, which is a special package from Germany. We're having a couple of panel discussions, one happening today on web series, one on shorts to features on new directors. We are doing one called Tricks in Production Management, how to save money when you're doing your film. One on technology, how you can use technology to send your films to different festivals. One on how to present your film in different festivals, how to approach festivals to get your film in. So these are different things we are trying to do. There'll be a lot of filmmakers around. You can interact with them. You can share ideas. It's a great networking platform. And we are always around if you need anything else. We are very happy that we are presenting this 8th edition. We look forward for many more ideas, grow more with your support, and we'll welcome you again and again. Thank you very much. Thank you, sir. Thank you everyone for joining us today for the inauguration of the 8th Bangalore International Short Film Festival. Now I request Indrani to take over. Thank you, Aishwarya. Thank you everyone for being with us here today as we open the 8th edition of the Bangalore International Short Film Festival. We'll start the festival with a screening of our signature film, followed by a panel discussion on web series, A New Way of Filmmaking, and a set of screenings which happen in Audi 1 and Audi 2 simultaneously. So, play the signature film now. We would like to invite Mr. Prakash Bilwari, Mr. Pradeep, Mr. Giriraj, Ms. Rupa Rai, and Ms. Rupa Rao, and Mr. Nagbhushan on stage for the panel discussion. ನಾನು ಪ್ರಾಸ್ತಾವಿಕವಾಗಿ ಒಂದೆರಡು ಮೂರು ವಿಷಯ ಹೇಳ್ತೀನಿ. ಈ ವೆಬ್ ಸೀರೀಸ್ ಅನ್ನೋದು ಈಗ ದೊಡ್ಡ ವಿಶ್ವದಲ್ಲಿ
with a disruptive idea in moving image media. So I'll only say something conceptually. ಅಂದರೆ ನೀವು ತುಂಬ ಜನ ಬುದ್ಧಿವಂತರು ಪಳಗಿದವರು ಇರ್ತೀರಿ ನೀವು. ಅದ್ರ ಮೊದಲನೇ ಬಾರಿ ಸಿನಿಮಾಗೆ ಕಣ್ತಿರ್ದಿರೋರ್ಗು ಹೇಳ್ತಾ ಇದ್ದೀನಿ ನಾನು. ಈಗ ಒಂದು ಪುಸ್ತಕವನ್ನು ಮಾಡಿದಾಗ ಸೆ ಟೇಕ್ ಎ ಮಿಲ್ಸನ್ ಬೂನ್ ಸ್ಟೈಲ್ ರೊಮ್ಯಾನ್ಸ್, ಅದು 180ರಿಂದ 200 ಪುಟ ಇರಬೇಕು ಅಂತ ಯಾರು ತೀರ್ಮಾನ ಮಾಡಿದ್ರು? ಅದು ಎವಲ್ಯೂಷನರಿಯಾಗಿ ಆಗಿರುತ್ತದು. ಅಂದರೆ ಇದನ್ನ ಪುಸ್ತಕವನ್ನು ತೊಗೊಂಡು ಹೋಗೋದಕ್ಕೆ ಆಗಬೇಕು, ಅದು ಪಾಕೆಟ್ ಬುಕ್ ಸೈಜ್ ಆಗಬೇಕು, ಅದು ಲೇಡೀಸ್ ಬ್ಯಾಗಲ್ಲಿ ಹೋಗೋಕ್ಕಾಗಬೇಕು, ಕೋಟ್ ಪಾಕೆಟಲ್ಲಿ ಇಟ್ಕೊಳ್ಳೋದಕ್ಕಾಗಬೇಕು. ಈ ಎಲ್ಲದನ್ನ ನೋಡಿಕೊಂಡು ಒಂದು ಪ್ರಾಡಕ್ಟ್ ಆಗಿ ಬರುತ್ತದು. ಅದಷ್ಟೇ ಪುಟ ಇರುತ್ತೆ. ಒಂದು ಪ್ರೇಮ ಕಥೆ ಅಷ್ಟಕ್ಕೆ ಮುಕ್ತಾಯ ಆಗಬೇಕು ಅಥವಾ ಅಷ್ಟು ವಿಸ್ತಾರ ಇರಬೇಕು ಅಂತ ಏನಿಲ್ಲ. ಅದು ಒಂದು ಪ್ರಾಡಕ್ಟ್ ಆಗಿದ್ದಾಗ ಅದಕ್ಕೆ ಶೇಪ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸಿನಿಮಾನ ಹಂಗೆ ಆಗಿರುತ್ತೆ. ಅದೇನಾಗಿರುತ್ತೆ, ಎಷ್ಟು ಉದ್ದ ಇರಬೇಕು ಸಿನಿಮಾ ಅಂತ ಗೊತ್ತಿರಲ್ಲ, ಅದಕ್ಕೇನು ಆಸ್ಪೆಕ್ಟ್ ರೇಷಿಯೋ ಇರಬೇಕು ಇಲ್ಲ ಗೊತ್ತಿರಲ್ಲ. ಆರ್ಗ್ಯಾನಿಕ್ ಆಗಿ ಇವಾಲ್ವ್ ಆಗುತ್ತೆ. ಅದು ಪ್ರಾಡಕ್ಟ್ ಆಗೋ ಹೊತ್ತಿಗೆ ಏನಿರುತ್ತೆ, 100 ನಿಮಿಷ 120 ನಿಮಿಷ ಹೀಗಿರ್ಬೇಕು. ಮತ್ತೆ ಅದನ್ನು ಬಿಡುಗಡೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಆಗತ್ತೆ. ವಾಟ್ ವಿಲ್ ರಿಮೇನ್ ಇಸ್ ದಿಸ್. ಅದು ಡಿಸರ್ಪ್ಟಿವ್ ಆಗಿ ಬಂದ್ರೂ ನೆಟ್ಫ್ಲಿಕ್ಸ್ ಆಗಲಿ, ಮುಂದೆ ಹೀರೋಸ್ ನಾವು, ಅಮೆಝಾನ್ ಪ್ರೈಮ್, ಯಾವುದೇ ಪ್ಲಾಟ್ಫಾರ್ಮ್ ಬರಲಿ, ಅದು ಎಷ್ಟೇ ಡಿಸರ್ಪ್ಟಿವ್ ಆಗಿ ಬಂದ್ರೂ ಕಡೆಗೂ ದ ಮನಿ ಮೇಕಿಂಗ್ ಸೈಡ್ ಆಫ್ ಇಟ್ ವಿಲ್ ಬಿ ಕಂಟ್ರೋಲ್ಡ್ ಬೈ ಪೀಪಲ್ ವಿತ್ ಮನಿ. ಅದು ಬದಲಾಗೋದಿಲ್ಲ. ಅದನ್ನು ನಿರೀಕ್ಷೆ ಮಾಡೋದು ಮೂರ್ಖತನ ಅಂತೀನಿ ನಾನು. ಮತ್ತೆ ಅದೊಂದು ದೊಡ್ಡ ದುರಂತ ಅಂತಲೂ ನಾನು ನೋಡೋದಿಲ್ಲ. ಯಾಕೆ ಅಂದರೆ ಆ ಥರ ಐಡಿಯಾಲಜಿಕಲ್ ಅಪ್ರೋಚ್ ಇಟ್ಕೊಂಡು ಬಿಸ್ನೆಸ್ನ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ನೀವು ಅದನ್ನು ಒಪ್ಕೋಬೋದು, ಬಿಡ್ಬೋದು, ನಮ್ಮನ್ನ ಕೇಳಿ ಅವ್ರು ಏನು ಮಾಡೋದಿಲ್ಲ. ಎನಿವೆ ನಮ್ಮ ಅಭಿಪ್ರಾಯ ಏನಾದ್ರು ಇಟ್ಕೋಬೋದು. ಬಿಗ್ ಬಿಸ್ನೆಸ್ ವಿಲ್ ರನ್ ದಿಸ್ ಎನಿವೆ. ಆದರೆ ನಮಗೆ ಇಂಟ್ರೆಸ್ಟ್ ಬರೋದು ಏನಂದರೆ ನಮ್ಮ ಆಕ್ಸೆಸ್ ಎಲ್ಲಿ ಬರುತ್ತೆ ಅಂತ, ನಮಗೆ ಅದು ಎಲ್ಲಿ ಸಿಗತ್ತೆ ನಮಗೆ ಅಂತ. ಮೈ ಐಡಿಯಾ ಇಸ್ ದಟ್ ಇನ್ ದ ಫಸ್ಟ್ mile and in the last mile it is interesting to us. ಅಂದ್ರೆ ನಾವು ಐಡಿಯೇಷನ್ ಮಾಡ್ಕೊಳ್ತೀವಿ ಅಂತ ಒಂದು ಐಡಿಯಾ ಇದೆ. ಐಡಿಯಾದ ಪ್ರಾಡಕ್ಟ್ ಒಂದು ಸ್ಕ್ರಿಪ್ಟ್, ಅಲ್ಲಿವರೆಗೂ ನಮಗೆ ಆಕ್ಸೆಸ್ ಇದೆ. ಆಕ್ಚುಲಿ ಸಿನಿಮಾದಲ್ಲಿ ಅದಿಲ್ಲ, ಇದೆ ಅಂತ ನಾವು ಅನ್ಕೊಳ್ತೀವಿ. ನಾವು ಮಾಡಿದವರಿಗೆ ನಮ್ಗೆ ಗೊತ್ತಿರ್ತೀವಿ ಎಷ್ಟು ಸಂಕಟ ಆಗತ್ತೆ ಮಾಡಿದಾಗ ಅದು ಅಂತ. ಆದರೆ ಐಡಿಯಾ ಇದ್ರೆ, ಒಬ್ಬ ಒಳ್ಳೆ ಬೆಸ್ಟ್ ಸೆಲ್ಲಿಂಗ್ ರೈಟರ್ ಇದ್ದಾನೆ ಅಂದರೆ ಪಬ್ಲಿಷಿಂಗ್ ಹೌಸ್ ಅವನಿಗೆ ಅಡ್ವಾನ್ಸ್ ಕೊಟ್ಟು ಬರೆಸುತ್ತೆ. ಅವನಿಗೊಂದು ಅಡ್ವಾನ್ಸ್ ಕೊಡ್ತಾನೆ, ನಾನು ನಿಮಗೆ ಪುಸ್ತಕ ಬರೀತೀನಿ ಅಂದರೆ. ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಅಲ್ಲಿ ಪ್ರೀ ಬುಕ್ ಮಾಡಿರ್ತಾರೆ ಕೊಂಡ್ಕೊಳ್ಳೋಕೆ ಪುಸ್ತಕನ. ಆಕ್ಚುಲಿ ಹ್ಯಾರಿ ಪಾಟರ್ ಬುಕ್ಸ್ ಅಲ್ಲಿ ಕಡೆ ಪುಸ್ತಕ ಬರೋ ಹೊತ್ತಿಗೆ ಅಟ್ ರೀಟೇಲ್ ಪಾಯಿಂಟ್ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡಿದ್ರು ಪುಸ್ತಕನ. ಹಾಗಾಗತ್ತೆ. ಪ್ರೀ ಬುಕ್ಕಿಂಗ್ ಸಿನಿಮಾಲಾಗತ್ತಲ್ಲ ಆ ಥರ ದೊಡ್ಡ ದೊಡ್ಡ ಸ್ಟಾರ್ಗಳದಾದ್ರೆ. ನಮಗೇನಂದ್ರೆ ನಾವೊಂದು ಕತೆ ಬರೋದು, ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ನಾವಿದನ್ನ ಮಾಡೋಕ್ಕಾಗತ್ತೆ ಅಂತ ಅನ್ಸೋ ಒಂದು ಪಾಸಿಬಿಲಿಟಿ ಇದರಲ್ಲಿದೆ. ಇಟ್ ಡಿಸ್ರಪ್ಟ್ಸ್ ದ ರೆಗ್ಯುಲರ್ ಎಸ್ಟಾಬ್ಲಿಷ್ಡ್ ಡಿಸ್ಟ್ರಿಬ್ಯೂಷನ್ ಅಂಡ್ ಎಕ್ಸಿಬಿಷನ್ ನೆಟ್ವರ್ಕ್ಸ್. ಎರಡನೇದಂದ್ರೆ ಆಸ್ ಎ ಕಸ್ಟಮರ್, ಡಿಸ್ಟ್ರಿಬ್ಯೂಟರ್ ಹಿಡಿತಲ್ಲಿರೋ ಬಿಸ್ನೆಸ್ ಅಲ್ಲಿ ಎಲ್ಲ ಸಿನಿಮಾನು ನೀವು ನೋಡೋಕ್ಕಾಗಲ್ಲ. ಒಂದು ಸುಚಿತ್ರಾ ಥರದ ಸಂಸ್ಥೆದ ಏನು ರೆಲೆವೆನ್ಸ್ ಇತ್ತು ಅಂದರೆ ಜಗತ್ತನ್ನ ಇರೋ ಸಿನಿಮಾನೆಲ್ಲ ಇಲ್ಲಿ ತೋರ್ಸೋಕ್ಕಾಗ್ತಾ ಇತ್ತು, ಇದರಲ್ಲಿ ನಿಮಗೆ ನೋಡೋಕ್ಕಾಗ್ತದೆ. ಫಿಲ್ಮ್ ಫೆಸ್ಟಿವಲ್ ಮಾತ್ರ ನೋಡೋಕ್ಕಾಗ್ತಾ ಇತ್ತು ಅಂತ ಇತ್ತು. ಈಗ ಹಂಗಿಲ್ಲ. ನೆಟ್ಫ್ಲಿಕ್ಸ್ ಇದ್ರೆ ನೀವು ನೋಡ್ಬೋದು ಅದನ್ನ. ನಮ್ಮ ಸ್ಪೆಷಾಲಿಟಿ ಏನಿರ್ತದೆ ಅಂದರೆ ಹಿಂದೆ ಹೇಳ್ದಂಗೆ ನಾವು ಒಟ್ಟಿಗೆ ಕೂತ್ಕೊಂಡು ನೋಡಿ ಸಿನಿಮಾನ ನಾವು ಡಿಸ್ಕಸ್ ಮಾಡೋಕ್ಕಾಗಬೇಕು, ಹಂಗಿರುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಆಸ್ ಎ ಕಸ್ಟಮರ್ ಅಟ್ ದ ಲಾಸ್ಟ್ ಮೈಲ್ ಯು ಕ್ಯಾನ್ ಆಕ್ಸೆಸ್ ಎನಿ ಫಿಲ್ಮ್ ಯು ವಾಂಟ್ ಬಿಕಾಸ್ ಆಫ್ ದಿಸ್ ನ್ಯೂ ನೆಟ್ವರ್ಕ್ಸ್. ಈಗ ನಾ ಏನು ಕೇಳ್ತೀನಿ ಅಂದರೆ, ನಾನು ಕಡೆಯಲ್ಲಿ ತಿರ್ಗಾ ಮಾತಾಡ್ತೀನಿ ಅಷ್ಟೇ. ಈಗ ನಾ ಏನು ಕೇಳ್ತೀನಿ, ಇಲ್ಲಿ BM ಗಿರಿರಾಜ್ ಅವರು ಫಿಲ್ಮ್ ಮೇಕರು, ಈಸ್ ಅನ್ ಇಂಡಿಪೆಂಡೆಂಟ್ ಅಟಾನಮಸ್ ಸ್ಪೇಸ್ ಅಂಥವ್ರೆಲ್ಲ ಎಲ್ಲರಿಗಿಂತ ಜಾಸ್ತಿ ಕಷ್ಟಪಡ್ತಾ ಇರ್ತಾರೆ. ಅವರು ಎಲ್ಲರೂ ಕಷ್ಟಪಡ್ತಾ ಇರ್ತಾರೆ, ಅಂಥವ್ರು ಎಲ್ಲರಿಗಿಂತ ಜಾಸ್ತಿ ಕಷ್ಟಪಡ್ತಾ ಇರ್ತಾರೆ.
ಅವರು ರಂಗಭೂಮಿ ಅನುಭವನೂ ಇದೆ, ಅವ್ರಿಗೆ ಯಾವಾಗೂ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ಅನಿವಾರ್ಯ ಇರುತ್ತೆ ಅವ್ರಿಗೆ. ಇಲ್ದರೆ ಹಿ ವಿಲ್ ಲೂಸ್ ಇಂಟ್ರೆಸ್ಟ್. ಯಾತಿಗೆ ಮಾಡಬೇಕು? ಈಗ ರಾಗಿ ಬೆಳೆಯೋ ಥರ ಅಲ್ಲ, ಯಾರು ಕೇಳ್ತಾ ಇಲ್ಲ ನಿಮ್ಮನ್ನ ಮಾಡೋಕ್ಕೆ. ನನಗೆ ಕಷ್ಟ ಇದೆ ಅಂದರೆ ಮಾಡಬೇಡ ಅಂತಾರೆ. ನಿಮ್ಮನ್ನ ಯಾರು ಕೇಳ್ತಾ ಇದ್ದಾರೆ ಮಾಡೋದಕ್ಕೆ ಅಲ್ವಾ? ಇದು ತೆವಲಾಗಿ ಶುರುವಾಗಿ ಕಡೆಗೆ ಕರ್ತವ್ಯ ಥರ ಕಾಣಿಸಕ್ಕೆ ಶುರುವಾಗಿರುತ್ತೆ ಅಲ್ಲ. ಈಗ ಅವರಿದ್ದಾರೆ, ಅವರು ಸಿನಿಮಾ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೊಸದಾಗಿ ಏನಾರು ಮಾಡಬೇಕು ಅಂತ ಅನ್ಸಿದ್ರೆ ಈಗಿರೋ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅವ್ರು ಹೇಳ್ತಾ ಇರೋ ವಸ್ತು ಏನಿದೆ ಅದು ಯಾರು ಕೇಳಬೇಕು ಅದನ್ನ ಅವ್ರಿಗೆ ಹೋಗಕ್ಕೆ ಆಗ್ತಾ ಇಲ್ಲ. ಅದು ಅವ್ರಿಗೆ ಇದು ಪರಿಹಾರನ ಅವ್ರನ್ನ ಕೇಳ್ತೀನಿ. ಹಾಗೆ ರೂಪಾ ರಾವ್ ಅವರು, ಶಿ ಇಸ್ ಮೇಡ್ ಇನ್ ಇಂಡಿಪೆಂಡೆಂಟ್ ಎ ವೆರಿ ಬೋಲ್ಡ್ ಫಿಲ್ಮ್ ಆನ್ ಎ ವೆರಿ ಬೋಲ್ಡ್ ಥೀಮ್. ಅವ್ರಿಗೆ on issues of gender, her age, she has 2 strikes against her. First gender, then age. And then the 3rd strike is she is doing a subject that the commercial network does not want. Can this be a solution for her? No. These disruptive ideas. ನಾಗಭೂಷಣ್ ಅವರು ಯೂಟ್ಯೂಬ್ ಚಾನೆಲ್ ಮಾಡಿ ಇಂಡಿಪೆಂಡೆಂಟ್ ಏನೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು. ಅವ್ರಿಗೆ he is almost there in that space already. He is operating in the zone. Can he convert it into some kind of a commercial idea? Eventually, for it to be viable, it has to be commercially successful. You can do it for personal happiness, but somebody has to do it for money. Only then it will work. Otherwise, new technology will not come and it will not be sustainable. Nobody will invest in it. That's the problem. See, ideology is free. Lazy people are full of ideology always. But people have to work in the real world. It has to be successful. And success means different things to different people. ಒಬ್ಬೊಬ್ಬರ ಪುರುಷಾರ್ಥ ಒಂದೊಂದಿರುತ್ತೆ. ಅದಕ್ಕೆ ಆರ್.ಜೆ. ಪ್ರದೀಪ್ ಅವರಿದ್ದಾರೆ, ಅವ್ರದ್ದು ಈಗ ರೇಡಿಯೋ ಇದೆಯಲ್ಲ, ಅದಕ್ಕೆ ಇಂಡಿಪೆಂಡೆಂಟ್ ಸ್ಪೇಸ್ ಆಗಿ ನಾವು ಪ್ರೈವೇಟ್ ಸ್ಪೇಸ್ ಆಗಿ ನೋಡ್ತಾ ಇರೋದು ನಮಗೆ ಆಶ್ಚರ್ಯ ಅನ್ಸುತ್ತೆ. ನಮ್ಮ ಟೈಮಲ್ಲಿ ರೇಡಿಯೋಗೂ ಲೈಸೆನ್ಸ್ ತಗೋಬೇಕಾಗಿತ್ತು. ಒಂದೇ ಒಂದು ಚಾನೆಲ್ ಇದ್ರು. ರಾಜೀವ್ ಗಾಂಧಿ ಬರೋವರೆಗೂ ರೇಡಿಯೋಗೆ ಲೈಸೆನ್ಸ್ ಇತ್ತು. ನಿಮಗೆ ಗೊತ್ತಾದ ಎಂತ ವಿಚಿತ್ರ ಇರುತ್ತೆ ನೋಡಿದ್ರು. ಟೆಕ್ನಾಲಜಿ ಇಸ್ ಸೋ ಡಿಸ್ರಪ್ಟಿವ್. ಈಗ ರೇಡಿಯೋ ಸ್ಪೇಸ್ ಅಲ್ಲಿ ಏನಿದೆ ಹೇಳ್ತೀನಿ ಕೇಳಿ. ಒಂದು ವಿಚಿತ್ರದ್ದು ಹೇಳ್ತೀನಿ. ಈಗ ಟೆಲಿವಿಷನ್ ನ್ಯೂಸ್ ಅಲ್ಲಿ ನಿಮ್ಮಲ್ಲಿ ಕೆಲವರು ಟೆಲಿವಿಷನ್ ನ್ಯೂಸಿನ ಅಭಿಮಾನಿಗಳಿದ್ರು ಇರ್ಬೋದು. ಆದರೆ ಟೆಲಿವಿಷನ್ ನ್ಯೂಸ್ ನೋಡಿ ಕೆಲವರಿಗೆ ಆಘಾತ ಅನ್ಸುತ್ತೆ, ಇದೇನಪ್ಪ ಹಿಂಗಿದೆ ಅಂತ. ಆ ಟೆಲಿವಿಷನ್ ನ್ಯೂಸ್ ಭಾರತದ ಸರ್ಕಾರ ಬಿಡುತ್ತೆ ಮಾಡೋದಿಕ್ಕೆ, ಆದ್ರೆ ರೇಡಿಯೋದಲ್ಲಿ ನ್ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ. ಗೊತ್ತಾ ನಿಮ್ಗದು? ಪ್ರೈವೇಟ್ ರೇಡಿಯೋ ಇಸ್ ನಾಟ್ ಅಲೌಡ್ ಟು ಬ್ರಾಡ್ಕಾಸ್ಟ್ ಕರೆಂಟ್ ಅಫೇರ್ಸ್ ಅಂಡ್ ನ್ಯೂಸ್ ಬಿಕಾಸ್ ದೇ ಸೇ it will spoil society. Just look at the quality, the nature of hypocrisy. I'll tell you why people it's not hypocrisy at all. People who know the business know how disruptive radio can be. Do you know, if you can do news correctly, it probably be a commercially successful channel. But the reason radio is not allowed to do news, I will tell you the secret, is because the entry point is easy. To start ಇವಾಗ ನೀವು ಟೆಲಿವಿಷನ್ ನ್ಯೂಸ್ ಚಾನೆಲ್ ಮಾಡಬೇಕಂದ್ರೆ ಒಂದು 180-200 ಕೋಟಿ ರೂಪಾಯಿ ಬಂಡವಾಳ ಹೂಡಬೇಕು ನೀವು ವರ್ಷಕ್ಕೆ. ಆವಾಗಲೇ ನಡ್ಸಕ್ಕಾಗೋದ ಚಾನೆಲ್ನ. ರೇಡಿಯೋಗೆ ಅದು ಬೇಕಾಗಿಲ್ಲ. ರೇಡಿಯೋ ಕ್ಯಾನ್ ಬಿ ಡನ್ ಈಸಿಲಿ. ಮನೆಯಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಇಟ್ಕೊಂಡು ಮಾಡಬಹುದು. ಯು ಕ್ಯಾನ್ ಬಿ ಜೆನ್ಯೂನ್ಲಿ ಇಂಡಿಪೆಂಡೆಂಟ್. ಯು ಡೋಂಟ್ ಹ್ಯಾವ್ ಟು ಬಿ ಡಿಪೆಂಡೆಂಟ್ ಆನ್ ಎ ಕಾರ್ಪೊರೇಟ್ ಸ್ಪಾನ್ಸರ್ ನಾರ್ ಆನ್ ಗವರ್ಮೆಂಟ್ ಅಡ್ವರ್ಟೈಸಿಂಗ್. ದಟ್ ಇಸ್ ವೈ ದೇ ಡೋಂಟ್ ಅಲೌ ಇಟ್, ಬಿಕಾಸ್ ಯುಲ್ ಬಿ ಎ ಟ್ರೂಲಿ ಇಂಡಿಪೆಂಡೆಂಟ್ ವಾಯ್ಸ್. ಸೊ ನಾನು ಒಬ್ಬೊಬ್ಬರಿಗೆ ಅವರವರ ಅಭಿಪ್ರಾಯಗಳನ್ನ ಮಂಡಿಸಬೇಕು ಅಂತ ಕೇಳ್ತೀನಿ. ನಾನೇ ಅಷ್ಟು ಡಿಸಿಪ್ಲಿನ್ ಇಲ್ಲದೆ ಇಷ್ಟೊತ್ತು ಮಾತಾಡಿದ್ದೀನಿ. ನಾನು ಮಾತಾಡಿದಷ್ಟೊತ್ತು ಮಾತಾಡಲಿ ಅವರು ಅಂತ ಕೇಳಿಕೊಂಡು ನಾನು ಮೊದಲು ಗಿರಿರಾಜ್ ಅವ್ರ ಹತ್ರ ಕೇಳ್ತೀನಿ.
ಏನು ಹೇಳ್ಬೇಕು ಸರ್? ಯಾವ ಯಾವ ವಿಷಯ? ನೀವು ಈ ವೆಬ್ ಸೀರೀಸ್ ನಿಮ್ಮ ಕೆಲಸಕ್ಕೆ ಅನುಕೂಲ ಆಗತ್ತಾ? ಆಗೋಂಗಿದ್ರೆ ಈಗಿರೋದು ಸರಿಗಿದೆಯಾ? ಅದರಲ್ಲಿ ಏನೇನು ಬದಲಾವಣೆ ನಿರೀಕ್ಷೆ ಮಾಡ್ತೀರಾ ಅದು ಹೇಳಿ. ನಂದು ಐ ಥಿಂಕ್ ವೆರಿ ರಾಂಗ್ ಪರ್ಸನ್. ಯಾಕಂದ್ರೆ ನನ್ನ ಎಲ್ಲ ಇಡೀ ಜರ್ನಿನೇ ನೋಡಿದ್ರು ನಂದು ಭಂಡತನನೇ ಸರ್. ನಂದು ಅವ್ರ ಲೆವೆಲ್ಗೆ ನಾವು ಕನ್ನಡದಲ್ಲಿ ವೆಬ್ ಸೀರೀಸ್ ಮಾಡೋಕ್ಕಾಗತ್ತಾ ಅಂತ ಯಾರೋ ಒಬ್ನು ಹೇಳ್ದಕ್ಕೆ ಶುರು ಆಯ್ತು ನಂದು. ಯಾಕೆ ಮಾಡಬಾರ್ದು ಅಂತ. ನಿಜಕ್ಕೂ ಒಂದ್ ವೇಳೆ ಯಾರಾದರೂ ಸ್ವಲ್ಪ ಆದ್ರೂ ಸೆನ್ಸ್ ಇರುವಂತವ್ರು, ಅಂಡ್ ಪ್ರದೀಪ್ ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ವೆರಿ ವೆಲ್ ಆಲ್ಸೋ. ವೆಬ್ ಸೀರೀಸ್ ಅನ್ನೋದಕ್ಕೆ ಮಾರುಕಟ್ಟೆನೂ ಇದೆ, ಪ್ರೇಕ್ಷಕ ವರ್ಗನೂ ಇದೆ, ಆದರೆ ಅದು ಕನ್ನಡದಲ್ಲಿಲ್ಲ. ಅದು ಅಲ್ಲಿಂದ ಸಮಸ್ಯೆ ಶುರುವಾಗತ್ತೆ. ಸೊ ನನಗೆ ಎರಡಿತ್ತು. ಒಂದು, ನನಗೆ ಸಿನಿಮಾ ಆಗಲ್ಲ ಇನ್ ದ ಸೆನ್ಸ್, ನೀವೇ ಆಗಲೇ ಹೇಳ್ದಾಗೆ ಕತೆ ತಗೊಂಡೋದ್ರೆ ಫಸ್ಟ್ ಇಲ್ಲಿ ಕತೆ ಅರ್ಥ ಆಗಬೇಕು. ನಮಗೆ ಕತೆಗೆ ಹೇಳಕ್ ಬರಲ್ಲ, ಕೊಡ್ತೀವಿ, ಅವ್ರಿಗೆ ಓದಕ್ ಬರಲ್ಲ. ಅಲ್ಲಿಂದ ಪ್ರಾಬ್ಲಮ್ ಶುರು ಆಗ್ತಾ 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 ಸೊ ಆಮೇಲೆ ಸಿನಿಮಾ ಮಾಡಕ್ ಬಂದಾಗ ಕಾಸು ಕೊಡಲ್ಲ. ಸೊ ಆಮೇಲೆ ನನ್ನ ಪ್ರತಿ ಪ್ರಾಜೆಕ್ಟ್ ಹೆಂಗಾಗ್ತಾ ಬಂತು ಅಂತ ಹೇಳಿದ್ರೆ, ಈಗ ಜಟ್ಟ ಮಾಡ್ಬೇಕಾದ್ರೆ ನಾನು 16 ದಿವಸಕ್ಕೆ ಸಿನಿಮಾ ಮುಗಿಸ್ಬೇಕಿತ್ತು, ಬಜೆಟ್ ಸಮಸ್ಯೆ ಇತ್ತು. ಇದಕ್ಕಿಂತ ಹೆಚ್ಚು ಕಷ್ಟ ಇನ್ನೇನು ಪಡಬೇಕು ಅಂತ ಹೇಳಿ ತುಂಡೇಕಳ ಸವಾಸ ಮಾಡಿದ್ವಿ, ಅದು ಇನ್ನೂ ಕಷ್ಟ ಇತ್ತು. ನೆಕ್ಸ್ಟ್ ಹೋಗಿ ಅಮರಾವತಿ ಮಾಡ್ಬೇಕಾದ್ರೂ ವೆರಿ ಇದೆ, ಯಾಕಂದ್ರೆ ಬಜೆಟ್ ತೀರಾ ಸಣ್ಣದಕ್ಕೆ ಕೆಳಗಿತ್ತು. ಯಾಕಂದ್ರೆ ಅದಕ್ಕಿಂತ ಹೆಚ್ಚು ಕಾಸು ಬರಲ್ಲ ಅಂತ ನಮ್ಗೆ ಫಸ್ಟ್ ಡಿಸೈಡ್ ಆಗಿದ್ವಿ. ಕ್ಯಾರೆಕ್ಟರ್ಸ್ಗಳು, ಅದು ಸೆಟ್ಟು, ಅದರಲ್ಲಿ ಸೆಟ್ ಹಾಕಿ ಒಂದು ದಿವಸ ರೀಶೂಟ್ ಮಾಡಿ ಎಲ್ಲ ಮಾಡಿದ್ವಿ. ಇದಕ್ಕಿಂತ ಕಷ್ಟ ಏನು ಅಂತಿರ್ಬೇಕಾದ್ರೆ, ವೆನ್ ಐ ಕೇಮ್ ಟು ವೆಬ್ ಸೀರೀಸ್, ಐ ಕ್ಯಾನ್ ಟಚ್ ವುಡ್ ಆ್ಯಂಡ್ ಸೇ ದಟ್ ವೆಬ್ ಸೀರೀಸ್ ಮಾಡೋದು ಸಿನಿಮಾ ಮಾಡೋದಕ್ಕಿಂತ, ಸೀರೀಸ್ ಮಾಡೋದಕ್ಕೆ ಎಲ್ಲಕ್ಕಿಂತ ಕಷ್ಟನೇ ಇದೆ. ಯಾಕಂದರೆ ಅದರ ವಿವಿಂಗ್ ಸ್ಪೇಸ್ ಇದೆಯಲ್ಲ, ಕನ್ನಡ ಸಿನಿಮಾ ಜೊತೆನೇ ಕಂಪೇರ್ ಮಾಡ್ತಾರೆ. ಬಟ್ ದ ಮೂಮೆಂಟ್ ನೀವು ವೆಬ್ ಸೀರೀಸ್ ಮಾಡಿದ್ರೆ ಐ ಆಮ್ ಡೈರೆಕ್ಟ್ಲಿ ಕಾಂಪಿಟಿಂಗ್ ವಿತ್ ನಾರ್ಕೋಸ್. ಯಾರೇ ಆಗಲಿ ಅವ್ನು, ಯಾಕಂದ್ರೆ ಅವ್ನು ಇನ್ನೂ ಫ್ರೀ ಆಗಿರ್ತಾನೆ ನೋಡಕ್ಕೆ. ಜಿಯೋ ಫ್ರೀ ಇದೆ, ಇದು ಫ್ರೀ ಇದೆ, ₹1 ಕಾಸು ಕೊಡಲ್ಲ. ಅವ್ನು ನಮ್ಮ ಕಷ್ಟ ಅರ್ಥನೇ ಮಾಡ್ಕೊಳ್ಳಲ್ಲ. ಸೊ ಅಲ್ಲಿಂದ ಶುರು ಆಗುತ್ತೆ, ಕಾಂಪಿಟೇಷನ್ ಇಂದ ಶುರು ಆಗುತ್ತೆ. ಏನಕ್ಕೆ ಮಾಡಬೇಕು ಅಂದ್ರೆ, ಈಗ ಸದ್ಯಕ್ಕಂತೂ ಹಣ ಇಲ್ಲ. ಸೊ ಆಮೇಲೆ ಐ ಥಿಂಕ್ ನಾನು ಪ್ರದೀಪ್ ಮಾತು ಕಸ್ಕೊಳ್ಳೋಕೆ ಇಷ್ಟಪಡಲ್ಲ, ಬಟ್ ಹಿ ವಿಲ್ ಆಲ್ಸೋ ಎಗ್ರಿ ಅಂಡ್ ಸೇ, ಇವತ್ತು ಟು ಕ್ರಿಯೇಟ್ ಮಾರ್ಕೆಟ್, ಇವತ್ತು ನಾವು ಏನು ಮಾಡ್ತಿದ್ವಿ, ನಾವು ಯಾರು ವೆಬ್ ಸೀರೀಸ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನಾವು ಇಲ್ಲೇ ಒಂದು ಮಾರುಕಟ್ಟೆನ ಹುಡುಕ್ಲಿಕ್ಕೆ ನಮ್ಮ ಈ ಭಂಡತನ, ಈ ಶ್ರಮ, ಇವುಗಳನ್ನು ಸಿದ್ಧಿಸ್ತಿದ್ವಿ, ಸೊ ದಟ್ ಇಲ್ಲೊಂದು ಮಾರ್ಕೆಟ್ ಕ್ರಿಯೇಟ್ ಆಗಲಿ ಅಂತ ಹೇಳಿ. ಸೊ ಇಟ್ ಸ್ಟಾರ್ಟೆಡ್ ವಿತ್ ಹಿಮ್ ಓನ್ಲಿ, ಲೂಸ್ ಕನೆಕ್ಷನ್ ಇಂದ ಶುರುವಾಯಿತು. ಆ್ಯಂಡ್ ನೌ ದೇ ಆರ್ ಗೋಯಿಂಗ್ ಇನ್ ಟು ಬಿಗ್. ನೆಕ್ಸ್ಟ್ ಅವರು ಹೇಳ್ಬೋದಾ, ನಾನು ವಿಯೆಟ್ನಾಮ್ಗೆ ಹೋಗಿ ಶೂಟ್ ಮಾಡ್ತಾ ಇದ್ದಾರೆ. ಸೊ ಅದೇನಾಗ್ತಿದೆ ಅಂತ ಹೇಳಿದ್ರೆ, ನಾವು ಈಗ ಸಿನಿಮಾದಲ್ಲಿ ಏನು ಯೋಚಿಸ್ತೀವಿ, ಇದು ಮಾರುಕಟ್ಟೆ ಎರಟನ್ನು ಇಷ್ಟೇ ಖರ್ಚು ಮಾಡಬೇಕು, ಇಷ್ಟರಲ್ಲಿ ಮಾಡಿದ್ರೆ ನಾವು ಸೇಫ್ ಅಂತೇಳಿ. ವೆಬ್ ಸೀರೀಸ್ ಹಂಗೆ ಆಗ್ತಾ ಇಲ್ಲ. ನೀವು ಎಲ್ಲಿ ತನಕ ದೊಡ್ಡ ಒಂದು ಕೋಟಿಗಟ್ಟಲೆ ಅದಕ್ಕೆ ಸುರಿತಾ ಇಲ್ವೋ, ನೀವು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ವಿ. ಸೊ ಇಲ್ಲಿ ಎರಡು ರೀತಿಯ ಡೈಕಾಟಮಿ ಇದೆ. ಒಂದು, ನಮಗೆ ವಿಚಾರ ಸ್ವಾತಂತ್ರ್ಯ ಇರ್ಬೋದು, ನಮಗಿಲ್ಲಿ ಕಥೆಯನ್ನು ಹೇಳೋ ನಂದೇ ಇಷ್ಟದಲ್ಲಿ ನಾವು ಹೇಳ್ತೀವಿ ಸೆನ್ಸರ್ಶಿಪ್ ಇಲ್ಲ ಅಂತ. ಸೆನ್ಸರ್ಶಿಪ್ ಇಲ್ಲದೆ ಇದ್ರೆ ಸಿನಿಮಾ ಆಗ್ಬಿಡತ್ತೆ ಅನ್ನೋದು ಮುಟ್ಟಾಳ್ತಾನೆ. ಅದು ಎಲ್ಲ ಒಂದು ಕಡೆ ಒಂದು ಸೆನ್ಸರ್ಶಿಪ್ ಇದ್ದಿರತ್ತೆ, ನಮ್ಮದೇ ಒಂದು ಸೆನ್ಸರ್ಶಿಪ್ ಇರುತ್ತೆ, ಎಲ್ಲ ಇದಿರುತ್ತೆ. ಮತ್ತು ಸೆನ್ಸರ್ಶಿಪ್ ಇಲ್ಲ ಅಂತ ಅತಿ ಮಾಡಿದಾಗಲೂ ಅದು ಜನ ರಿಜೆಕ್ಟ್ ಮಾಡ್ತಾರೆ, ಯಾಕಂದ್ರೆ ಅವ್ರ ತಲೆ ಒಳಗೆ ಒಂದು ಸೆನ್ಸರ್ಶಿಪ್ ಇರುತ್ತೆ. ಸೊ ಒಂದು ಆಪರೇಟಿಂಗ್ ಇದರಲ್ಲಿ ಇರುತ್ತೆ. ದ ಓನ್ಲಿ ನೆಟ್ ಕ್ಯಾನ್ ಗಿವ್ ಯು, ಅದು ಒಂದೇ ಏನದು, ಏನು ಬೇಕಾದ್ರೆ ಹೇಳು, ಏನು ಬೇಕಾದ್ರೆ ಮಾಡು ಅಂತ ಹೇಳಿದಾಗ ತುಂಬ ಸಮಸ್ಯೆ ಇದೆ. ನಮಗೆ ಬೈಯೋಕೆ ಯಾರೊಬ್ರು ಬೇಕಿರುತ್ತೆ, ನಾವು ಏನೋ ಮಾಡ್ಬೇಕಾದ್ರೆ ಏನೋ ಮಾಡಕ್ಕೆ ಹೋದಾಗ ಸೆನ್ಸರ್ ಬೈಬೇಕಿತ್ತು. ಸೊ ಇದೆಲ್ಲ ಕಾಂಪ್ಲಿಕೇಟೆಡ್ ಆಗಿದೆ. ದಟ್ ನಾವು ಕತೆ ಮಾಡೋದಾದರೆ ಯಾವ ವರ್ಗ ಕತೆ ಮಾಡ್ತಿದ್ವಿ ಅಥವಾ ಯಾರಿಗೆ ಸಿನಿಮಾ ಮಾಡ್ತಿದ್ವಿ, ಅವರು ತುಂಬ ಎಲೈಟಿಸ್ಟ್ ಆಗಿದ್ದಾರೆ ಆ್ಯಕ್ಚುಲಿ. ದಟ್ ದೇ ಆರ್ ಕಾಂಪಿಟಿಂಗ್ ಅಸ್. ಇಲ್ಲಿ ಬಂದ ಕೂಡಲೇ ಅವನು ಫಾರಿನ್ ಇದ್ರ ಜೊತೆ ಕಾಂಪೀಟ್ ಮಾಡ್ತಾನೆ. ನಾವು ಈ ಮಾರ್ಕೆಟಲ್ಲಿ ಸಿನಿಮಾ ಮಾಡ್ದಂಗೆ ಸಣ್ಣ ಬಜೆಟಲ್ಲಿ ಸಿನಿಮಾ ಮಾಡಿ ಅಲ್ಲಿ ಮಾಡಿ ರಿಟರ್ನ್ ತೆಗಿಯೋ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ವಾಟ್ ನೆಟ್ ಈಸ್ ಸೇಯಿಂಗ್ ಈಸ್ ಇನ್ವೆಸ್ಟ್ ಬಿಗ್, ದೆನ್ ಮೇ ಬಿ ಐ ಕ್ಯಾನ್ ಟಾಕ್ ವಿತ್ ಯು, ಲೆಟ್ ಕಮ್ ಟು ಅಸ್ ವಿತ್ ರಿಟರ್ನ್ಸ್ ಅಂತೇಳಿ. ಮತ್ತು ಎರಡನೇದಾಗಿ ಪ್ರಿಜುಡಿಸ್ನ ಫೈಟ್ ಮಾಡೋಕ್ಕಾಗಲ್ಲ. ಈಗ ನಮ್ಮದು ಶೂಟಿಂಗ್ ಮುಗಿದಿದೆ, ಎಡಿಟಿಂಗ್ ಆಗಿದೆ, ನಾನು ಟ್ರೈಲರ್ ಕಳಿಸಿದ್ದೀನಿ, ಅಂದರೆ ಪೂರ್ವ ಟ್ರೈಲರ್ ಕಳಿಸಿದ್ದೀನಿ, ಸೀನ್ ಕಳಿಸಿದ್ದೀನಿ, ಎಲ್ಲ ಕಳಿಸಿದ್ದೀನಿ. ಎಲ್ಲರೂ ಹೇಳೋದು ಒಂದು ಮಾತದೆ, ನಮ್ಮದು ಆಲ್ಮೋಸ್ಟ್ ಬೈಯರ್ಸ್ ಯಾರು ತಮಿಳ್ ವೆಬ್ ಸೀರೀಸ್ ತೊಗೊಂಡಿದ್ದಾರೆ, ಮಲಯಾಳಂ ವೆಬ್ ಸೀರೀಸ್ ತೊಗೊಂಡಿದ್ದಾರೆ, ಅಂಡ್ ಇವನ್ ಹಿ ಹ್ಯಾಸ್ ಫೇಸ್ಡ್ ಇಟ್, ದೇ ಆರ್ ಸೇಯಿಂಗ್ ದ ಸೇಮ್ ಥಿಂಗ್. ಸಾರ್ ಇದು ಒಂದು ವೇಳೆ ತಮಿಳಲ್ಲಿ ಇದ್ದಿದ್ರೆ ಸಾರ್ ಇದು ಇಂಗ್ಲೀಷಲ್ಲಿ ಇದ್ದಿದ್ರೆ ಸಾರ್ ಇದು ಹಿಂದಿಯಲ್ಲಿ ಇದ್ದಿದ್ರೆ ಸಾರ್ ಅಂಥೇಳಿ. ಆ್ಯಂಡ್ ಐ ಆಮ್ ಸೇಯಿಂಗ್ ದಟ್ ನಿಮ್ಮ ಹೈಯೆಸ್ಟ್ ಡೌನ್ಲೋಡ್ಸ್ಗಳು ಎಲ್ಲಾಗ್ತವೆ, ಬ್ಯಾಂಗ್ಳೂರಲ್ಲಿ ಆಗ್ತವೆ. ಯಾವುದೇ ಹಿಂದಿ ಸೇಕ್ರೆಡ್ ಗೇಮ್ಸು ರಿಲೀಸ್ ಆದ ದಿವಸದ ಹೈಯೆಸ್ಟ್ ಡೌನ್ಲೋಡ್ ವಾಸ್ ಇನ್ ಕರ್ನಾಟಕ. ಅವರದು ಪಿನ್ ಪಾಯಿಂಟ್ ಮಾಡೇ ಹೇಳ್ತಾರೆ. ಸೊ ಒಂಥರ ವಿಚಿತ್ರವಾದ ಒಂದು ವಿ ಆರ್ ಆಲ್ ಸ್ವಿಮ್ಮಿಂಗ್ ಇನ್ ಡಾರ್ಕ್ ವಾಟರ್ಸ್ ರೈಟ್ ನೌ.
ಆ್ಯಂಡ್ ನಮಗೆ ದಡ ಅಕ್ಕಪಕ್ಕದಲ್ಲಿದ್ದರೂ ಕಾಣಿಸ್ತಾ ಇಲ್ಲ. ಸೊ ಇದಕ್ಕೆ ಈಗ ಸದ್ಯ ಅಂದರೆ ಎಲ್ಲಿ ತನಕ ಇದೊಂದು ಖಂಡಿತವಾದ ಮಾರುಕಟ್ಟೆ, ನೀವು ಹೇಳ್ದಂಗೆ ವೇರ್ ಒಂದು ಕಮಿಷನ್ ಪ್ರೋಗ್ರಾಮ್ ಆಗಲ್ಲ, ವೇರ್ ನೆಟ್ಫ್ಲಿಕ್ಸ್ ವಿಲ್ ಗಿವ್ ಮನಿ, ಅಮೆಝಾನ್ ವಿಲ್ ಗಿವ್ ಮನಿ, ಅಲ್ಲಿ ತನಕ ಆಗದೆ ನಮಗೆ ಇದ್ರ ಬಗ್ಗೆ ಯಾವುದೇ ಆದ ಒಂದು ಕ್ಲಿಯರ್ ಸ್ವರೂಪ ಗೊತ್ತಿಲ್ಲ. ನಾವು ಎಲ್ಲರೂ ನಾವ್ಯಾಕೆ ಮಾಡಬಾರ್ದು ಅನ್ನೋ ಜಿದ್ದಲ್ಲಿ ಅವನು ಅದರಿಂದ ಶುರು ಮಾಡಿರ್ತಾನೆ. ಆ್ಯಂಡ್ ಸ್ಟಾರ್ಟ್ ಮಾಡ್ಬೇಕಾರೆ ಅದೇ 2 ಲಕ್ಷ 3 ಲಕ್ಷದಲ್ಲಿ ಮುಗಿಸ್ಬೇಕು ಹುಡುಗರು ಅಂತ ಹೇಳಿ ಶುರು ಆಗಿರ್ತೀವಿ. ಅದು ಆಗಲ್ಲ. ಇವತ್ತು ನಾನು ಮಾಡ್ಬೇಕಂದ್ರೆ ಈಗ ನಂಗೆ ನೆಕ್ಸ್ಟ್ ಹೇಳಿದೆ, ನೀವು ಇಫ್ ಒಂದು ವೇಳೆ ಯಾರ ಜೊತೆ ಅದನ್ನ ಮಾತುಕತೆ ಆಗಿ ನಾನು ಒಂದು ವೇಳೆ ಅವ್ರಿಗೆ ನನ್ನ ಫೈನಲ್ ಪ್ರಾಡಕ್ಟ್ ಕೊಟ್ಟರೆ ಅದು DI ಆಗಲೇಬೇಕು, ಅದಕ್ಕೆ ಬೇಸಿಕ್ ಗ್ರಾಫಿಕ್ಸ್ ಆಗಲೇಬೇಕು, ಅದಕ್ಕೆ ಇದಾಗಲೇಬೇಕು. ಸೊ ಇದೊಂಥರ ವಿಚಿತ್ರವಾದ ಮಾರುಕಟ್ಟೆ ಆಗಿದೆ. ಎಲ್ಲರೂ ಅಂದ್ಕೋತಿದ್ದಾರೆ ದಟ್ ನೆಟ್ ಏನದು ವೆಬ್ ಸೀರೀಸ್ ಬಂದ ಕೂಡಲೇ ಈಗ ಸ್ಮಾಲ್ ಫಿಲ್ಮ್ ಮೇಕರ್ಸ್ ಅಥವಾ ಸ್ಮಾಲ್ ಇವ್ರುಗಳಿಗೆ ತುಂಬ ಚಾನ್ಸ್ ಇದೆ ಅಂತೇಳಿ. ಇಲ್ಲ, ಅವ್ರ ಮೇಲೆ ತುಂಬ ಬರ್ಡನ್ ಬರ್ತಾ ಇದೆ. ಆ್ಯಂಡ್ ಈಗ ಹಣ ಜಾಸ್ತಿ ಆದ್ಕೊಳ್ಳಿ ವಿ ಆಲ್ ನೋ ನಮ್ಮ ಡೆಸ್ಪ್ರೇಷನ್ ಯಾವ ಮಟ್ಟಕ್ಕೆ ಇಳಿಯುತ್ತೆ ಅಂತೇಳಿ. ದ ಮೂಮೆಂಟ್ ನಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ಸಿನಿಮಾದಲ್ಲಾದ್ರೆ ನಾವೇನು ಮಾಡ್ತೀವಿ, ಸೇಫ್ ಝೋನಿಗೆ ಹೋಗ್ತೀವಿ. ಇದ್ರ ಬಗ್ಗೆ ಮಾತಾಡಬೇಡ, ನ್ಯೂಡಿಟಿ ಬಗ್ಗೆ ಮಾತಾಡಬೇಡ, ಕೆಟ್ಟ ಮಾತು ಮಾತಾಡಬೇಡ, ಯಾಕಂದ್ರೆ ನಾನು ಫ್ಯಾಮಿಲಿ ವಿವಿಂಗ್ ಹೋಗ್ತೀವಿ. ಇಲ್ಲಿ ಉಲ್ಟಾ ಆಗ್ಲಿಕ್ಕೆ ಶುರುವಾಗುತ್ತೆ. ತುಂಬ ಹಣ ಹಾಕಿದ್ದೀವಿ, ಜಾಸ್ತಿ ಬೇಕು, ಅದಕ್ಕೆ ಹೆಚ್ಚು ನ್ಯೂಡಿಟಿ ಬೇಕು, ಹೆಚ್ಚು ಕೆಟ್ಟ ಮಾತು ಬೇಕು, ಹೆಚ್ಚು ಸುಮ್ಮನೆ ಶಾಕ್ ಬೇಕು ಗುರು. ಇದು ಯಾರು ಲಾಸ್ಟಿಗೆ ಎಲ್ಲಿ ಎಲೆಕ್ಟ್ರಿಕ್ ಕಟ್ ಆಗುತ್ತೋ ಗೊತ್ತಿಲ್ಲ ಇದು. ಸೊ ರೈಟ್ ನೌ ವಿ ಆರ್ ಇನ್ ಅ ವೆರಿ ಇದು ಬಿಗಿನಿಂಗ್ ಸ್ಟೇಜಸ್. ಮತ್ತು ಇದು ಇನ್ನೂ ಒಂದು ಅದೇನದು ಹೆಜ್ಜೆ ಮೂಡದ ಹಾದಿಯಲ್ಲಿ ನಾವೀಗ ಹೋಗ್ತಾ ಇದ್ದೀವಿ. ಸೊ ಒಂದು ವೆರಿ ಕ್ಲಿಯರ್ ಕಟ್ ಇದರಲ್ಲಾಗಿದ್ದೀವಿ. ಅದು ಸೀರೀಸಿನ ಇದ್ರಾಗ. ಬಟ್ ಓವರ್ ಆಲ್ ವೆಬ್ ಕಂಟೆಂಟ್ ಅಲ್ಲಾದರೆ ನಾಗಭೂಷಣ್ ಅವರು ಮಾಡ್ತಾ ಇರುವಂತಹ KB ಅಂತ ಪ್ರೋಗ್ರಾಮ್ ಇರ್ಬೋದು, ಇನ್ನೊಂಥ ಪ್ರೋಗ್ರಾಮಲ್ಲಿ ವೆರಿ ಕ್ರಿಯೇಟಿವ್ ಆಗಿದ್ದಾರೆ. ಅವರು ಕೂಡ ಅವರ ಬಜೆಟಲ್ಲಿ ಮಾಡಲಿಕ್ಕೆ ಆಗ್ತಾ ಇದೆ. ಬಟ್ ಅಲ್ಲಿ ಕೂಡ ಅವ್ರು ಹಣ ಎತ್ತಬೇಕು ಅಂತ ಹೇಳಿದ್ರೆ ವೆಬ್ಬಿಂದ ಹಣ ಎತ್ತಕ್ಕಾಗಲ್ಲ ಅವರಿಗೆ. ಐ ಥಿಂಕ್ ಹಿ ವಿಲ್ ಅಗ್ರಿ. ಹಿ ಹ್ಯಾಸ್ ಟು ಗೆಟ್ ಅ ಸ್ಪಾನ್ಸರ್. ಸೊ ಅದು TV ಚಾನಲಿನ ಇದಕ್ಕೆ ಬರ್ತಾರೆ. ಈಗ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಈಸ್ ದ ಫಸ್ಟ್ ಗೈ ಅಲ್ವಾ, ಒಂದಿರುತ್ತೆ. ಈಗ ಒಂದು 10-20 ಜನ ಶುರುವಾಗಿದ್ದಾರೆ, ಅವರೆಲ್ಲರೂ ಅದೇ ಅಡ್ವರ್ಟೈಸರ್ಗೆ ಹೋಗ್ತಾರೆ. ವಾಟ್ ಯು ವಿಲ್ ಸೇ, ಐ ವಿಲ್ ಗಿವ್ ಇಟ್ ಟು ದ ಲೋಯೆಸ್ಟ್ ಬಿಡ್ಡರ್. ಬಟ್ ಹಿ ಕೆನಾಟ್ ಕಾಂಪ್ರಮೈಸ್ ಆನ್ ದ ಕ್ವಾಲಿಟಿ. ಅವನು ಅದೇ ಕ್ಯಾಮ್ರಾದಲ್ಲಿ ಆ್ಯಂಡ್ ಅವನು ಹಿಂದಿನ ಇದರಲ್ಲಿ ಪವನ್ ಕುಮಾರ್ ಕರ್ಕೊ ಬಂದ ಅಂತ ಹೇಳಿದ್ರೆ, ಈ ಇದರಲ್ಲಿ ಎಸ್ ನಾರಾಯಣ, ದೊರೆಭವನ್, ಎವ್ರಿಬಡಿ ಇಸ್ ಎಕ್ಸ್ಪೆಕ್ಟಿಂಗ್ ದೆಮ್. ಕಂಟೆಂಟಲ್ಲಿ ಇದಾಗಲ್ಲ. ಅದೇನೋ ನಾವು ನಮ್ಮದೇ ಆದ ಕೆಲವು ಇದರಲ್ಲಿ ಏನು ಶುರು ಹಚ್ಕೊಂಡಿರ್ತೀವಿ, ವಿ ಆರ್ ಗೆಟಿಂಗ್ ಟ್ರ್ಯಾಪ್ಡ್ ಹಿಯರ್. ಸೊ ಇದೊಂಥರ ಇನ್ನೂ ಡಾರ್ಕ್ ವಾಟರ್ಸಲ್ಲಿ ಇದ್ದೀವಿ. ಬಟ್ ನನಗೆ ಇದರ ಮಾಡುವ ಶ್ರಮ ಇದೆ, ಎಲ್ಲ ಇದೆ, ಬಟ್ ಒಂಥರ ಮಜಾ ಇದೆ ಇದು. ಸೊ ಅದೇನಾಗಿದೆ, ಈಗ ಒಂಥರ ನಶೆ ಏರ್ಬಿಟ್ಟಿದೆ. ಈಗ ನನಗೆ ಕಷ್ಟ ಇದೆ, ನಾನು ಸಿನಿಮಾ ಮಾಡೋಕ್ಕಾಗತ್ತೋ ಇಲ್ವೋ, ಅಥವಾ ಇದರಲ್ಲಿ ಇನ್ನೊಂದು ಅಂದರೆ ನಾಶ ಆಗೋದ್ರೆ ಹಿಂಗೆ ನಾಶ ಆಗಿಬಿಡೋಣ ಅಂತ ಅನ್ಸುತ್ತೋ. ಬಟ್ ಅಗೇನ್ ಅದೆಲ್ಲರೂ ಪರ್ಸ್ನಲ್ ಇದರಲ್ಲೇ ಇದೆ. ಸೊ ವೆಬ್ ಸೀರೀಸ್ ಮಾಡೋದಕ್ಕೆ ನನಗೆ ಈಗ ಸದ್ಯಕ್ಕೆ ಯಾರಾದರೂ ಮಾರ್ಕೆಟ್ ಇದೆಯಾಗಿ ಕಂಡಿದ್ದಿಲ್ಲ, ನಿಮ್ಗೆ ಬಂಡತನ ಇದೆಯಾ, ಟ್ರೈ ಇಟ್ ಟು ಎಂಜಾಯ್ ದ ಪ್ರೋಸೆಸ್ ಅಂತ ಅನ್ಸುತ್ತೆ. ಮತ್ತು ಎಲ್ಲರಿಗಿಂತ ಹೆಚ್ಚು ಫಸ್ಟ್ ಅವರೇ ಸ್ಟಾರ್ಟ್ ಮಾಡಿದ್ದು ಅನ್ಸುತ್ತೆ, ರೂಪಾ ಮೇಡಮ್ ಫಸ್ಟ್. ಅವ್ರು ಮಾಡ್ಬೇಕಾದ್ರೆ ಅದು ಹೆಂಗಿತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ನನ್ನ ಇಮಿಡಿಯೇಟ್ ಇಂಟ್ರಾಕ್ಷನ್ನಿನ ಅನಿಸಿಕೆಗಳು ಸರ್ ಇದು. ಥ್ಯಾಂಕ್ ಯು. ನೋಡಿ, ಯಾರು ನಿಜವಾಗ್ಲೂ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೋ ಅವ್ರು ಮಾತ್ರ ಇಷ್ಟು ಪ್ರಾಮಾಣಿಕವಾಗಿರೋಕ್ಕಾಗತ್ತೆ. ಅಂದರೆ ಯಾವ ನಿರ್ಬಂಧಗಳು ಇಲ್ಲದೆ ಇದ್ದರೆ ನಾನು ಎಂಥ ಸಿನಿಮಾ ಮಾಡ್ತಾ ಇದ್ದೆ ಗೊತ್ತಾ. ಅವನು ಅಮರ್ ಅಕ್ಬರ್ ಅಂತಲೇ ಹೇಳ್ತಾನಲ್ಲ, ನೀನು ಯೂನಿಫಾರ್ಮ್ ಹಾಕ್ಕೊಂಡಿದ್ಯಾ ಅದಕ್ಕೆ ಬಿಟ್ಟಿದ್ದೀನಿ ನಿನ್ನ, ನೀನು ಯೂನಿಫಾರ್ಮ್ ಬಿಚ್ಚಿದ್ರೆ ತೋರಿಸ್ತಿದ್ದೆ ಅಂತ. ಅವ್ನು ಯೂನಿಫಾರ್ಮ್ ಬಿಚ್ಚಿಬಿಟ್ಟು ಚೆನ್ನಾಗಿ ತದಗ್ತಾನೆ ಇವನಿಗೆ. ಅದೇ ಲಂಕೇಶ್ ಅವ್ರದ್ದು ಮುಸ್ಸಂಜೆ ಕಥಾಪ್ರಸಂಗದಲ್ಲಿ ಪ್ರೊಫೆಸರ್ ಉಡುಪನ್ನ ಶ್ರೇಷ್ಠಿಗಳು ಅವ್ರ ಮನೆಗೆ ಕರೆಸ್ಕೊಳ್ತಾರೆ. ಅದು ಶ್ರೇಷ್ಠಿಗಳಿಗೆ ಒಂಥರ ಸನ್ನಿಯಾಗಿರುತ್ತಾರೆ. ಅವ್ರು ಹೇಳ್ತಾರೆ, ನೀವು ಭಾಳ ಬುದ್ಧಿವಂತರಂತೆ, ನಿಮಗೆ ತುಂಬ ಒಳ್ಳೆಯ ಐಡಿಯಾಸ್ ಇದೆಯಂತೆ ಸಮಾಜನ ಬದಲಾಯಿಸೋದಕ್ಕೆ. ನನಗೂ ಅನ್ಸುತ್ತೆ ಸಮಾಜನ ಸುಧಾರಿಸ್ಬೇಕು ಅಂತ. ನನ್ನ ಹತ್ರ ಭಾಳ ಹಣ ಇದೆ ನೋಡಿ, ನೀವೇನೋ ಮಾಡಬೇಕು ಅಂತ ಇದ್ದೀರಲ್ಲ, ನೀವು ಮಾಡಿ ಅಂದ್ಬಿಟ್ಟು ಒಂದು ತಿಜೋರಿನ ತೆಗೆದು ತೋರಿಸ್ತಾನೆ, ಎಷ್ಟೊಂದು ಹಣ ಇರುತ್ತೆ, ಇದನ್ನ ತಗೊಂಡು ನೀವೇನು ಬೇಕಾದ್ರೂ ಮಾಡಿ ಅಂತ. ಅವರು ಲಂಕೇಶ್ ಬರೀತಾರೆ, ಆ ಪ್ರೊಫೆಸರ್ ಉಡುಪ ಅವ್ರ ಜೇಬಿಂದ ಖರ್ಚೀಫ್ ತೆಗೆದು ಬೆವರು ಒರೆಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಂದರೆ ನಿಮಗೆ ಫ್ರೀಡಮ್ ಕೊಟ್ಬಿಟ್ರೆ ಏನು ಮಾಡ್ತೀರಾ? ದೊಡ್ಡ ಅದು ಕೆಲವು ಸಮಯ ಅದೊಂದು ಹಳೆಯದೊಂದು ತಮಿಳ್ ಸಿನಿಮಾ ಇತ್ತು. ಅವನು ನನ್ನ ಬಿಡ ಹೊಡಿತೀನಿ ಯಾರು ಹಿಡ್ಕೊಂಡಿರಲ್ಲ ಅವನಿಗೆ, ಆ ಥರ ಆಗತ್ತಿದು. ಸೊ ರೂಪಾ, ಯೋರ್ ಥಾಟ್ಸ್. ಎಲ್ಲಿಂದ ಶುರು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇವರು 8 ವರ್ಷ ಆಯಿತು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಶುರು ಮಾಡಿ ಅಂತ ಹೇಳಿದರು ಸರ್. 7 years ago, 2012 6 years ago ನಂದು ಶಾರ್ಟ್ ಫಿಲ್ಮ್ ಸೆಲೆಕ್ಟ್ ಆಗಿತ್ತು. ಇಟ್ ವಾಸ್ ಇನ್ ದ ಫಸ್ಟ್ 2 or something.
ಸೊ ಅವಾಗ ಇಲ್ಲಿ ಬಂದಿದ್ದೆ ಸರ್ ಜೊತೆ ಮಾತಾಡಿದ್ದೆ. ಸೊ ಫಾರ್ ಮೀ ಇಟ್ಸ್ ಲೈಕ್ ಅ ಸಾರ್ಟ್ ಆಫ್ ಅ ಸರ್ಕಲ್ ಕಂಪ್ಲೀಷನ್, ಅ ಸ್ಮಾಲ್ ಸರ್ಕಲ್ ಕಂಪ್ಲೀಷನ್. ಸೊ ಆವಾಗಲೇ ನಾವು ಶಾರ್ಟ್ ಫಿಲ್ಮ್ ಚಾನಲ್ ಶುರು ಮಾಡಬೇಕು. ಸೊ 2009ನಲ್ಲಿ ಯೂಟ್ಯೂಬು ಸ್ಟಾರ್ಟೆಡ್ ಮಾನಿಟೈಸಿಂಗ್. ಸೊ ನೀವು ವಿಡಿಯೋ ಹಾಕಿದ್ರೆ ದುಡ್ಡು ಕೊಡ್ತಾರಂತೆ ಅಂತ ಗೊತ್ತಾಯಿತು. ಹೆಂಗೆ ಕೊಡ್ತಾರೆ, ಏನು ಅರ್ಥ ಆಗಿರಲಿಲ್ಲ ನಮಗೆ. ಬಿಕಾಸ್ ಯೂಟ್ಯೂಬಲ್ಲಿ ಯಾರು ಕಸ್ಟಮರ್ ಸರ್ವಿಸ್ ಫೋನ್ ಮಾಡಿ ಹೆಂಗೆ ಕೊಡ್ತೀರಾ ಸರ್ ದುಡ್ಡು ಅಂತ ಕೇಳಿದ್ರೆ ಅಲ್ಲಿ ಯಾರೂ ಇಲ್ಲ ಕಸ್ಟಮರ್ ಸರ್ವಿಸಲ್ಲಿ. ಸೊ ನಾವೇ ಏನೋ ಅನಾಲಿಸಿಸ್ ಮಾಡಿ ಏನೇನೋ ಹುಡುಕಾಡಿ ಗೂಗಲಲ್ಲೆಲ್ಲ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅದು ಇದು ಏನೇನೋ 2009-10 ಅದಾದಮೇಲೆ 2011 ವಿ ಸ್ಟಾರ್ಟೆಡ್ ಅ ಶಾರ್ಟ್ ಫಿಲ್ಮ್ ಚಾನಲ್ ಆ್ಯಂಡ್ ವಿ ರಿಯಲೈಸ್ ಇಟ್ಸ್ ನಾಟ್ ಆಸ್ ಈಸಿ ಆಸ್ ವಿ ಥಾಟ್ ಇಟ್ ವುಡ್ ಬಿ. ಅದ್ರದ್ದು ತುಂಬ ದೊಡ್ಡ ದೊಡ್ಡ ಐಡಿಯಾಗಳು ಇಟ್ಕೊಂಡು ಶುರು ಮಾಡಿದ್ವಿ ಚಾನಲ್ಲು. ಅದಕ್ಕೋಸ್ಕರ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ನಾವು. ಅದಕ್ಕೆ 80,000 ಖರ್ಚು ಮಾಡಿ 2,000-3,000 ವ್ಯೂ ಬಂತು ಅಷ್ಟೇ. ಅದರಿಂದ ಒಂದು ಪೈಸಾ ಬರಲಿಲ್ಲ. ಸೊ ಅವಾಗ ಗೊತ್ತಾಯ್ತು, ಸೊ ಇಟ್ಸ್ ನಾಟ್ ಆಸ್ ಬ್ಯೂಟಿಫುಲ್ ಆಸ್ ಇಟ್ ಈಸ್ ಲುಕಿಂಗ್. ಸೊ ಆ ಐಡಿಯಾ ಡ್ರಾಪ್ ಆಯಿತು. ಬಟ್ ನನಗೆ ವೆಬ್ ಸೀರೀಸ್ ಮಾಡಬೇಕು ಅನ್ನೋ ಐಡಿಯಾ ನನಗೆ ಕತೆ ಹೇಳ್ತು. ಬಿಕಾಸ್ ಐ ಥಿಂಕ್ ನಿಮಗೆ ಪ್ರತಿ ಕಥೆ ಅದು ಶಾರ್ಟ್ ಫಾರ್ಮಲ್ಲಿ ಇರಬೇಕಾ, ಫೀಚರ್ ಫಾರ್ಮಲ್ಲಿ ಇರಬೇಕಾ, ಬೇರೆ ಯಾವ ಫಾರ್ಮಲ್ಲಿ ಇರಬೇಕು ಅಂತ ಬರೆಯುವಾಗಲೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಫಾರ್ ಮೀ ವೆನ್ ಐ ವಾಸ್ ರೈಟಿಂಗ್ ದಿಸ್ ಇಟ್ ಕೇಮ್ ಆಸ್ ಅನ್ ಎಪಿಸೋಡ್. It was very episodic. So ಒಂದು ಕಥೆ ಎಳೆಗೂ ಇನ್ನೊಂದು ಕಥೆಗೂ within the story graph there was sort of a transition that was coming in my head. So it told me that it could be a series, but I didn't know what sort of a series. ನಾನು US ಅಲ್ಲಿ ಇರಬೇಕಾದ್ರೆ I had seen a couple of web series sort of a thing. It was like 6 episodic and 8 episodic. So then I was like, maybe we could try make it to be web series also, because ನಾನು ಪ್ರೊಡ್ಯೂಸರ್ಸ್ನ ಮೀಟ್ ಮಾಡೋಕ್ಕೆ ಶುರು ಮಾಡಿದೆ ಈ ಕಥೆ ಇಟ್ಕೊಂಡು. ವೆಬ್ ಸೀರೀಸೇ ಮಾಡ್ತೀನಿ ಅಂತ. ಫಸ್ಟ್ ಆಫ್ ಆಲ್ ಅವ್ರಿಗೆ ವೆಬ್ ಸೀರೀಸ್ ಅಂದರೆ ಏನೂ ಗೊತ್ತಿರಲಿಲ್ಲ. 2013 ಫಸ್ಟ್ ಐ ಹ್ಯಾಡ್ ಟು ಎಕ್ಸ್ಪ್ಲೇನ್ ದೆಮ್ ವೆಬ್ ಸೀರೀಸ್ ಅಂದರೆ ಏನು, ಅದರಿಂದ ದುಡ್ಡು ಹೆಂಗೆ ಬರುತ್ತೆ. ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನೋಡಿ ಈ ಥರ ವ್ಯೂಸ್ ಬಂದರೆ ಪ್ರತಿ ವ್ಯೂಗೂ ಇಷ್ಟು ಕೊಡ್ತಾರೆ, ಇಷ್ಟು ವ್ಯೂಸ್ ಆದರೆ ಇಷ್ಟು ಆಗ್ಬಿಡುತ್ತೆ, ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಯೂಟ್ಯೂಬ್ ನೋಡೋರು ಇದ್ದಾರೆ, ಅಥವಾ ಏನೇನೋ ಅನಾಲಿಸಿಸ್ ಇಟ್ಕೊಂಡು ಐ ವುಡ್ ಪ್ರೆಸೆಂಟ್ ಇಟ್. ಆಲ್ಮೋಸ್ಟ್ ಒಂದು 6-7 ಜನ ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿದೆ. ನಥಿಂಗ್ ವರ್ಕ್ಡ್ ಔಟ್. 1-3 ಜನಕ್ಕೆ ವೆಬ್ ಸೀರೀಸ್ ಅಂದರೆ ಅರ್ಥ ಆಗಿಲ್ಲ, ಇನ್ನೊಂದು 3 ಜನಕ್ಕೆ ಅರ್ಥ ಆದರೂ ಕೂಡ ಹಾಕಿದ ದುಡ್ಡು ವಾಪಸ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ದೆನ್ ಐ ವಾಸ್ ಲೈಕ್, ಒಂದು ಹುಚ್ಚು ಹಠ ಹಿಡ್ಕೊಂಡು ಬಿಟ್ರೆ ಮಾಡಲೇಬೇಕು, ಅದನ್ನು ಅರ್ಧಲ್ಲಿ ಬಿಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ 2015 ಒಂದು ಪೈಲಟ್ ಎಪಿಸೋಡ್ ಮಾಡೋಣ ಅಂತ ನಾನೇ ಒಂದು 32,000 ರೂಪಾಯಿ ಹಾಕ್ಕೊಂಡು ವಿ ಶಾಟ್ ಒನ್ ಪೈಲಟ್ which was in the series 7th episode, which was the center episode. Not just because I wanted to do this, because ಇದು ತುಂಬ ಎಳೆ ಒಂದು ಕಥೆದು ನನಗೆ ಗೊತ್ತಿರಲಿಲ್ಲ if I can bring it out what I am trying to create through this story. So and this is the episode where story kind of takes another level. So I wanted to see if I can actually do it, because ಅದಕ್ಕೆ ಮುಂಚೆ ಶಾರ್ಟ್ ಫಿಲ್ಮ್ಸ್ ಡೈರೆಕ್ಟ್ ಮಾಡಿದ್ದೆ, ಫೀಚರ್ ಫಿಲ್ಮ್ಸಲ್ಲಿ ನಾನು co-direction ಮಾಡಿದ್ದೆ, ಅಸೋಸಿಯೇಟ್ ಆಗಿದೆ. I didn't really know if I can direct somebody to bring this out. So ಆ ಪೈಲಟ್ ಮಾಡಿ ಅದನ್ನು ನಾನೇ ಕೂತ್ಕೊಂಡು ಎಡಿಟ್ ಮಾಡಿದಾಗ I kind of felt, oh okay, so it's coming out, let's try. 2015 ಮೇಯಲ್ಲಿ ಪೈಲಟ್ ಇಟ್ಕೊಂಡು ಮತ್ತೆ ಪ್ರೊಡ್ಯೂಸರ್ಸ್ನ ಹುಡ್ಕಕ್ಕೆ ಶುರು ಮಾಡಿದೆ. ಪೈಲಟ್ ತೋರಿಸ್ಕೊಂಡು ಇವಾಗ ಇದಿದೆ, ಇದನ್ನು ಮಾಡ್ತಾ ಇರೋದು ನಾನು. ಒಬ್ಬರು ಸೇಲಮಲ್ಲಿ ಯಾರೋ ಒಬ್ರು ಇಂಡಸ್ಟ್ರಿಯಲಿಸ್ಟ್ ಒಪ್ಕೊಂಡ್ರು, ಅವರು ಫ್ರೆಂಡ್ ಯಾರೋ. ಆಮೇಲೆ ಅಕ್ಟೋಬರ್ ಎಂಡ ಶೂಟಿಂಗ್ ಮಾಡಬೇಕು ಅನ್ಕೊಂಡ್ವಿ. ಶೂಟಿಂಗಿಗೆ 18 ದಿವಸ ಮುಂಚೆ ದುಡ್ಡು ಕೊಡೋಕ್ಕಾಗೋದಿಲ್ಲ, ನಂದು ಮರ್ಸಿಡೀಸ್ ಬೆನ್ಸ್ ಆರ್ಡರ್ ಮಾಡಿದ್ದೆ, ಬರ್ತಾ ಇದೆ, ಅದಕ್ಕೆ ದುಡ್ಡು ಹಾಕ್ಬಿಡ್ತಾ ಇದ್ದೀನಿ ಅಂದ್ರು. ಅವ್ರ ಹತ್ರ ಕೇಳಿದ್ದು ನಾನು 8 ಲಕ್ಷ ರೂಪಾಯಿ. ಸೊ ಇವಾಗ ಅಕ್ಟೋಬರ್ ಆಗೋಯ್ತು, ಕಾಸ್ಟ್ ಕ್ರೂ ಎಲ್ಲ ರೆಡಿ ಇದ್ದಾರೆ, ರಿಹರ್ಸಲ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ವಿ, ಕಾಸ್ಟ್ಯೂಮ್ಸ್ ಎಲ್ಲ ಪರ್ಚೇಸ್ ಮಾಡ್ಬಿಟ್ಟಿದ್ವಿ, ಚಿಕ್ಕಪೇಟೆಗೆ ಹೋಗ್ಬಿಟ್ಟೆಲ್ಲ ಎಲ್ಲ ತೊಗೊಂಬಂದ್ಬಿಟ್ಟಿದ್ವಿ. ಸೊ ವಿ ಡಿಡ್ ನೋ ವಾಟ್ ವಿ ಆರ್ ಸಪೋಸ್ ಟು ಡೂ. ಸೊ ಅವಾಗ ಕೂತ್ಕೊಂಡು ಫುಲ್ಲು ಬೇಜಾರು ಮಾಡಿಕೊಂಡು 3 ಜನ ಫ್ರೆಂಡ್ಸ್ ಕೂತ್ಕೊಂಡು ಏನು ಮಾಡ್ಬೋದು, ಎಷ್ಟು ದುಡ್ಡು ಬೇಕು ನಿನಗೆ. ನನ್ನ ಫ್ರೆಂಡ್ ಕೇಳಿದೆ, ಎಷ್ಟು ಎಕ್ಸಾಕ್ಟ್ಲಿ ಬೇಕು ನಿನಗೆ ಶೂಟಿಂಗ್ ಮುಗ್ಸೋಕ್ಕೆ? ಒಂದು 5-6 ಲಕ್ಷ ಇದ್ರೂ ಸಾಕು ನನಗೆ. ಕ್ಯಾನನ್ 5D ಶೂಟ್ ಮಾಡೋಣ, ಹೆಂಗೂ ಯೂಟ್ಯೂಬ್ ತಾನೇ, ಸೊ ವಿ ಡೋಂಟ್ ನೀಡ್ 4K ಪ್ರೊಜೆಕ್ಷನ್. ಆ್ಯಂಡ್ ಈ ಕತೆ ಹೆಂಗಿದೆ ಅಂದರೆ ಎಲ್ಲರೂ ಸೀಕ್ರೆಟ್ ಆಗಿ ನೋಡಿದ್ರೇ ಮಜಾ ಸಿಗೋದು ಅವ್ರಿಗೆ. ಐ ಮೀನ್ ಇದನ್ನು ನೋಡೋದಕ್ಕೆ ಯಾರು 100 ರೂಪಾಯಿ ಕೊಟ್ಬಿಟ್ಟು ಥಿಯೇಟ್ರಿಗೆ ಬರ್ತಾರಲ್ಲ, ಅಷ್ಟೊಂದು ಧೈರ್ಯ ಇಲ್ಲ ಅನ್ಸುತ್ತೆ. ಲೈಕ್ ಯು ಸೆಡ್, ಬೋಲ್ಡ್ ಸಬ್ಜೆಕ್ಟ್. ವೆನ್ ಐ ವಾಸ್ ರೈಟಿಂಗ್ ಇಟ್ ಡಿಂಟ್ ಸೀಮ್ ಬೋಲ್ಡ್, ಓನ್ಲಿ ವೆನ್ ಐ ಆಮ್ ಇಂಟರಾಕ್ಟಿಂಗ್ ವಿತ್ ಪೀಪಲ್ ಈಸ್ ವೆನ್ ಇಟ್ ಈಸ್ ಕಮಿಂಗ್ ಅಕ್ರಾಸ್ ಟು ಮಿ, ಓ ಬೋಲ್ಡ್ ಸಬ್ಜೆಕ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಬಿಕಾಸ್ ಇಟ್ ವಾಸ್ ಜಸ್ಟ್ ಅ ಲವ್ ಸ್ಟೋರಿ ಬಿಟ್ವೀನ್ 2 ಗರ್ಲ್ಸ್ ದಟ್ ಐ ವಾಸ್ ಟ್ರೈಂಗ್ ಟು ಅಟೆಂಪ್ಟ್. ಸೊ ನಾವು 3 ಜನ ಕೂತ್ಕೊಂಡು ನಿಂಗೆ 6 ಲಕ್ಷ ಬೇಕು, ಓಕೆ ನಾನೊಂದು 10 ಜನ ಫ್ರೆಂಡ್ಸ್ 10,000 ಕೇಳ್ತೀನಿ, ನೀನೊಂದು 10 ಜನ ಫ್ರೆಂಡ್ಸ್ನ ಆ ಥರ ಮಾತಾಡೋಕೆ ಶುರು ಮಾಡಿದಾಗ ವಿ ರಿಯಲೈಸ್, ವಿ ಆರ್ ಆ್ಯಕ್ಚುಲಿ ಟಾಕಿಂಗ್ ಅಬೌಟ್ ಕ್ರೌಡ್ ಫಂಡಿಂಗ್.
So let's go ask people if they want to see this, because we already have the pilot ready. So, and then I spoke to some of my friends in Bombay who suggested that Wishberry is one of the platforms where ಜನ ದುಡ್ಡು ಹಾಕ್ತಾರೆ ಇಷ್ಟ ಆಯಿತು ಅಂದರೆ ಓನ್ಲಿ ಕ್ರಿಯೇಟಿವ್ ಪ್ರಾಜೆಕ್ಟ್ಸ್ಗೆ ದುಡ್ಡು ವಾಪಸ್ ಕೊಡಬೇಕಾಗಿಲ್ಲ ಅವ್ರಿಗೆ. ಸೊ ಬಟ್ ದೆನ್ ವಿಶ್ಬೆರಿ ಪ್ರಾಸೆಸ್ ಇದೆ, ಅವ್ರಿಗೆ ಇಷ್ಟ ಆಗಬೇಕು, ದೇ ವಿಲ್ ಸ್ಕ್ರೀನ್ ದ ಪ್ರಾಜೆಕ್ಟ್ ಓನ್ಲಿ, ದೆನ್ ದೇ ವಿಲ್ ಸೆಲೆಕ್ಟ್. ಸೊ ವಿ ಅಪ್ಲೈಡ್ ಅಂಡ್ ವಿ ಗಾಟ್ ಸೆಲೆಕ್ಟೆಡ್ ಅಂಡ್ ಐ ರೈಸ್ಡ್ 4 lakhs ಥ್ರೂ ಕ್ರೌಡ್ ಫಂಡಿಂಗ್. ಐ ಅಪ್ಲೈಡ್ ಫಾರ್ ಅ ಬ್ಯಾಂಕ್ ಲೋನ್ ಸೇಯಿಂಗ್ ನಾನು ಬಿಸ್ನೆಸ್ ಇಂಪ್ರೂವ್ ಮಾಡ್ತಾ ಇದ್ದೀನಿ ಅಂತ 2.5 ಲಕ್ಷ ತಗೊಂಡು ಹಾಕಿದೆ. 6.5 ಲಕ್ಷ ಆಯಿತು. ಸೊ ವಿ ವರ್ ರೆಡಿ ಫಾರ್, ಬಟ್ ದೆನ್ 2.5 ಲಕ್ಷ ಇಟ್ಕೊಂಡು ವಿ ವರ್ ಲೈಕ್ ಲೆಟ್ಸ್ ಸ್ಟಾರ್ಟ್ ದ ಶೂಟ್. ಫೆಬ್ರವರಿ ಆಗ್ಬಿಟ್ಟಿತ್ತು ಅಷ್ಟೊಂದಾಗಲಿ, 2016 February, so it's like almost a year later. All I have done is this, and in between I hadn't taken any other project because ನನಗೆ 2 project ಮೇಲೆ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. Too much of consumption I get into the project. So ಬ್ಯಾಂಕಲ್ಲಿ 10,000 ರೂಪಾಯಿ ಕೂಡ ಇಲ್ಲ. ಐ ಆಮ್ ಆಲ್ರೆಡಿ ಥಿಂಕಿಂಗ್ ಲೆಟ್ಸ್ ಸ್ಟಾರ್ಟ್ ದ ಶೂಟ್ ವಿತ್ 2.5 ಲಕ್ಷ. ಸೊ ವಿ ಸ್ಟಾರ್ಟೆಡ್ while we are running the campaign, crowdfunding campaign, we were shooting. With the money we had, we could go up till 8 to 9 days. But then crowdfunding started picking up. We started seeing people I don't even know are putting in 2,000, 5,000, 10,000. So, and through this crowdsourcing campaign, somebody in UK who was looking to produce web content got in touch with me and she said, I want to produce this. How much extra do you need? I said, I need another 5-6 lakhs above this 8 lakhs to finish the final, like a product. She said, okay. And I already had a marketing team from, because marketing ಏನು ಮಾಡಿಲ್ಲ ಅಂದರೆ ಏನೂ ಪ್ರಯೋಜನ ಆಗಲ್ಲ, ಜನಗಳಿಗೆ ತಿಳಿಸ್ಬೇಕು ನಾವು ಮಾಡ್ತಾ ಇದೀವಿ ಅಂತ. So marketing team na she hired and she gave us the rest, that 4-5 lakh rupees, and we could finish the series. And the rest is history because we released it August 27th, 2 years ago, and so far we have had one episode ge 1.5 ಕೋಟಿ view. So overall it's crossed about 3.5 crores views. And YouTube inda ದುಡ್ಡು ಬಂದಿಲ್ಲ again. So there is no money you can make through ಇಷ್ಟೊಂದು crores of views ಆಗಿದ್ರು. YouTube inda simple figures we have got $3,200 because YouTube, I'm giving all of this information which I have taken 1 year to acquire. Okay, YouTube alli ನೀವು you can't do country blocking. ಸೊ ನಾವು ಇಂಡಿಯಾಲಿ, ಪಾಕಿಸ್ತಾನಲ್ಲಿ, ಶ್ರೀಲಂಕಾ ಈ ಒಂದು 4-5 ಕಂಟ್ರಿಗೆ ಫ್ರೀ ಆಗಿ ಕೊಡಬೇಕು. ಇನ್ ಮಿಕ್ಕಿದ ಕಡೆ ವಿ ವಾಂಟೆಡ್ ಟು ಬ್ಲಾಕ್ ಬಿಕಾಸ್ ವಿ ವಾಂಟೆಡ್ ಟು ಸಿ ಇಫ್ ದರ್ ಇಸ್ ಎನಿ ಪ್ಲಾಟ್ಫಾರ್ಮ್, ಬಿಕಾಸ್ ವೆಸ್ಟರ್ನ್ ಕಂಟ್ರೀಸ್ ದೇರ್ ಆರ್ ಪ್ಲಾಟ್ಫಾರ್ಮ್ಸ್ ವಿಚ್ ಲೈಕ್ ನೆಟ್ಫ್ಲಿಕ್ಸ್. ವಿ ವರ್ ಟ್ರೈಂಗ್ ಟು ಸಿ ಇಫ್ ದೇ ವಿಲ್ ಬೈ ಇಟ್ ಅಂಡ್ ಗಿವ್ ಅಸ್ ಸಮ್ ಮನಿ, ಸೊ ಅಟ್ ಲೀಸ್ಟ್ ವಿ ಬ್ರೇಕ್ ಈವನ್. YouTube doesn't give you many options if you are just a content creator. You have to become one level above that, whatever that term. That one level above, it doesn't happen so freely unless you have at least 5,000 videos in your account. Like these children channels alla you will see, right? Chuchu TV adella avaru sikkapade ದುಡ್ಡು ಮಾಡ್ಕೊಂತಾರೆ because ನೀವು ಚಿಲ್ಡ್ರನ್ಗೆ ವಿಡಿಯೋ ಹಾಕಿ ಬಿಟ್ಬಿಟ್ರೆ ಅವರು ಆಡ್ ಸ್ಕಿಪ್ ಮಾಡಲ್ಲ, ಅವ್ರು ನೋಡ್ತಾ ಇರ್ತಾರೆ ಅವ್ರು ಊಟ ಮಾಡೋವರೆಗೂ. ಮುಂದೆ ನೆಕ್ಸ್ಟ್ ಅರ್ಧ ಗಂಟೆ 3/4 ಗಂಟೆ. ಸೊ ಈ ತರ ವಿಡಿಯೋಸ್ ದೇ ಮೇಕ್ ಮನಿ ಬಿಕಾಸ್ ದೇ ಗೆಟ್ ಆಡ್ಸ್ ಅಂಡ್ ಯು ಡೋಂಟ್ ಸ್ಕಿಪ್ ಆಡ್ಸ್. ಬಟ್ ನಾವು ಮಾಡೋ ಕತೆ ಹೇಳಬೇಕು ಅಂತ ಬಂದಾಗ 12 ಎಪಿಸೋಡ್ 14 ವಿಡಿಯೋಸ್ ಅಂತ ಇಟ್ಕೊಂಡು ಹೋದಾಗ ಇಟ್ಸ್ ಡಿಫಿಕಲ್ಟ್ ಟು ಮೇಕ್ ಮನಿ. ಸೊ ವಿ ವಾಂಟೆಡ್ ಟು ಸಿ ಪ್ಲಾಟ್ಫಾರ್ಮ್ಗೆ ಯಾರಿಗಾರು ಕೊಡೋಣ ಅಂತ. ಸೊ ಬಟ್ ವಿ ಕುಡಂಟ್ ಬ್ಲಾಕ್ ದ ಕಂಟ್ರಿ ಅಂಡ್ ದೇರ್ ಆರ್ 3-4 ಡಿಸ್ಟ್ರಿಬ್ಯೂಟರ್ಸ್ ವಿದಿನ್ ಯೂಟ್ಯೂಬ್. So they control all of this, like, you know, there is very monopolistic. So they charge 50% of what you earn of your videos, and they give you these 2 options. Okay, country blocking options. So we had to go through those channels, distribution channels, to block the country. And there was, when trailer picked up and when BBC did a story about us, one of the channels, one of the platforms from US got in touch with us. They wanted to license it for 5 years. And with that money, we are able to make 70% of what we have invested. As of now, 70% is recovered. Lifetime ide nodkolana in 30% ge. At least we are covered so much. So that's the story. It's very inspiring thing. ಮತ್ತೆ ಪ್ರದೀಪ್, ಆ್ಯಕ್ಚುಲಿ ಸರ್ ಫುಲ್ ರೇಡಿಯೋ ಬಗ್ಗೆ ಎಲ್ಲ ಹೇಳಿದ್ರು. ಐ ಮೀನ್ ಟು ಸ್ಟಾರ್ಟ್, ನಾಳೆ ಇಸ್ ದ ಲಾಸ್ಟ್ ಡೇ ಆನ್ ರೇಡಿಯೋ.
ಓಕೆ, ನಮಸ್ಕಾರ. ಪ್ರದೀಪ ಅಂತ. ಒಂದು ರೇಡಿಯೋದ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ಬಟ್ ಸಾಕಷ್ಟು ಜನ ಈಗ ಸಖತ್ ಸ್ಟುಡಿಯೋ ಅಂತ ರೆಕಗ್ನೈಸ್ ಮಾಡ್ತಾರೆ, ಖುಷಿ ಆಗುತ್ತೆ. ನಮ್ಮ ಜರ್ನಿ ಶುರು ಆಗಿದ್ದು ಒಂದು 2 years ಬ್ಯಾಕ್. ಲೈಕ್ ವೆನ್ ಗಿರಿರಾಜ್ ಅವರು ಹೇಳಬೇಕಾದ್ರೆ ಒಂದು ಹಠ ಅಂತ ಹೇಳ್ತಾರಲ್ಲ, ಒಂದೇ ಒಂದು ರಿಸ್ಕ್ ತಗೋಣ. ಓಕೆ, ವಾಡವರ್ ಎಲ್ಲರೂ ಹೇಳ್ತಿದ್ದಾರೆ ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಮಾರ್ಕೆಟ್. ಇದಕ್ಕೆ ಮಾರ್ಕೆಟ್ ಯಾಕಿಲ್ಲ? ಬಿಕಾಸ್ ನೋಬಡಿ ಹಸ್ ಡನ್ ಎನಿಥಿಂಗ್ ಅಂಡ್ ಎಂಟೈರ್ ವರ್ಲ್ಡ್ ಈಸ್ ರನ್ನಿಂಗ್ ಆನ್ ಬಿಗ್ ಅನಾಲಿಟಿಕ್ಸ್. ನಂಬ್ತೀರಾ? ಪ್ರತಿಯೊಬ್ಬರು ಕೂಡ ಅನಾಲಿಟಿಕ್ಸ್ ಮೇಲೆ ಹೋಗ್ತಾರೆ. ಯಾರು, ಎಷ್ಟು ಜನ, ಎಲ್ಲಿ ನೋಡ್ತಿದ್ದಾರೆ, ಯಾವ ಏಜ್ ಗ್ರೂಪು, ಏನು ಕನ್ಸ್ಯೂಮ್ ಮಾಡ್ತಿದ್ದಾರೆ, ಎಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ, ಯಾವ ಡಿವೈಸ್ ಎಲ್ಲಿ ನೋಡ್ತಿದ್ದಾರೆ, ಪ್ರತಿಯೊಂದು ಅನಾಲಿಟಿಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಒಂದು ಅಬ್ಸರ್ವ್ ಮಾಡಿದ್ದು, ವೆರ್ ಎವರ್ ಐ ಮೆಟ್ ಡಿಸಿಷನ್ ಮೇಕರ್ಸ್ ಹೊರಗಡೆಗೆ, ಯಾರು ಕೂಡ ಇಲ್ಲಿ ಅನಾಲಿಟಿಕ್ಸ್ ಅವರು ಏನು ಟೆಸ್ಟ್ ಮಾಡಿಲ್ಲ. ಅಂಡ್ ಪ್ಯೂರ್ಲಿ ದ ಡಿಪೆಂಡಿಂಗ್ ಆನ್ ದ ಯೂಟ್ಯೂಬ್ ಕಾಂಟೆಂಟ್. ಲೈಕ್ ಕನ್ನಡದಲ್ಲಿ ಯೂಟ್ಯೂಬ್ ಎಷ್ಟು ರೀಚ್ ಆಗುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲ್ಗಡೆಗೆ ಯೂಟ್ಯೂಬ್ಗೆ ಒಂದು ಪರ್ಸೆಪ್ಷನ್ ಅಂತ ಫಿಕ್ಸ್ ಮಾಡ್ತಿದ್ದಾರೆ. ಬಟ್ ತಮಿಳ್ನಲ್ಲಿ, ತೆಲುಗುನಲ್ಲಿ ಸಾಕಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದಾದ್ಮೇಲೆ ಅಲ್ಲಿನ ಆಡಿಯನ್ಸ್ ಆಕ್ಟಿವ್ ಆಗಿದ್ದಾರೆ, ಕಾಂಟೆಂಟ್ ಕ್ರಿಯೇಟರ್ಸ್ ಆಕ್ಟಿವ್ ಆಗಿದ್ದಾರೆ. ಸೊ ಈಗ ಯು ಆರ್ ಕ್ಲೋಸ್ ಟು ಲಾಟ್ ಆಫ್ ಪೀಪಲ್. ಈಗ ಅಮೆಝಾನ್ ಆಗಲಿ, ನೆಟ್ಫ್ಲಿಕ್ಸ್ ಆಗಲಿ, ಅವ್ರ ಪ್ರಕಾರ NRI ಕ್ರೌಡ್ ಈಸ್ ವೆರಿ ಆಕ್ಟಿವ್. ಈಗ ನೀವು ತಮಿಳ್ ತಗೊಂಡ್ರೆ ನಿಮಗೆ ಮಲೇಷ್ಯಾ, ಸಿಂಗಾಪುರ್ ಆಕ್ಟಿವ್ ಇದೆ. ತೆಲುಗು ತಗೊಂಡ್ರೆ US, ಆಸ್ಟ್ರೇಲಿಯಾ ಆಕ್ಟಿವ್ ಇದೆ. ಅಲ್ಲಿ ಸ್ಪೆಂಡ್ ಮಾಡಿದ್ರೆ ನನಗೆ ವರ್ಕೌಟ್ ಆಗುತ್ತೆ ಅನ್ನೋದು ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗಿದೆ. ಬಟ್ ಕನ್ನಡ ಅಂತ ಬಂದಾಗ ಇಟ್ಸ್ ದ ಲಾಸ್ಟ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ವೆನ್ ಇಟ್ ಕಮ್ಸ್ ಟು ಇನ್ವೆಸ್ಟ್ಮೆಂಟ್. ಸೊ ಇದು ಒಂದು 6 months 8 months ಎಲ್ಲರನ್ನೂ ಮೀಟ್ ಮಾಡಿ ಐ ಟ್ರೈಡ್ ಅಂಡರ್ಸ್ಟ್ಯಾಂಡಿಂಗ್. ಬಿಕಾಸ್ ಇವತ್ತಿಗೂ ಟೆಲಿವಿಷನ್ಗೆ ಆಡ್ಸ್ ಬರುವಂಥದ್ದು ಏಜೆನ್ಸಿಯಿಂದ. ಸೊ ಏಜೆನ್ಸಿ ಅವರು ಕನ್ನಡದ ಬಗ್ಗೆ ಹೇಗೆ ನೋಡ್ತಿದ್ದಾರೆ, ಅಥವಾ ಇಲ್ಲಿ ಸ್ಪೆಂಡ್ ಮಾಡಕ್ ಬರಬೇಕಾಗಿರುವಂಥ ಕೆಲವು ಆರ್ಗನೈಸೇಷನ್ಸ್ ಕನ್ನಡದ ಬಗ್ಗೆ ಹೇಗೆ ನೋಡ್ತಿದ್ದಾರೆ, ಯಾಕೆ ಈ ಥರ ನೋಡ್ತಾರೆ ಅಂತ ಗೊತ್ತಾದಾಗ, ಒಂದು ದ ಕೈಂಡ್ ಆಫ್ ಕಾಂಟೆಂಟ್ ನಾವು ಪೊಟ್ರೆ ಮಾಡಿದೀವಿ, ಇದು ನಾವು ಅಂತ ಹೇಳ್ಕೊಳ್ಳೋಂಥ ಒಂದು ಕಾಂಟೆಂಟ್, ಅದು ಸಮ್ಟೈಮ್ಸ್ ಪ್ರೊಜೆಕ್ಷನ್ಸ್ ಕೆಲವು ಸತಿ ಕರೆಕ್ಟ್ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಮೋಸ್ಟ್ ಆಫ್ ದಿ ಟೈಮ್ಸ್ ಇಟ್ಸ್ ರಾಂಗ್ ಪ್ರೊಜೆಕ್ಷನ್ಸ್. ಅದು ನಾವಲ್ಲ, ನಾವು ಟೈರ್ ಸುಡೋರಲ್ಲ, ನಾವು ಕೆಟ್ಟದಾಗ ಗಲೀಜ್ ಮಾಡೋರಲ್ಲ, ಕೂಗಾಡೋರಲ್ಲ. ಬಟ್ ಒಂದು ಪರ್ಸೆಪ್ಷನ್ ಎಲ್ಲೋ ಒಂದು ಕಡೆ ಕೂತಿದೆ ನಮ್ಮ ಇದ್ರ ಬಗ್ಗೆ. ಸೊ ಒಂದು ಒಳ್ಳೆ ಕೆಲಸ ಮಾಡ್ತಾ ಅಥವಾ ಒಂದು ಒಳ್ಳೆ ಕ್ವಾಲಿಟಿ ಬಿಲ್ಡ್ ಮಾಡ್ತಾ, ವೈ ಡೋಂಟ್ ವಿ ಸ್ಲೋಲಿ ಚೇಂಜ್ ದಿಸ್ ಅನ್ನೋದು ಒಂದು ಹಠ ಬಂತು. ಸೊ ದಟ್ಸ್ ವೆನ್ ವಿ ಡಿಸೈಡೆಡ್ ಸಖತ್ ಸ್ಟುಡಿಯೋ ಅಂತ ಒಂದು ಸ್ಟಾರ್ಟ್ ಮಾಡೋಣ ಅಂತ. ಸೊ ಸಖತ್ ಸ್ಟುಡಿಯೋ ಇವತ್ತಿಗೆ ಕನ್ನಡದಲ್ಲಿ ಇಸ್ ದ ಓನ್ಲಿ ಪ್ರೊಡಕ್ಷನ್ ಹೌಸ್ ಡೆಡಿಕೇಟೆಡ್ಲಿ ಡೂಯಿಂಗ್ ಡಿಜಿಟಲ್ ಕಾಂಟೆಂಟ್ ಕನ್ನಡದಲ್ಲಿ. ಸೊ 1 ವರ್ಷ ಮುಂಚೆ ಶುರು ಮಾಡಿದಾಗ ನಮಗೂ ಗೊತ್ತಿರಲಿಲ್ಲ ಹೇಗೆ ವರ್ಕ್ ಆಗುತ್ತಿದ್ದು, ಏನಿದು. ಇನ್ಫ್ಯಾಕ್ಟ್ ರೂಪ ಅವ್ರನ್ನ ಸಾಕಷ್ಟು ಮೀಟ್ ಮಾಡಿದಾಗ ಟ್ರೈಡ್ ಡೌನ್ಲೋಡಿಂಗ್ ನಾಲೆಜ್ ಅವರಿಂದ, ಯಾರಿದ್ದಾರೆ, ಹೇಗಿದೆ, ಎಷ್ಟು ವರ್ಕ್ ಆಗುತ್ತೆ, ವಾಟ್ ಈಸ್ ದ ರೈಟ್ ಇನ್ವೆಸ್ಟ್ಮೆಂಟ್, ಎಷ್ಟು ಹಾಕಿದ್ರೆ ವಾಪಸ್ ಬರುತ್ತೆ. ನಿಜವಾಗ್ಲೂ ಯಾರಿಗೂ ಇಲ್ಲಿ ಹೇಳ್ಕೊಡೋ ಸ್ಥಿತಿಯಲ್ಲಿ ಇಲ್ಲ. ವಿ ಸ್ಟಾರ್ಟೆಡ್ ಆಫ್ ಲೂಸ್ ಕನೆಕ್ಷನ್. ಯಾ, ಅಂಡ್ ಎಷ್ಟು ಜನ ಆಕ್ಚುಲಿ ಮಲ್ಗು ಡೇಸ್ ನೋಡಿದಿರಾ? ಅಷ್ಟೇನಾ? ಎಷ್ಟು ಜನ ಆಕ್ಚುಲಿ ಗುಡ್ದ ಭೂತ ನೋಡಿದಿರಾ? ಐ ಥಿಂಕ್ ಅದೆಲ್ಲ ವೆಬ್ ಸೀರೀಸ್ ಆಗ್ಲೇನೆ ಇತ್ತು. ಅಂದ್ರೆ ಒಂದು ಲಿಮಿಟೆಡ್ ಎಪಿಸೋಡ್ಸ್ನಲ್ಲಿ ಒಂದು ಕಥೆನ ತುಂಬಾ ಸುಂದರವಾಗಿ ಹೇಳೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಒಂದು ವೆಬ್ ಸೀರೀಸ್. ಅದರಲ್ಲಿ ಅವ್ರು ಹೇಳ್ತಿದ್ರು ಮುಕ್ತವಾಗಿ ಏನ್ ಬೇಕಾದ್ರೂ ಹೇಳ್ಬಹುದು ಅಂತ. ಸೊ ಏನ್ ಬೇಕಾದ್ರು ಅಂತ ಹೇಳಿದಾಗ ಅದನ್ನ ಯಾರು ಕತೆ ಬರೀತಾರೆ ಅವ್ರು ಹೇಳ್ದಂಗೆ ಒಂದು ಸೆನ್ಸರ್ ನಮ್ಮ ತಲೆಯಲ್ಲಿ ಓಡ್ತಿರುತ್ತೆ. ನಾವು ರಾಮ್ ಗೋಪಾಲ್ ವರ್ಮಾ ಅಲ್ಲ, ಅಥವಾ ನಾವು ಸೀಕ್ರೆಟ್ ಗೇಮ್ಸ್ ತರ ಆತರ ಎಲ್ಲ ಓಪನ್ ಆಗಿ ಹೇಳಕ್ಕಾಗಲ್ಲ. ಎಲ್ಲ ಓಪನ್ ಆಗಿ ಹೇಳಿದಾಗ ನಮ್ಮನ್ನ ಬೇರೆ ಕ್ಯಾಟಗರಿಗೆ ಸೇರಿಸ್ಬಿಡ್ತಾರೆ ಇಲ್ಲಿ. ಸೊ ನಮ್ಮ ಜನರ ಸೆನ್ಸಿಬಿಲಿಟೀಸ್ ಅಂಡ್ ನಮ್ಮ ಜನ ಏನ್ ಕನ್ಸ್ಯೂಮ್ ಮಾಡ್ತಾರೆ, ಯಾವ ಲೆವೆಲ್ ವರೆಗೂ ಅಪ್ಡೇಟ್ ಆಗಿದ್ದಾರೆ, ಯಾವ ಲೆವೆಲ್ ವರೆಗೂ ನಾವು ಅವ್ರನ್ನ ಒಂದು ರೇಂಜಿಗೆ ಟಚ್ ಮಾಡಬಹುದು ಅನ್ನೋದು ಒಂದು ಅನಾಲಿಸಿಸ್ ಬೇಕಿತ್ತು. ದಟ್ಸ್ ವೆನ್ ವಿ ಡಿಡ್ ಲೂಸ್ ಕನೆಕ್ಷನ್. ಲೂಸ್ ಕನೆಕ್ಷನ್ ಪ್ಯೂರ್ಲಿ ಒಂದು ಅನಾಲಿಟಿಕ್ಸ್ಗೋಸ್ಕರ ಮಾಡಿದಂಥ ಒಂದು ಪ್ರಾಡಕ್ಟ್. ಅಂಡ್ ನಾವು ವೆನ್ ವಿ ಸ್ಟಾರ್ಟೆಡ್ ಎಲ್ಲೂ ಕೂಡ ಯೂಟ್ಯೂಬ್ ಚಾನಲ್ ಆಗಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇರಲಿಲ್ಲ. ಬಿಕಾಸ್ ಫಾರ್ ಅಸ್ ಇವತ್ತಿಗೂ ಕೇಳಿದ್ರೆ ಯೂಟ್ಯೂಬ್ನಲ್ಲಿ ಆಸ್ ರೂಪ ಅವ್ರು ಮೆನ್ಷನ್ ಮಾಡ್ದಂಗೆ ಇಟ್ಸ್ 0 ರೆವೆನ್ಯೂಸ್ ಕೇಳಕ್ ಹೋದ್ರೆ. ಅಂದ್ರೆ ದ ಕೈಂಡ್ ಆಫ್ ಮನೀಸ್ ವಾಟ್ ವಿ ಆರ್ ಇನ್ವೆಸ್ಟಿಂಗ್, ವಾಟ್ ವಿ ಗೆಟ್ ಬ್ಯಾಕ್, ಅಬ್ಸಲ್ಯೂಟ್ಲಿ ನಥಿಂಗ್. ಅಂಡ್ ಫೇಸ್ಬುಕ್ ಒಂದು ರೇಂಜ್ಗೆ ಜನಗಳನ್ನ ತಲುಪಿಸ್ತಿತ್ತು ಅಂತಿತ್ತು. ಬಟ್ ಇವತ್ತಿಗೆ ಒಂದು ಚೂರು ಕೊಟ್ಬಿಟ್ಟು ಒಂಥರ ಬಿಸ್ಕೆಟ್ ಹಾಕ್ತಾರಲ್ಲ, ಬೂಸ್ಟ್ ಮಾಡಿ ಜಾಸ್ತಿ ಜನ ಕೊಡ್ತೀನಿ, ದುಡ್ಡು ಕೊಡಿ, ಇನ್ನೂ ಜಾಸ್ತಿ ಜನ ಕೊಡ್ತೀನಿ. ಸೊ ಐ ಥಿಂಕ್ ಮೋಸ್ಟ್ ಆಫ್ ದೀಸ್ ಪ್ಲಾಟ್ಫಾರ್ಮ್ಸ್ ಜನ ಇದ್ದಾರೆ, ಫೇಸ್ಬುಕ್ ಅಲ್ಲಿ ಜನ ಇದ್ದಾರೆ, ವಾಟ್ಸ್ಆಪ್ ನಲ್ಲಿ ಜನ ಇದ್ದಾರೆ, ಯೂಟ್ಯೂಬ್ ಅಲ್ಲಿ ಜನ ಇದ್ದಾರೆ. ಬಟ್ ಎಲ್ಲರೂ ಕೂಡ ಒಂದು ರೇಂಜ್ ವರೆಗೂ ಎಲ್ಲ ಫ್ರೀ ಆಗಿ ಕೊಟ್ಟರು. ಬಟ್ ಕಪಲ್ ಆಫ್ ಒಂದು 8 months 1 year ಇಂದ ಎಲ್ಲರೂ ಅಲ್ಗಾರಿದಮ್ ಚೇಂಜ್ ಮಾಡಿದ್ದಾರೆ. ಸೊ ರೀಚ್ ಆಟೋಮೆಟಿಕಲಿ ಎಲ್ಲರಿಗೂ ಕಟ್ ಆಗೋಗಿದೆ. ಸೊ ಇಫ್ ಯು ವಾಂಟ್ ದಟ್ ಎಕ್ಸಾಕ್ಟ್ ರೀಚ್, ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ವಿ ಆರ್ ನಾಟ್ ಗೆಟಿಂಗ್ ಎನಿಥಿಂಗ್. ಸೊ ಅದ್ರಲ್ಲಿ ಮತ್ತೆ ಅವನಿಗೆ ಪೇ ಮಾಡಿ ಮತ್ತೆ ಬೂಸ್ಟ್ ಮಾಡ್ಕೊಳ್ಳುವಂಥದ್ದು, ನಮ್ಮ ಎಪಿಸೋಡ್ 1 million 10 million ಅಂತ ಹಾಕೊಳ್ಳುವಂಥದ್ರಲ್ಲಿ ಏನೂ ಅರ್ಥ ಇಲ್ಲ. ಸೊ ಸಾಕಷ್ಟು ಸಲ ನಾವು ಕನ್ನಡ ಸಿನಿಮಾಗಳು ಈ ಥರದ್ದು ಒಂದು ಯೂಟ್ಯೂಬ್ ಪ್ರಮೋಷನ್ ಎಲ್ಲ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಒಂದು ನಿಜವಾಗ್ಲೂ ಜನ ನೋಡ್ತಿದಾರ, ಅಥವಾ ಇಸ್ ಇಟ್ ಲೈಕ್ ಸೈಕಾಲಜಿಕಲಿ ಒಂಥರ ನಾನು ಇಷ್ಟಿದ್ರೆ ನನ್ನ ಪಿಕ್ಚರ್ ಹಿಟ್ಟು ಅನ್ನೋ ಥರ ಪೊಟ್ರೆ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಮಾಡ್ತಾರ ಅಂತ ಅನ್ಸುತ್ತೆ. ಸೊ ಯೂಟ್ಯೂಬ್, ಫೇಸ್ಬುಕ್ ಬಿಟ್ಟು ಬೇರೆ ಏನ್ ಮಾಡಬಹುದು ಅಂತ ಹೊರಟಾಗ ವೆನ್ ವಿ ಅನಲೈಸ್ಡ್ OTT ಪ್ಲಾಟ್ಫಾರ್ಮ್ ಅಂತ ಬಂದಾಗ, ಲೈಕ್ ಅಮೆಝಾನ್, ನೆಟ್ಫ್ಲಿಕ್ಸ್ ಇಸ್ ಅನ್ OTT ಪ್ಲಾಟ್ಫಾರ್ಮ್, VOD ಅಂತ ಕರೀತಾರೆ, ವಾಯ್ಸ್ ಆನ್ ಡಿಮ್ಯಾಂಡ್, ವಿಡಿಯೋಸ್ ಆನ್ ಡಿಮ್ಯಾಂಡ್. ಸೊ ಈ ತರದ್ದು ಒಂದು ಯಾಕೆ ಶುರು ಮಾಡಬಾರದು ಕನ್ನಡದಲ್ಲಿ ಅಂತ ಒಂದು ತಲೆಗೆ ಬಂತು. ಎಲ್ಲದರಲ್ಲೂ ಕೂಡ ಒಂದು ಹುಚ್ಚತನ, ಅಂದ್ರೆ ಇದಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಇದಕ್ಕೂ ಎಲ್ಲಿಂದ ಇನ್ವೆಸ್ಟ್ ತರಿಸ್ತೀರಿ?
ಫಸ್ಟ್ ಆಫ್ ಆಲ್ ವಿಡಿಯೋಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ದುಡ್ಡು ಬೇಕು, ಅದ್ರಲ್ಲೊಂದು ಟೆಕ್ನಾಲಜಿ ಬಿಲ್ಡ್ ಮಾಡ್ಬೇಕಾದ್ರೆ ಅದಕ್ಕೆ ಇನ್ನಷ್ಟು ದುಡ್ಡು ಬೇಕು. ಈ ಥರದ್ದೆಲ್ಲ ಪ್ರಯತ್ನಗಳು ಪಡ್ಬೇಕಾದ್ರೆ ಒಂದು 6 months ಮುಂಚೆ ವಿ ಮೆಟ್ ಕಪಲ್ ಆಫ್ ಪೀಪಲ್. ಅಗೇನ್ ಖುಷಿ ಆಗುತ್ತೆ. ಹೇಳ್ತಾರೆ ಕನ್ನಡದವ್ರಿಗೆ ಹೆಲ್ಪ್ ಮಾಡಲ್ಲ ಅಂತ, ಬಟ್ ನಿಜವಾಗ್ಲೂ ಯಾರೋ ಕನ್ನಡದವ್ರು ಮುಂದೆ ಬಂದು ನಾನು ಐ ವರ್ಕ್ ಇನ್ US, ನಾನು ಇಂಥ ಒಂದು ಕಂಪ್ನಿ ಕೆಲಸ ಮಾಡ್ತೀನಿ, ಈ ಥರ ಒಂದು ಟೆಕ್ನಾಲಜಿ ನಮ್ಮಲ್ಲಿದೆ, ವೈ ಡೋಂಟ್ ವಿ ಕೊಲಾಬರೇಟ್ ಅಂಡ್ ಡೂ ಸಮಥಿಂಗ್ ಅಂತ ಹೇಳಿದಾಗ ದಟ್ಸ್ ವೆನ್ ಇಟ್ ಸ್ಟ್ರೈಕ್ ಡಸ್. ಆಕ್ಚುಲಿ ಎಷ್ಟು ಜನ ಆಕ್ಚುಲಿ ಒಂದು ಪ್ಲಾಟ್ಫಾರ್ಮ್ಗೆ ಹೋರಾಡ್ತಿದ್ದಾರೆ, ಒಂದು ಬಿಸ್ನೆಸ್ ಮಾಡೆಲ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ. ವೈ ಡೋಂಟ್ ವಿ ವರ್ಕ್ ಟುವರ್ಡ್ಸ್ ಇಟ್ ಅಂದ್ಬಿಟ್ಟು ಅಂಡ್ ವಿ ಆರ್ ಅಬೌಟ್ ಟು ಡೆವಲಪ್ ಅವರ್ ಓನ್ ಟೆಕ್ನಾಲಜಿ. ಸಖತ್ ಒಂದು ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಇದೆ. ಸೊ ಇದ್ರ ಮಧ್ಯೆ ಖುಷಿಯಾಗಿದೆ ಏನು ಅಂತ ಹೇಳಿದ್ರೆ ಲೂಸ್ ಕನೆಕ್ಷನ್ ಅಲ್ಲಿ ಸಿಕ್ಕಂತ ಒಂದು ಅನಾಲಿಟಿಕ್ಸ್ ಅಂದ್ರೆ ಯಂಗ್ಸ್ಟರ್ಸು ಅಂದ್ರೆ ನನ್ನ 12 ವರ್ಷದ ರೇಡಿಯೋ ಎಕ್ಸ್ಪೀರಿಯನ್ಸ್ ನಲ್ಲಿ ಅಂಡ್ ನಾವು ಮಾಡ್ತಿರೋಂಥ ಕಾಂಟೆಂಟ್ ಅದಕ್ಕೆ ಸಿಕ್ತಿರುವಂತ ರೆಸ್ಪಾನ್ಸ್ ಎಕ್ಸ್ಪೀರಿಯನ್ಸ್ ನಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಭಾಷೆಯಿಂದ ದೂರ ಹೋಗ್ತಿದ್ದಾರೆ. ಅಂದ್ರೆ ಒಂದು ಅಪ್ಪ ಅಮ್ಮದು ತಪ್ಪಿದೆ, ಜನರೇಷನ್ ತಪ್ಪಿದೆ, ಅಥವಾ ಯಾವ ಕಾಂಟೆಂಟ್ ನ ಹೇಗೆ ಕನ್ಸ್ಯೂಮ್ ಮಾಡ್ತಿದ್ದಾರೆ ಪ್ರತಿಯೊಂದು ಕೂಡ ನೀವು ಅನಲೈಸ್ ಮಾಡಿದೆ ಎಲ್ಲೋ ಒಂದ್ ಕಡೆ ಒಂಚೂರು ಕನ್ನಡದಲ್ಲ ವರ್ಕ್ ಆಗಲ್ಲ. ಅದು ಬೇರೆಯವ್ರು ಹೇಳೋದಿರ್ಲಿ, ಅಂದ್ರೆ ನಾವು ಇಲ್ಲಿನವರೇನೆ ನಾವು ಒಂದು ಬಿಲೀಫ್ ನ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಒಂದು 200 ಸಿನಿಮಾ ರಿಲೀಸ್ ಆದ್ರೆ 180 ಸಿನಿಮಾ ಫ್ಲಾಪ್ ಅಂತಾನೆ ಇವತ್ತು ಲೆಕ್ಕ. 20 ಸಿನಿಮಾ ಅದ್ರಲ್ಲಿ 10 ಸಿನಿಮಾ ಲೆಕ್ಕ ದುಡ್ಡು ಮಾಡತ್ತೆ, ಇನ್ನೊಂದು 10 ಸಿನಿಮಾ ರೆಕಗ್ನೇಷನ್ ಸಿಗುತ್ತೆ. ಸೊ ಈ ರೇಷಿಯೋ ನೋಡಿದಾಗ ಪ್ರತಿ ಸಿನಿಮಾ 1 ಕೋಟಿ ರೂಪಾಯಿ ಹಾಕಿ 1 ವರ್ಷ ಕಷ್ಟಪಟ್ಟು ಅಷ್ಟೆಲ್ಲ ಸೈಕಲ್ ಹೊಡೆದು ಫೈನಲಿ ಹೋಗಿ ಡಿಸ್ಟ್ರಿಬ್ಯೂಷನ್ ಸೆಂಟ್ರಲ್ಲಿ ಇಟ್ಸ್ ಎ ಮಾಫಿಯಾ, ಎಲ್ಲರಿಗೂ ಗೊತ್ತಿರುವಂಥದ್ದು. ಒಂದೊಂದು ಸಿನಿಮಾ ಹೊರಗಡೆ ಪಡ್ಬೇಕಾರೋ ಕಷ್ಟ, ಅಂಡ್ ಫೈನಲಿ ಆ ಸ್ಕ್ರೀನಿಗೆ ಹೋಗಿ ಜನ ದುಡ್ಡು ಕೊಟ್ಟು ನೋಡೋದಕ್ಕೆ ಮತ್ತೆ ದುಡ್ಡು ಸ್ಪೆಂಡ್ ಮಾಡಿ, ಪ್ರತಿ ಟಿವಿ ಚಾನಲ್ಗೂ ದುಡ್ಡು ಕೊಡಬೇಕು, ಪ್ರತಿ ಪೇಪರ್ಗೂ ಆರ್ಟಿಕಲ್ ಬರೆಯಕ್ಕೆ ದುಡ್ಡು ಕೊಡಬೇಕು. ಹೀಗೆಲ್ಲ ನಡಿಬೇಕಾದ್ರೆ ಜನ ಬರ್ತಿಲ್ಲ ಥಿಯೇಟರ್ಗೆ. ಅಂದ್ರೆ ನಾವು ಎಷ್ಟೇ ಅಬ್ರ ಹೊರಗಡೆ ಮಾಡಬಹುದು, ಅಂದ್ರೆ ಸಿನಿಮಾಗಳು ಸೂಪರ್ ಡೂಪರ್ ಓಡ್ತಾ ಇದೆ, ನಾವೇನೋ ಇಂಡಸ್ಟ್ರಿ ಚೇಂಜ್ ಮಾಡ್ಬಿಟ್ಟಿದ್ವಿ, ಅದ್ಭುತವಾಗಿದೆ ಎಲ್ಲ ಹೇಳ್ಬೋದು, ಬಟ್ ಥಿಯೇಟರ್ ಹೋಗಿ ಕೂತಾಗ ನಂಬರ್ ಆಫ್ ಪೀಪಲ್ ವಾಚಿಂಗ್ ಸಿನಿಮಾಸ್ ಕಡಿಮೆ ಆಗ್ತಾ ಬರ್ತದೆ. ಬಟ್ ಏನ್ ಕನ್ಸ್ಯೂಮ್ ಮಾಡ್ತೀರ ಅಂತ ನೀವು ಅನಲೈಸ್ ಮಾಡಿದ್ರೆ ಯಂಗರ್ ಜನರೇಷನ್ ಟಿವಿ ನೋಡ್ತಿಲ್ಲ. ಇವಾಗ ನನಗೆ ಬಿಗ್ ಬಾಸ್ ಇಂದ ನೋಡಿ ಕಲಿಯುವಂಥದ್ದು ಏನಿಲ್ಲ. ಯಾವುದೋ ಒಂದು ಡ್ಯಾನ್ಸ್ ಶೋ ಇಂದ, ನಾನೇ ಒಂದು ಡ್ಯಾನ್ಸ್ ಶೋ ಅಲ್ಲಿ ಇದ್ದೆ, ಅದು ದುರಂತ ಅದು. ಸೊ ಡ್ಯಾನ್ಸ್ ಶೋ ಅಲ್ಲಿ ಏನು ಅಂದ್ರೆ ಏನೂ ಇಲ್ಲ. ಸೊ ಅದ್ರ ಜೊತೆಗೆ ಒಂದು ಸಿಂಗಿಂಗ್ ಶೋ, ಅದರಿಂದ ನನಗೆ ಏನಾದ್ರು ಸಿಗುತ್ತಾ, ತುಂಬಾ ಲಿಮಿಟೆಡ್ ಪರ್ಸೆಂಟೇಜ್ ಆಕ್ಚುಲಿ. ಬಟ್ ಆಕ್ಚುಲಿ ಏನ್ ನೋಡ್ತಿದ್ದಾರೆ ಹೊರಗಡೆಗೆ ಇವತ್ತಿಗೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿರುವಂತ ದೊಡ್ಡ ದೊಡ್ಡ ಮೀಡಿಯಾಸ್ ಇರ್ಬೋದು, ಲೈಕ್ ಅಮೆಝಾನ್, ನೆಟ್ಫ್ಲಿಕ್ಸ್, ಗೊತ್ತಿಲ್ದಿರೋಂಥ ಭಾಷೆ, ಗೊತ್ತಿಲ್ದಿರೋಂಥ ಕಾಂಟಿನೆಂಟ್ ಕನ್ಸ್ಯೂಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಕನ್ನಡ ಅಲ್ಲ, ಅದು ಕೊರಿಯನ್ ಸಿನಿಮಾನೇ, ಬಟ್ ಸ್ಟಿಲ್ ನಾನು ಕುತ್ಕೊಂಡು ನೋಡ್ತೀನಿ ಬಿಕಾಸ್ ಆ ಎಮೋಷನ್ಸು, ಅದರ ಮೇಕಿಂಗು, ಅದರ ಕಾಂಟೆಂಟ್ ತುಂಬಾ ಚೆನ್ನಾಗಿದೆ. ಇವತ್ತಿಗೂ ನಾರ್ಕೋಸ್ ನೋಡ್ತಾರೆ, ಯಾರಿಗಾರು ಭಾಷೆ ಅರ್ಥ ಆಯ್ತಾ ಇಲ್ಲ, ಸಬ್ ಟೈಟಲ್ಸ್ ಇದೆ, ನೋಡ್ತಾರೆ. ಸೊ ಕಾಂಟೆಂಟ್ ಚೆನ್ನಾಗಿದ್ದಾಗ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಯಾರು ಬೇಕಾದ್ರೂ ನೋಡ್ತಾರೆ ಅನ್ನೋಂಥದ್ದು ಒಂದು ನಂಬಿಕೆ. ಪ್ಲಸ್ ರೂಪಾ ಅವರು ಐ ಥಿಂಕ್ ಶಿಲ್ ಟ್ರೂಲಿ ಸಪೋರ್ಟ್ ದಿಸ್ ಸ್ಟೇಟ್ಮೆಂಟ್, ಬಿಕಾಸ್ ಇಲ್ಲಿ ನಾವೇನೋ ಥಾಟ್ ಪ್ರೊಸೆಸ್ ನಲ್ಲಿ ಮಾಡದಂತ ಬರ್ದಂತ ಒಂದು ಲೈನ್ ಪ್ರಪಂಚದಲ್ಲಿ ಯಾರಿಗೋ ಒಬ್ಬರಿಗೆ ನೋಡ್ಬೇಕಾದ್ರೆ ಅದು ಆ ಮೆಸೇಜ್ ಕನ್ವೆ ಆಯ್ತು ಅಂತ ಹೇಳಿದ್ರೆ ಅದೊಂದು ಅದ್ಭುತವಾಗಿರುವಂತ ಒಂದು ಮೀಡಿಯಂ ನಲ್ಲಿ ಇದೀವಿ. ವೆಬ್ ಸೀರೀಸ್ ಅಂತ ಬಂದಾಗ ಅದೊಂದು ಮುಕ್ತವಾಗಿ ಅದರದೆಲ್ಲ ಪ್ರಯತ್ನಗಳು ಮಾಡಬಹುದು, ರೆಸ್ಟ್ರಿಕ್ಷನ್ ಇರಲ್ಲ. ಇದು ಮಂಡ್ಯ ಲೋಡಲ್ಲ, ಮೈಸೂರು ಲೋಡಲ್ಲ ಅನ್ನೋ ಕ್ಯಾಲ್ಕುಲೇಷನ್ ಬರಲ್ಲ. ಸೊ ಅದ್ರ ಜೊತೆಗೆ ಇದು ಮಲ್ಟಿಪ್ಲೆಕ್ಸು, ಮಾಸು, ಕ್ಲಾಸು ಆ ಥರದ್ದು ಏನೂ ಬರಲ್ಲ. ಬಟ್ ಒಳ್ಳೆ ಕತೆಗಳನ್ನ ಹೇಳೋದಕ್ಕೆ ಒಂದು ಒಳ್ಳೆ ವೇದಿಕೆ. ಐ ಥಿಂಕ್ ಯಂಗ್ಸ್ಟರ್ಸ್ ಇದನ್ನ ಉಪಯೋಗಿಸ್ಕೊಂಡು ಇನ್ನಷ್ಟು ಒಳ್ಳೆ ಕತೆಗಳನ್ನ ಮಾಡಬೇಕು ಅಂತ ಹೇಳ್ಬಿಡ್ತೀವಿ. ಆದ್ರೆ ಏನಾಗುತ್ತೆ ಅಂದ್ರೆ ಎಷ್ಟು ಬಂಡವಾಳ ಹಾಕಬೇಕು ಅಂಡ್ ಹೆಂಗ್ ವಾಪಸ್ ಬರುತ್ತೆ. ಇವರೊಂದು ಅನಾಲಿಟಿಕ್ಸ್ ಕೊಟ್ಟರು. ಅಂಡ್ ಹೇಗೆ ಐ ವಾಂಟೆಡ್ ಟು ಶೇರ್ ಅಬೌಟ್ ಲೂಸ್ ಕನೆಕ್ಷನ್. ಲೂಸ್ ಕನೆಕ್ಷನ್ಗೆ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಬಂತು 16 ಲಕ್ಷ ಟೋಟಲ್. ಇದು 2017 ಇಸ್ವಿನಲ್ಲಿ ನಾವು ಶುರು ಮಾಡಿದ್ದು. ಒಂದು 3 ತಿಂಗಳು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ವಿ. ಹಸೀನ್ ಮತ್ತೆ ಶ್ಯಾಮ್ ಅಂತ ಇಬ್ರು ಡೈರೆಕ್ಟ್ ಮಾಡಿದವರು. ಇದು ಅದ್ಭುತವಾಗಿರುವಂತ ಟೆಕ್ನಿಷಿಯನ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಒಂದು 2.5 ತಿಂಗಳು ಕೂತಾಗ ನಮ್ಗಿದ್ದು ಪ್ರತಿಯೊಂದು ಟ್ರಾನ್ಸಿಷನ್ ಕೂಡ ಸ್ಕ್ರಿಪ್ಟ್ ಮಾಡೋಣ. ಅಂದ್ರೆ ಯಾವುದು ಉಡಾಫೆಯಲ್ಲಿ ಆಮೇಲೆ ನೋಡ್ಕೊಳ್ಳೋಣ, ಪೋಸ್ಟ್ ಪ್ರೊಡಕ್ಷನ್ ನೋಡೋಣ, ಇಲ್ಲ. ಕಾಂಟೆಂಟ್ ಬಂದು ಮೊಬೈಲಲ್ಲಿ ನೋಡ್ತಾರೆ. 90% ಕನ್ಸಂಪ್ಷನ್ ಮೊಬೈಲಲ್ಲಿ ಇರುವಂಥದ್ದು. ಸೊ ಮೊಬೈಲಿಗೆ ಬೇಕಿರುವಂಥ ಸೌಂಡ್ ಡಿಸೈನು, ಮೊಬೈಲಿಗೆ ಬೇಕಿರುವಂಥ ರೆಸಲ್ಯೂಷನ್, ಮೊಬೈಲ್ಗೆ ಚೆನ್ನಾಗಿ ಕಾಣಿಸೋ ಥರ ಒಂದು DI ಕಲರ್ ಕರೆಕ್ಷನ್, ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಸುನಿಲ್ ರಾವ್ ಅವರು ಆಫ್ಟರ್ ಅ ವೆರಿ ಲಾಂಗ್ ಬ್ರೇಕ್ ಹಿ ಕೇಮ್ ಬ್ಯಾಕ್ ಥ್ರೂ ದಿಸ್ ಪ್ರಾಜೆಕ್ಟ್. ವಿ ಆರ್ ವೆರಿ ಹ್ಯಾಪಿ. ಇದಾದ್ಮೇಲೆ ಸಾಕಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ, ಈಗ ಖುಷಿ ಆಯ್ತು. ಅಂಡ್ ನಮ್ಮ ವೆಬ್ ಸೀರೀಸ್ನಲ್ಲಿ ಇದ್ದಂಥ ಒಂದು ಹುಡುಗಿನ ಮದುವೆ ಆದ್ರು, ಸೊ ಲೈಫಲ್ಲೂ ಸೆಟ್ಲ್ ಆದ್ರು, ಇನ್ನೂ ಖುಷಿ ಆಯ್ತು. ಸೊ ಈ ವೆಬ್ ಸೀರೀಸ್ ಕನ್ಸಂಪ್ಷನ್ ಅಂತ ನೋಡಿದಾಗ ಟೈರ್ 2 ಸಿಟೀಸ್ ನಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅಂದ್ರೆ ಒಂದು ಬೆಂಗಳೂರಿನಲ್ಲಿ ಇಂದಿರಾನಗರ, ಕೋರ್ಮಂಗಲ ಕಡೆ ಹೋದಾಗ ಕನ್ನಡದ ಬಗ್ಗೆ ಯಾರು ಆಸಕ್ತಿನೇ ತೋರಿಸ್ತಿರ್ಲಿಲ್ಲ. ಐ ಸಾ ದಿಸ್ ಚೆನ್ನಾಗಿದೆ ಎಪಿಸೋಡು ಅಂತ ಮಾತಾಡಿದಾಗ ಎಲ್ಲೊಂದ್ ಕಡೆ ಖುಷಿ ಆಯ್ತು. ಓಕೆ, ಒಂದ್ ಮಟ್ಟಿಗೆ ಯಾವ ಸೆಕ್ಷನ್ ನ ಟಚ್ ಮಾಡಕ್ ಆಗಲ್ಲ ಅಂತ ಅನ್ಕೊಳ್ತಾ ಇದ್ವಿ, ದೇ ಸ್ಟಾರ್ಟೆಡ್ ರೆಸ್ಪಾಂಡಿಂಗ್ ಅಂತ. ಅಲ್ಲಿಂದ ಮುಂದಕ್ಕೆ ಇಟ್ ಬಿಕಮ್ಸ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಫ್ ಅವ್ರನ್ನ ಮುಂದಕ್ಕೆ ಹೇಗೆ ಕರ್ಕೊಂಡು ಹೋಗ್ತೀವಿ ಅಂತ. ಅವ್ರು ಯಾರು ಬಂದು ಕನ್ನಡ ಸಿನಿಮಾ ನೋಡ್ತಿಲ್ಲ, ಬಟ್ ಕನ್ಸ್ಯೂಮ್ ಮಾಡೋದು ಬೇರೆ ಏನೋ ಮಾಡ್ತೇನೆ, ಬಟ್ ಅವ್ನು ಕನ್ನಡದವನು, ಬಟ್ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟಿಸ್ಬೇಕಾಗತ್ತೆ. ಹೇಗ್ ಮಾಡಬೇಕು? ಸೊ ಅವ್ನು ಏನ್ ಕನ್ಸ್ಯೂಮ್ ಮಾಡ್ತೇನೆ ಅದೇ ಸ್ಪೇಸ್ ನಲ್ಲಿ ಲೆಟ್ಸ್ ಗೋ ಡೂ ಮೋರ್ ಎಕ್ಸ್ಪೆರಿಮೆಂಟ್ಸ್ ಅಂತ ಬಂತು. ಸೊ ಅದರ್ವೈಸ್ ಸಾಕಷ್ಟು ಪ್ರಾಜೆಕ್ಟ್ಸ್ ನ ಲೈನ್ ಅಪ್ ಅಲ್ಲಿ ಇಟ್ಟಿದ್ವಿ. ಅದ್ರಲ್ಲಿ ತುಂಬಾ ಖುಷಿಯಾಗಿದ್ದು ಶಿವರಾಜ್ ಕುಮಾರ್ ಅವರು ಲೂಸ್ ಕನೆಕ್ಷನ್ ನೋಡಿ ಹೆಡ್ ಕಾಲ್ಡ್ ಅಸ್ ಒಂದ್ಸತಿ ಮನೆಗೆ.
ತುಂಬಾ ಚೆನ್ನಾಗಿ ಮಾಡಿದೀರಾ, ಏನ್ ಮಾಡ್ಬೇಕು ಅಂತೀರಾ ಅಂತ. ಲೈಕ್ ವಿ ಆರ್ ಟೋಲ್ಡ್ ಹಿಮ್, ಈ ತರದ್ ಏನೋ ಮಾಡ್ತಿದೀವಿ, ಅದು ಹೇಗೆ ವಾಪಸ್ ಬರುತ್ತೆ ಗೊತ್ತಿಲ್ಲ ಅಂತ. ನಾವು ಇನ್ವೆಸ್ಟ್ ಮಾಡಿದ 16 ಲಕ್ಷದಲ್ಲಿ ಸುಮಾರು ಒಂದು 7 ಲಕ್ಷ ವಿ ಗಾಟ್ ಇಟ್ ಬ್ಯಾಕ್ ಥ್ರೂ ಪ್ರಾಡಕ್ಟ್ ಇಂಟಿಗ್ರೇಷನ್. ಬಿಕಾಸ್ ನೀವು ಒಂದು 7 ಎಪಿಸೋಡ್ ನೋಡಿದ್ರೆ 7 ಎಪಿಸೋಡ್ ನಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಇಂಟಿಗ್ರೇಟ್ ಆಗಿದೆ, ಗೊತ್ತಿಲ್ಲದಂಗೆ. ಅಂದ್ರೆ ಎಲ್ಲೂ ಸೆಲ್ ಮಾಡ್ತಿಲ್ಲ, ಅದನ್ನ ಹಾರ್ಡ್ ಕೋರ್ ಆಗಿ ಸೆಲ್ಲಿಂಗ್ ಮಾಡ್ತಿಲ್ಲ, ಬಟ್ ಅದ್ರ ಲೋಗೋ ಇಂಟಿಗ್ರೇಷನ್ಸ್ ಇರ್ಬೋದು ಅಥವಾ ಲೊಕೇಶನ್ಸ್ ಇರಬಹುದು. ಆ ವೈಸ್ ಒಂದು 7 ಲಕ್ಷ ವಾಪಸ್ ಬಂತು ನಮಗೆ. ಯೂಟ್ಯೂಬ್ ಇಂದ ಸುಮಾರು ಒಂದು 2 ಲಕ್ಷ ವಾಪಸ್ ಬಂದಿದೆ. ಅದಾದ್ಮೇಲೆ ಇವತ್ತಿಗೆ ಲೂಸ್ ಕನೆಕ್ಷನ್ ತೆಲುಗು ರೈಟ್ಸ್ ಸೆಲ್ ಆಗಿದೆ, ತಮಿಳ್ ರೈಟ್ಸ್ ಸೆಲ್ ಆಗಿದೆ, ಹಿಂದಿಯಲ್ಲಿ ರೈಟ್ಸ್ ಸೆಲ್ ಆಗಿದೆ. ಸೊ 14 ಲ್ಯಾಕ್ಸ್ ವಾಪಸ್ ಬಂದಿದೆ. ಸೊ ಔಟ್ ಆಫ್ 16 ವಾಟ್ ವಿ ಇನ್ವೆಸ್ಟೆಡ್, ಆ ಒಂದು 2 ಲಕ್ಷ ನಮ್ಮ ಒಂದು ಬ್ರ್ಯಾಂಡಿಂಗ್ ಸ್ಪೇಸ್ ಅಂತ ಇಟ್ಕೊಂಡ್ರು ಕೂಡ ಅಂದ್ರೆ ಇಟ್ ಗೇವ್ ಅಸ್ ಲಾಟ್ ಆಫ್ ಮೈಲೇಜ್. ಒಂದು ಲೂಸ್ ಕನೆಕ್ಷನ್ ಸಕಸ್ ಸ್ಟುಡಿಯೋ ಅನ್ನೋ ಹೆಸರು ತಲೆ ಕೂತ್ಕೊಳ್ಳುತ್ತು. ಸೊ ಅದರ್ವೈಸ್ ಬರುತ್ತೆ, ಇವ್ರು ಹೇಳ್ದಂಗೆ ಲಾಂಗರ್ ರನ್ ಅಲ್ಲಿ ಯಾವತ್ತೋ ಒಂದಿನ ಬರುತ್ತೆ ವಾಪಸ್ ಅದು. ಬಟ್ ಅದ್ರ ನೆಕ್ಸ್ಟ್ ಮಾಡ್ತಿರುವಂತ ಪ್ರಯತ್ನ ಇವತ್ತಿಗೆ ಶಿವರಾಜ್ ಕುಮಾರ್ ಅವರ ಪ್ರೊಡಕ್ಷನ್ ಹೌಸ್ ಜೊತೆಗೆ ಸಕಸ್ ಸ್ಟುಡಿಯೋ ಟುಗೆದರ್ ವಿ ಆರ್ ಡೂಯಿಂಗ್ ದ ಬಿಗ್ಗೆಸ್ಟ್ ವೆಬ್ ಸೀರೀಸ್ ಇನ್ ಸೌತ್ ಇಂಡಿಯಾ. ಇಟ್ಸ್ ಕಾಲ್ಡ್ ಹೇಟ್ ಯು ರೋಮಿಯೋ ಅಂತ. ಸೊ ಇದರಲ್ಲಿ ಸಾಕಷ್ಟು ಜನ ಸಿನಿಮಾ ಕಲಾವಿದರು ಇದ್ದಾರೆ. ಅಂಡ್ ಕಂಪ್ಲೀಟ್ ರೆಡ್ ಎಪಿ ಕ್ಯಾಮ್ರಲ್ಲಿ ಶೂಟ್ ಆಗ್ತದೆ. ಅಂಡ್ ವಿಯೆಟ್ನಾಂ ನಲ್ಲಿ 90% ಶೂಟ್ ಆಗ್ತದೆ ಅಲ್ವಾ. ಅಂಡ್ ಚಪ್ಪಾಳೆ ಹೊಡಿಲಿ ಅಂತಾನೆ ಸ್ಪೇಸ್ ಕೊಟ್ಟೆ. ಸೊ ಈ ಕ್ವೆಶನ್ ಬಂದು ರೆಡ್ ಎಪಿ ಕ್ಯಾಮ್ರಾನ ವಿಯೆಟ್ನಾಂ ಅಲ್ಲ 90% ಎಷ್ಟು ಇನ್ವೆಸ್ಟ್ಮೆಂಟ್ ಅಂತ ತಲೆಗೆ ಬರುತ್ತೆ. ಸೊ ಒಂದು ಆವರೇಜ್ ಲೆಕ್ಕ ಇಟ್ಕೋಣ. ಒಂದು ಸಿನಿಮಾ ಮಾಡಬೇಕಾದ್ರೆ ಇಷ್ಟು ಜನ ಒಂದು ಫಾರಿನ್ ಕಂಟ್ರಿಗೆ ಹೋಗಿ ಶೂಟ್ ಮಾಡಿ ಒಂದು 90% ಅಲ್ಲೇ ಶೂಟ್ ಮಾಡ್ಬೇಕಾದ್ರೆ ಒಂದು ಆಲ್ಮೋಸ್ಟ್ ಒಂದು 25 ದಿನದ ಒಂದು ಸ್ಕೆಡ್ಯೂಲು ಇಷ್ಟು ಕಾಸ್ಟ್ ಆಗುತ್ತೆ. ಅದು ಹೆಂಗ್ ವಾಪಸ್ ಬರುತ್ತೆ? ಎಕ್ಸಾಕ್ಟ್ಲಿ ನಾನು ನಿಮ್ ತರನೇ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದು ಸ್ಪೇಸ್ ಇದೆ ಬೇಸಿಕಲಿ. ನೀವು ಯಾವುದೇ ಒಂದು ಡಿಸಿಷನ್ ಮೇಕರ್ನ ಮೀಟ್ ಮಾಡಿದಾಗ ಒಂದು ಪರ್ಸೆಪ್ಷನ್ ಚೇಂಜ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನೋಡ್ತಿದ್ವಿ ಗೊತ್ತಾ. ಇವತ್ತಿಗೆ ಬರೀ ಒಂದು ಪೋಸ್ಟರ್ಸ್ ಅನೌನ್ಸ್ ಮಾಡಿದಾಗ ಅಥವಾ ಇದ್ರದ್ದು ಒಂದು ನಡೀತಿದೆ ಅಂತ ಹೇಳಿದಾಗ್ಲೇನೆ ಸಾಕಷ್ಟು ಜನ ದೇ ಸ್ಟಾರ್ಟೆಡ್ ಇಂಟ್ರಾಕ್ಟಿಂಗ್ ವಿತ್ ಅಸ್, saying that what is this, okay, how are you guys doing it, ಅಂದ್ರೆ they're trying to inquire about this. So ಇದು ಒಂದು ವೆರಿ ಸೂನ್ ಯೂಟ್ಯೂಬ್ ನಲ್ಲಂತೂ ಗ್ಯಾರಂಟಿ ಬರತ್ತಿಲ್ಲ, ಹಾಕೋದಿಲ್ಲ. ನೀವು ಹಾಕಿದ್ರು ನಾವು ಯೂಟ್ಯೂಬ್ ಅಲ್ಲಿ ಹಾಕಲ್ಲ. ಸೊ ಅದರ್ವೈಸ್ ಒಂದು OTT ಪ್ಲಾಟ್ಫಾರ್ಮ್ ಜೊತೆಗೆ ಮಾತಾಡ್ತಿದ್ವಿ. ಐ ಥಿಂಕ್ ಈ ಒಂದು ವೆಬ್ ಸೀರೀಸ್ ಆ OTT ಪ್ಲಾಟ್ಫಾರ್ಮ್ಗೆ ಸೈನ್ ಅಪ್ ಆದ್ಮೇಲೆ ಇಟ್ ವಿಲ್ ಓಪನ್ ಅಪ್ ಡೋರ್ಸ್ ಫಾರ್ ಲಾಟ್ ಆಫ್ ಪೀಪಲ್. ನಮ್ಮ ತರ ಯಾರು ಪ್ರಯತ್ನ ಪಡ್ತಿದ್ದಾರೆ, ಮಾಡಬೇಕು ಅಂತಿದ್ದಾರೆ ಮುಂದಕ್ಕೆ, ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಚಾನಲ್ ಆಗುತ್ತೆ ಅಥವಾ ಚಾನಲೈಸ್ ಮಾಡಬೇಕು ಅಂತ ನಮ್ಮ ಹೋರಾಟ ಇದೆ. ಸೊ ಐ ಥಿಂಕ್ ತುಂಬಾ ಮಾತಾಡ್ಬಿಟ್ಟು ಅವ್ರು ಕೊಡ್ತೀನಿ. ಮತ್ತೆ ಕ್ವಶನ್ಸ್ ಬಂದಾಗ ಅಲ್ಲಿ ಕಮ್ ಬ್ಯಾಕ್ ಮತ್ತೆ ವಾಪಸ್. ನಾನು ಲಕ್ಷದಲ್ಲಿ ಮಾತಾಡಲ್ಲ, ಯಾಕಂದ್ರೆ ಅಷ್ಟು ಖರ್ಚು ಮಾಡೇ ಇಲ್ಲ. ಸೊ ನಾವು ಬೇಸಿಕ್ಲಿ ಬಾರಿಸೋ ಕನ್ನಡ ಡಿಂಡಿ ಮವ ಅಂತ ನೀವು ವಿಡಿಯೋ ಸಾಂಗ್ ನೋಡಿದ್ರೆ ಗೊತ್ತಾಗತ್ತೆ, ಅದನ್ನ ಮಾಡಿದ್ವಿ ನಾವು. ಸೊ ಅದನ್ನ ಮಾಡಾದ್ಮೇಲೆ ಯಾಕೆ ನಾವೇನಾದ್ರೂ ಮಾಡಬಾರ್ದು? ಈಗ ನಾವು ಈ ಹಿಂದಿಲಿ AIBTF ಅಂತೆಲ್ಲ ಆವಾಗೆಲ್ಲ ಸೊ ನಮ್ಗೆ ಆಕ್ಚುಲಿ ನಮ್ಮ ಸ್ಟ್ರೆಂತ್ ಹ್ಯೂಮರು, ಆ ಸಟಾರ್ ಹ್ಯೂಮರು ನಮ್ಮ ಸ್ಟ್ರೆಂತ್ ಆಕ್ಚುಲಿ. ಸೊ ನಾವು ಆ ಥರ ಆಡ್ಕೊಂಡು ಏನಾದ್ರು ಮಾಡ್ಬೋದಲ್ಲ ಅಂತ. ಸೊ ಯಾರನ್ನ ಆಡ್ಕೊಳ್ಳೋದು? ಅಫೆಂಡ್ ಆಗ್ತಾರೆ, ಈಗ ಗೊತ್ತಲ್ಲ, ಎಲ್ಲ ಅಫೆಂಡ್ ಆಗ್ತಾರೆ. ಸೊ ನಾವು ಒಂದು ಕಂಡ್ಕೊಂಡ್ವಿ, ಈ ಜಗತ್ತಲ್ಲಿ ಏನಾದ್ರು ಅಫೆಂಡ್ ಆಗದೆ ಇರೋರು ಇದ್ರೆ ಅದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಾತ್ರ. ಅವ್ರನ್ನ ನೀವು ಏನಾದ್ರೂ ಆಡ್ಕೊಳ್ಳಿ, ಖುಷಿಯಾಗಿ ತಗೊಂಡು ಗುರು ನನ್ನ ಸ್ಟೋರಿ ಹೇಳ್ಬಿಟ್ಟೆ ಗುರು ನೀನು ಅಂತ ಬಂದು ಹೇಳ್ತಾರೆ. ಸೊ ದಟ್ ಕೈಂಡ್ ಆಫ್ ಪೀಪಲ್ ದೇ ಆರ್. ಸೊ ನಾವು ಟೆಕ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರೋದ್ರಿಂದ ಸೊ ನಾವು ವಿ ಸ್ಟಾರ್ಟೆಡ್ ವಿತ್ ವೀಕೆಂಡ್ ವಿತ್ ಸುರೇಶ್, ಲೈಫ್ ಆಫ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಈಗ ವೀಕೆಂಡ್ ವಿತ್ ರಮೇಶ್ ನೋಡಿದಾಗ ಎಲ್ರಿಗೂ ಏನು ಅನ್ಸುತ್ತೆ, ಪ್ರತಿಯೊಬ್ಬನಿಗೂ ಎಲ್ರಿಗೂ ಅನ್ಸಿರುತ್ತೆ, ನಾನು ಅಲ್ಲಿ ಕೂತ್ಕೊಂಡ್ರೆ ನನ್ನ ಟೀಚರ್ ಯಾರು ಬಂದು ಮಾತಾಡ್ಬೋದು, ನನ್ನ ಕ್ಲೋಸ್ ಫ್ರೆಂಡ್ ಯಾರು ಬಂದು ಮಾತಾಡ್ಬೋದು, ಈ ಥರ ಎಲ್ಲ ಪ್ರತಿಯೊಬ್ಬನಿಗೂ ಅನ್ಸಿರುತ್ತೆ. ಸೊ ಒಬ್ಬ ಕಾಮನ್ ಮ್ಯಾನು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅವನ ಜೀವನದಲ್ಲಿ ಏನೆಲ್ಲ ಬರ್ಬೋದು ಆ ಥರ. ಸೊ ನಾವು ಈ ಥರ ವಿಚಿತ್ರ ಯೋಚನೆಗಳನ್ನ ನಾವು ಮಾಡ್ತಾ ಹೋದ್ವಿ. ಸೊ ಆ ನಿಟ್ಟಿನಲ್ಲಿ ನಾವು ಫಸ್ಟ್ ಮಾಡಿದ್ದು ವೀಕೆಂಡ್ ವಿತ್ ಸುರೇಶ್, ಲೈಫ್ ಆಫ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಇನ್ನೊಂದು ನಿಮಿಷ, ಸಾರಿ ಹೇಳದ್ ಮರ್ತ್ಬಿಟ್ಟೆ, ನನ್ನ ಹೆಸರು ನಾಗಭೂಷಣ್ ಅಂತ. ನಮ್ದು KEB ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಕರ್ನಾಟಕ ಎಂಟರ್ಟೈನ್ಮೆಂಟ್ ಬೋರ್ಡ್ ಅಂತ. ಸಬ್ಸ್ಕ್ರೈಬ್ ಮಾಡಿ. ದಿಸ್ ಈಸ್ ದ ಫೇಟ್ ಆಫ್ ಎನಿ ಯೂಟ್ಯೂಬರ್. ನೀವು ಕೇಳಿದ್ರಲ್ಲ ಸರ್ ಹೆಂಗೆ, ಏನು ಚೇಂಜ್ ಇಲ್ಲ ಸರ್. ಹೇಗೆ ನಾವು ಕಾಲೇಜಲ್ಲಿ ನಾಟಕ ಮಾಡ್ಬೇಕಾದ್ರೆ ಲೆಕ್ಚರ್ಸ್ ಸರ್ ನಮ್ಮ ನಾಟಕ ಟಿಕೆಟ್ ತಗೊಳ್ಳಿ, ಇವ್ನು ಯಾಕಪ್ಪ ನಾವು ಬಂದ್ರೆ ಓಡೋಗ್ತಿದ್ರು, ಟಿಕೆಟ್ ಕೊಡಕ್ಕೆ ಬರ್ತಾನೆ ಅಂತ. ಸೊ ಅದಕ್ಕೆ ಏನು ಅಂತ ಮಹಾ ಡಿಫ್ರೆನ್ಸ್ ಏನಿಲ್ಲ. ಸೊ ಅಂದ್ರೆ ನಾಟಕಕ್ಕೂ ಇದಕ್ಕೂ ಸೊ ಅಲ್ಲಿ ಏನು ರೆವಿನ್ಯೂ ಅಂತ ಹೇಳ್ದಂಗೆ ಇಷ್ಟೊತ್ತು ಇವರು ಲಕ್ಷದಲ್ಲಿ ಹೇಳಿದಾರಲ್ಲ. ಸೊ ಸೋಟ್ರು ಏನು ಯೂಟ್ಯೂಬಿಂದ ಏನು ರೆವಿನ್ಯೂ ಅಂತ ಏನೂ ಬರಲ್ಲ. ಯಾಕಂದ್ರೆ ತುಂಬ ನಮ್ದೊಂದು ಒಂದೆರಡು ಸ್ವಲ್ಪ ಚೆನ್ನಾಗಿ ಓಡಿದಾಗ ಎಲ್ಲರೂ ನಿನ್ ಬಿಡಪ್ಪ ಇವ್ನು ಯೂಟ್ಯೂಬ್ ಮಾಡ್ತಿದ್ಯಾ ದುಡ್ಡು ಮಾಡ್ತಿದ್ಯಾ ಅಂತ. ನಾನು ಟೀ ಕೂಡ ದುಡ್ಡು ಬರಲ್ಲ ಗುರು, ನಿನ್ಗೆ ಗೊತ್ತಾಗಲ್ಲ ನನ್ನ ಕಷ್ಟ. ಅದು ಸತ್ಯ ಅದು. ಸೊ ನೆಕ್ಸ್ಟು ಒಂದು ಯಾವುದು ಎಫೆಕ್ಟ್ಸ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ಒಂದು ಮಾಡಿದ್ವಿ. ಅಂದರೆ ಈಗ ಎಲ್ರಿಗೂ ಆವಾಗ ಆಗ್ತಾನೆ ಸೋಷಿಯಲ್ ಮೀಡಿಯಾ ಬೂಮ್ ಎಲ್ರಿಗೂ.
ಲೈಕ್ಸ್ ಬರಲ್ಲ, ಕಮೆಂಟ್ಸ್ ಬರಲ್ಲ, ಎಲ್ರಿಗೂ ಈ ಇದರಲ್ಲಿ ಇದಲ್ಲ. ಸೊ ಇದನ್ನ ಯಾಕೆ ಆಡ್ಕೋಬಾರ್ದು? ಒಬ್ಬ ಸೈಕ್ಯಾಟಿಸ್ಟ್ ಇರ್ತಾನೆ, ಅವನು ಲೈಕ್ಸ್ ಬರೋದು ಹೇಗೆ ಹೇಳ್ಕೊಡ್ತಾನೆ, ಅಥವಾ ಬರಲಿಲ್ಲ ಅಂದ್ರೆ ನೀನು ಹೇಗೆ ಡಿಪ್ರೆಷನ್ಗೆ ಹೋಗ್ಬಾರ್ದು ಅನ್ನೋದು ಹೇಳ್ಕೊಡ್ತಾನೆ. ಈ ಥರದ್ದೇನೋ ಒಂದು ಶುರು ಮಾಡಿದ್ವಿ. ಇದನ್ನೆಲ್ಲ ನೋಡಿ ಪವನ್ ಅವರು, ಲೂಸಿಯಾ ಡೈರೆಕ್ಟರ್ ಪವನ್ ಕುಮಾರ್ ಅವರು, ಒಂದು ಕೆಲಸ ಮಾಡೋಣ, ನಾವು ಒಂದು ಕೊಲಾಬ್ರೇಟ್ ಆಗೋಣ, ಏನಾದ್ರು ಮಾಡೋಣ ಅಂತ. ಏನು ಮಾಡೋಣ? ಎಲ್ರಿಗೂ ನನ್ನ ಹೇಳ್ತಾರೆ, ನನಗೆ ಈ ಫಿಲ್ಮ್ ಪ್ರಮೋಷನ್ದು ಸಖತ್, ಇವನು ಸಿನಿಮಾಗಿನ ಜಾಸ್ತಿ ಮಾರ್ಕೆಟಿಂಗೇ ಮಾಡ್ತಾನೆ ಇವನು ಅಂತ ನನ್ನ ಮೇಲೆ ಆರೋಪ ಇದೆ, ಅದನ್ನೇ ಮಾಡೋಣ ಅಂತ. ಸೊ ಆ ನಂತರ ಆ ಒಂದು ವೆಬ್ ಕಂಟೆಂಟ್, ಒಂದು ವೆಬ್ ಸ್ಕೆಚ್ ಮಾಡಿದ್ವಿ. ಲೂಸಿಯಾ ಡೈರೆಕ್ಟರ್ ಸಫರಿಂಗ್ ಫ್ರಮ್ HFPS, ಹೈಪರ್ ಫಿಲ್ಮ್ ಪ್ರಮೋಷನ್ ಸಿಂಡ್ರೋಮ್ ಅಂತ. ಅದು ತುಂಬ ವೈರಲ್ ಆಯಿತು. ಸೊ ನಾನು ಅಂದ್ಕೊಂಡೆ, ಮುಗೀತು, ಇನ್ನು ಪವನ್ ಕುಮಾರು ನೆಕ್ಸ್ಟ್. ಆಮೇಲೆ ಅದಾದಮೇಲೆ ಒಂದು ವಾರ ಆದಮೇಲೆ ಸುದೀಪ್ ಅವ್ರು ಬೇರೆ ಮನೆ ಕರೆದ್ರು, ತುಂಬ ಚೆನ್ನಾಗಿ ಮಾಡಿದ್ರೆ ಬನ್ನಿ ಅಂತ ಡಿನ್ನರ್ ಎಲ್ಲ ಕೊಡ್ಸಿದ್ರು. ನಾನು ಮುಗೀತು, ಇನ್ನು ನಾನು ನೆಕ್ಸ್ಟ್ ಪವನ್ ಕುಮಾರ್ ಆದ್ಮೇಲೆ ಸುದೀಪ್ ಅವರು, ನೆಕ್ಸ್ಟ್ ಈ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಫೈನ್, ನಮ್ದೆಲ್ಲ ಸೆಟ್ಲು. ಬಟ್ ಆ್ಯಕ್ಚುಲಿ ಹಂಗೆಲ್ಲ ಆಗಲ್ಲ, ಆಯ್ತಾ? ಸೊ ಇನ್ನು ಅಂದರೆ ವೆಬ್ ಅಂದರೆ ನಾವು ವೆಬ್ ಸಿರೀಸ್ ಅಂತ ಯಾವುದು ಮಾಡಿಲ್ಲ. ಲೈಕ್ ಸಿರೀಸ್ ಅಂದರೆ ಒಂದು ಎಪಿಸೋಡ್ಗೂ ಇನ್ನೊಂದು ಎಪಿಸೋಡ್ಗೂ ಒಂದು ಕನೆಕ್ಷನ್ ಇರುತ್ತೆ, ನಾವು ಆ ಥರ ಯಾವುದು ಮಾಡಿಲ್ಲ. ಸೊ ನಾವು ಇಂಡಿವಿಜುವಲ್ ವೆಬ್ ಸ್ಕೆಚಸ್ ಥರ ನಾವು ಮಾಡಿರೋದು. ಈಗ ವೀಕೆಂಡ್ ವಿತ್ ಸುರೇಶ್ನೇ ನಾವು ಸೀಸನ್ 2 ಅಂತ ಮಾಡಿದ್ವಿ. ಸೀಸನ್ 2 ಅಲ್ಲಿ ಒಂದು ಹೌಸ್ ವೈಫ್ ಬಂದರೆ ಹೇಗಿರ್ಬೋದು, ಅವಳ ಜೀವನ ಹೇಗಿರ್ಬೋದು ಅಂತ ತೋರಿಸೋದು, ಅಥವಾ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಬಂದರೆ ಹೇಗಿರ್ಬೋದು, ಅವನು ಎಲ್ಲೆಲ್ಲಿ ಲಂಚ ತಗೋತಾ ಇದ್ದ, ಈ ಥರ. ಸೊ ನಾವು ಈ ಥರ ಇವಾಲ್ವ್ ಮಾಡಿಕೊಂಡು ನಮ್ಮದು ಸ್ಟ್ರೆಂತ್ ಅದು ಹ್ಯೂಮರ್. ಸೊ ವೆಬ್ ಸಿರೀಸ್ ಅಂತ ನನಗನ್ಸೋದು, ಈಗ ನಾವೆಲ್ಲ ಹೇಳ್ತೀವಲ್ಲ, ಈಗ ನಮ್ಮ ಕನ್ನಡದಲ್ಲಿ ಒಳ್ಳೆ ಲಿಟ್ರೇಚರ್ ಇದೆ ಅಂತ. ಸೊ ಇದನ್ನ ಕಂಡುಕೊಳ್ಳೋದಕ್ಕೆ ಬಹುಶಃ ಇದು ಒಂದು ಒಳ್ಳೆ ಮೀಡಿಯಂ ಅಂತ ನನಗನ್ಸೋದು. ಯಾಕಂದರೆ ಒಂದು ಸಿನಿಮಾ ಮಾಡಿದಾಗ ತುಂಬ ಡೀಟೇಲ್ಸ್ ಬಿಟ್ಟೋಗುತ್ತೆ, ಆದರೆ ಒಂದು ಸಿರೀಸ್ ಮಾಡಿದಾಗ ಎಲ್ಲನೂ ಹೇಳ್ಬೋದು. ಈಗ ತೇಜಸ್ವಿ ಕಥೆಗಳನ್ನೆಲ್ಲ ನೋಡಿದಾಗ ಇದು ಹೇಗೆ ಮಕ್ಕಳಿಗೆ ತಲುಪಿಸೋದು, ಈಗಿನವ್ರಿಗೆ ಈಗ ಓದೋದೇ ಅಲ್ಲವಲ್ಲ, ಯಾರು ಕನ್ನಡ ಲಿಟ್ರೇಚರ್ ಓದೋರೇ ಕಡಿಮೆ ಆಗಿದ್ದಾರೆ. ಸೊ ಇದನ್ನ ಹೇಗೆ ಅವ್ರನ್ನ ರೀಚ್ ಮಾಡಿಸೋದು, ಬಹುಶಃ ಇದೊಂದು ಒಳ್ಳೆ ಮೀಡಿಯಂ ಅಂತ ನನಗನ್ಸುತ್ತೆ. ಬಟ್ ಆ ನಿಟ್ಟಿನಲ್ಲಿ ನಾವೇನಾದರೂ ಮಾಡಬೇಕು, ಇದನ್ನ ತಲುಪಿಸುವಂಥದ್ದು. ಸೊ ಅಷ್ಟೇ ಸರ್. ನಾನು ಒಂದ್ಸತಿ ಕಂಟೆಂಟ್ ವೆಬ್ಬಲ್ಲಿ ಹೋಯ್ತು ಅಂದ್ರೆ ಪೈರಸಿ ನೀವೇನೂ ಮಾಡೋಕ್ಕಾಗೋದಿಲ್ಲ. ಫ್ರೀಯಾಗಿ ಕೊಡ್ತಿದ್ದೀವಿ ಯೂಟ್ಯೂಬಲ್ಲಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಬೇರೆ ನನಗೆ ಯಾರೋ ಲಿಂಕ್ ಕಳಿಸಿದ್ರು, ನಮ್ಮ ಸೀರೀಸು ಚೈನಾಲಿ ಯಾವುದೋ ಯೂಟ್ಯೂಬ್ ಇದೆ, ಅವ್ರದೇ ಓನ್ ಯೂಟ್ಯೂಬು, ಅಲ್ಲಿ ಅಪ್ಲೋಡ್ ಆಗಿ ಅಲ್ಲಿ 10 ಮಿಲಿಯನ್ ವ್ಯೂಸ್ ಆಗ್ಬಿಟ್ಟಿದೆ. ಅದ್ರದ್ದು ಲಿಂಕ್ ಕಳಿಸಿದ್ದಾರೆ ನನಗೆ. ಸೀರೀಸ್ ನಮ್ದು ಪೂರ್ತಿ ಡೌನ್ಲೋಡ್ ಮಾಡ್ಕೊಂಡು ಡಬ್ಬಿಂಗ್ ಮಾಡ್ಕೊಂಡು ಅಲ್ಲಿ ಚೈನಾಲಿ ಹಾಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಯಾರು ಅಂತ ಹೆಂಗ್ ಕಂಡುಹಿಡಿಯೋದು ಕೂಡ ಗೊತ್ತಿಲ್ಲ, ಬಿಕಾಸ್ ಅದು you keep going like you don't know the source of it. And because of the content that we have done, series one episode alli there is a bit of intimacy scenes that's gone into a lot of porn websites. So we don't really know how to control these things. ಜನಗಳಿಗೆ ಫ್ರೀ ಆಗಿ ನೋಡೋದು ನಾವೆಲ್ಲರೂ, ಜನಗಳಂದ್ರೆ ನಾವೆಲ್ಲರೂ. ಸೊ ದಿಸ್ VOD platform. So it is like getting Tata Sky package. Tingla ದುಡ್ಡು ಕಟ್ತೀರಾ and you will watch it like Netflix and Amazon. So I think we should also become little responsible that ನೋಡ್ತಾ ಇದೀವಿ, ಏನೋ ಕಷ್ಟಪಟ್ಟಿದ್ದಾರೆ, ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನೋಡೋಣ. It should come from within us. So your content all going to be there, or it's already there. You all know how do we fight piracy? Really don't know. So ಒಂದು ನೀವು ಗಮನಿಸಿದ್ರೆ ಈ ನೆಟ್ ಮತ್ತು ವೆಬ್ ಬಂದಾಗಿಂದ ಒಂದು ಡೆಮೋಕ್ರಟೈಸೇಷನ್ ಗಮನಿಸ್ಬೇಕು. ಅದು ಕಂಪ್ಲೀಟ್ ಅದು ಮೈಸೂರು ಟೀಮ್, ಅದು ನಾಗಭೂಷಣ್ ಅವ್ರು ಮಾಡಿದ್ದು ಇದೆಲ್ಲವೂ. ಇದು ಸಿನಿಮಾದಲ್ಲಿ ಆಗ್ತಾ ಇರಲಿಲ್ಲ. ಅವ್ನು ಗಾಂಧಿನಗರಕ್ಕೆ ಬರಬೇಕಿತ್ತು, ಅವನು ಅಮೇರಿಕಾದಲ್ಲಿದ್ದರೂ ಅವ್ನು ಗಾಂಧಿನಗರಕ್ಕೆ ಬರಬೇಕಿತ್ತು. ಸೊ ಆ ಒಂದು ಸಣ್ಣ ಮಟ್ಟದ ಡಿಸೆಂಟ್ರಲೈಸೇಷನ್ನು ಶುರು ಆಗಿದೆ. ಸೊ ಇವತ್ತು ಅದೊಂದು ಥರದ ಒಳ್ಳೆಯ ಬೆಳವಣಿಗೆ ಇದಾಗಿದೆ. ಆ್ಯಂಡ್ ದಯವಿಟ್ಟು ಕಾಸು ಕೊಟ್ಟು ನೋಡಿ, ಎಲ್ಲರೂ ಇಂದಿರಾ ಕ್ಯಾಂಟೀನಿಗೆ ಬೈತೀರಾ, ಬಡವರನ್ನ ಸೋಂಬೇರಿಗಳು ಮಾಡ್ತೀರಾ ಅಂತೇಳಿ. ಆ ಸೋಂಬೇರಿತನದ ವಿರುದ್ಧ ಅಷ್ಟೊಂದು ಸಿಟ್ಟಿದ್ರೆ ದಯವಿಟ್ಟು ಕಾಸು ಕೊಟ್ಟು ನೋಡಿ ಪ್ಲೀಸ್. ನಾವು ಅಷ್ಟೊಂದು ಶ್ರಮ ಪಡ್ತೀವಿ. ಎಷ್ಟು ಟೈಮ್ ಇದೆ? ಈಗ ನಾನು ಪ್ರದೀಪ್ ಅವರಿಗೆ ಕೊಡ್ತೀನಿ. ಅವ್ರದ್ದು ಕಾಮೆಂಟ್ ಆದಮೇಲೆ
2 ಪ್ರಶ್ನೆ ಕೇಳ್ಬೋದು ಅಲ್ಲಿಗೆ, ಬಿಕಾಸ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಮೈ ಮೇಜರ್ ಪಾಯಿಂಟ್ ವಾಸ್ ನಮ್ಮ ಲೈಫ್ ಸ್ಟೈಲ್ನ ಅಬ್ಸರ್ವ್ ಮಾಡಿದ್ರೆ ಸ್ಮಾರ್ಟ್ ಫೋನ್ಸ್ ನಮ್ಮ ಲೈಫ್ನಲ್ಲಿ ಗೊತ್ತಿಲ್ಲದಂಗೆ ನಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಪ್ರತಿಯೊಂದು ಟೆಲಿವಿಷನ್ ಚಾನೆಲ್ ಕೂಡ ಇವತ್ತಿಗೆ ಅವರ ಟೆಲಿವಿಷನ್ ಜೊತೆಗೆ ಅವರ ಒಂದು ವೆಬ್ ಪ್ಲಾಟ್ಫಾರ್ಮ್ ಏನಿದೆ ಪ್ರತಿಯೊಬ್ಬರು ಕೂಡ ಅದನ್ನ ಪುಷ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನೀವು ಟಿವಿಯಲ್ಲಿ ಮಿಸ್ ಮಾಡ್ಕೊಂಡ್ರೆ ಊಟಲ್ಲಿ ನೋಡಿ, ನಾನು ನೋಡಿದ್ದೀನಿ ಆ್ಯಕ್ಚುಲಿ. ಅಂದರೆ ಒಬ್ಬ ನಾರ್ಮಲ್ ATM ಅಲ್ಲಿ ಇರುವಂಥ ವಾಚ್ಮೆನ್ ಕೂಡ ಕುತ್ಕೊಂಡು ಸೀರಿಯಲ್ ಊಟಲ್ಲಿ ನೋಡ್ತಿರ್ತಾರೆ. ಅಂದರೆ ಗೊತ್ತಿಲ್ಲದಂಗೆ ಟೈರ್ 2 ಸಿಟೀಸ್ನಲ್ಲಿ ಟೌನ್ ಲೆವೆಲಲ್ಲಿ ಯಾವಾಗ ಜಿಯೋ ಫ್ರೀ ಆಗಿ ಸಿಕ್ತು, ಸಿಮ್ ಕಾರ್ಡ್ ಎಕ್ಸ್ಟ್ರಾ ಬರ್ತಿದೆ, ಅದೆಲ್ಲ ಗೊತ್ತಾದ್ಮೇಲೆ ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ಬಟ್ ಜನಗಳಿಗೆ ಏನು ನೋಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದರೆ ಟು ಬಿ ವೆರಿ ಫ್ರಾಂಕ್, ಇವತ್ತಿಗೆ ಯಾರು ನಾವು ಯೂಟ್ಯೂಬಲ್ಲಿ ಹುಡ್ಕೊಂಡು ಹೋಗಿ ಇದನ್ನ ನೋಡಬೇಕು ಅಂತ ನೋಡಲ್ಲ. ಯಾರೋ ವಾಟ್ಸ್ಆ್ಯಪ್ನ ಲಿಂಕ್ ಕಳಿಸಿದ್ರೆ ಮಾತ್ರ ಯೂಟ್ಯೂಬ್ಗೆ ಹೋಗ್ತೀವಿ. ಅದರ್ವೈಸ್ ತುಂಬ ರೇರ್ ನಾವೇ ಹೋಗಿ ಹುಡ್ಕೋವಂಥದ್ದು. ಅದರ್ವೈಸ್ ಫೇಸ್ಬುಕ್ನಲ್ಲಿ ನಮಗೆ ಟೈಮ್ ಸಿಕ್ಕಿದಾಗ ನಾವು ಜನರಲ್ ಸೈಕಾಲಜಿ ಒಂದು 3 ಸಲ ಸ್ಕ್ರಾಲ್ ಮಾಡ್ತೀವಿ. ಏನೋ ಒಂದು ಇಂಟ್ರೆಸ್ಟಿಂಗ್ ಸಿಕ್ತು ಅಂದ್ರೆ ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀವಿ. ಗೊತ್ತಿಲ್ಲದಂಗೆ ½ ಅವರ್ ಸ್ಪೆಂಡ್ ಮಾಡ್ತೀವಿ, 1 ಅವರ್ ಸ್ಪೆಂಡ್ ಮಾಡ್ತೀವಿ. ಬಟ್ ಆ ಕನ್ಸ್ಯೂಮ್ ಮಾಡ್ತಿರೋಂಥ ಕಾಂಟೆಂಟ್ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿದೆ, ಅಥವಾ ಯಾರ್ದೋ ಒಂದು ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ತಿದೆ. ಸೊ ಆ ಥರದ್ದೆಲ್ಲ ನೋಡಿದಾಗ ಸಾಕಷ್ಟು ಜನ ಈಸಿ ಮೆಥಡ್ಸ್ನ ಹುಡ್ಕೊಂಡಿದ್ದಾರೆ. ಅಂದರೆ ಇವ್ರು 2ನೇ ಹೆಂಡತಿ ಯಾರು ಗೊತ್ತಾ, ಇದು ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಈ ಥರದ್ದೆಲ್ಲ ಏನಾಗುತ್ತೆ, ಯಾರ್ದೋ ಲೈಫ್ದು ಏನೋ ಕಾಂಟೆಂಟ್ ಇಟ್ಕೊಂಡು ಯು ಆರ್ ಅಸ್ಯೂಮಿಂಗ್ ದಟ್ ಐ ವಿಲ್ ಮೇಕ್ ಮನಿ ಆನ್ ಯೂಟ್ಯೂಬ್. ಇಲ್ಲ, ಅಂದರೆ ತುಂಬ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದೀವಿ. ಇರೋಂಥ ಪ್ಲಾಟ್ಫಾರ್ಮ್ಸ್ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ. ಒಳ್ಳೆ ಕಾಂಟೆಂಟ್ ಕೊಟ್ಟು ಅದನ್ನ ಅಭ್ಯಾಸ ಮಾಡಿಸಿದಾಗ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ. ಸೊ ಅದೇ ವಿಷನ್ ಅಲ್ಲಿ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಸಖತ್ ಸ್ಟುಡಿಯೋನಲ್ಲಿ. ಸೊ 2 ವೆಬ್ ಸೀರೀಸ್ ಆಯಿತು. ಒಂದು ಡಾಕ್ಟರ್ ಪಾಲ್ ಅಂತ ತುಂಬ ಎಡ್ಜಿ ಆಗಿರೋದೊಂದು ಮಾಡಿದ್ವಿ. ಇಟ್ ವಾಸ್ ನಾಟ್ ಆಕ್ಚುಲಿ ವೆಬ್ ಸೀರೀಸ್, ಬಟ್ ಅಗೇನ್ ವಿ ವಾಂಟೆಡ್ ಟು ಎಕ್ಸ್ಪೆರಿಮೆಂಟ್. ಅದ್ರ ಡಬಲ್ ಮೀನಿಂಗ್ ಅಂತ ಪುಷ್ ಮಾಡ್ತಾರಾ ಅಥವಾ ಕನ್ಸ್ಯೂಮ್ ಮಾಡ್ತಾರಾ ಅಂತ ಒಂದು ನೋಡಬೇಕಿತ್ತು. ಸೊ ಅದಾದ್ಮೇಲೆ ವಿ ಆರ್ ಆಕ್ಚುಲಿ ವರ್ಕಿಂಗ್ ವಿತ್ ನಾಗಭೂಷಣ್ ವಿತ್ ಒನ್ ಆಫ್ ದ ವೆಬ್ ಸೀರೀಸ್. ಸೊ ಅದಾದ್ಮೇಲೆ ಈ ವರ್ಷ ಇನ್ನೂ 2 ವೆಬ್ ಸೀರೀಸ್, ಅಂದರೆ ಟೋಟ್ಲಿ ದೇರ್ ಆರ್ 4-5 ವೆಬ್ ಸೀರೀಸ್ ವಿಚ್ ಆರ್ ಪ್ಲಾನ್ ಫ್ರಮ್ ಸಖತ್ ಸ್ಟುಡಿಯೋ. ಸೊ ನಮ್ಮದೇ ಆದಂಥ ಒಂದು ಬಿಸ್ನೆಸ್ ಮಾಡೆಲ್ನ ರೂಪಿಸೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಅದು ವರ್ಕೌಟ್ ಆಯಿತು ಅಂತ ಹೇಳಿದ್ರೆ ಐ ಥಿಂಕ್ ದ ಪ್ಲಾಟ್ಫಾರ್ಮ್ ವಿಲ್ ಬಿ ಓಪನ್. ಎಲ್ಲರಿಗೂ ಕೂಡ ದಯವಿಟ್ಟು ಬನ್ನಿ, ಒಳ್ಳೆ ಕಥೆಗಳಿದ್ರೆ ಖಂಡಿತವಾಗ್ಲೂ ಎಕ್ಸ್ಪೆರಿಮೆಂಟ್ ಮಾಡೋಣ. ಒಂದೇ ಒಂದು ನಿಮಿಷ, ಇದು ಈಗ ನಾವು ಹೇಳ್ತೀವಲ್ಲ, ಈಗ ವೆಬ್, ಈಗ ಬೇರೆ ಸಿನಿಮಾಗಳಿಗಾದ್ರೆ ಸರ್, ಈಗ ಒಂದು A ಕ್ಲಾಸ್ ಆಡಿಯನ್ಸ್, ಈಗ ಅವರು ಕೆಲವು ಸಿನಿಮಾಗಳು ಮಾಡ್ತಾರೆ, ಇದು ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ, ಇದು ಇವ್ರಿಗೆ, ಇದು BC ಸೆಂಟರ್ಗೆ ಅಂತ. ಬಟ್ ವೆಬ್ ಸೀರೀಸ್ ಅಲ್ಲಿ ಟಾರ್ಗೆಟ್ ಆಡಿಯನ್ಸ್ ಅನ್ನೋದೇ ಇಲ್ಲ ಸರ್. ಇಲ್ಲಿ ಯಾರು ಯಾವ್ದು ನೋಡಿರ್ತಾರೆ, ವಿ ಹ್ಯಾವ್ ನೋ ಐಡಿಯಾ. ಇಲ್ಲಿ ಒಂದು ಅನ್ಸೋದು ನನಗೆ, ಬಹುಶಃ ಈಗ ನಾವು ಮಾಡ್ತಿರ್ಬೇಕಾದ್ರೆ ನಾವು ಅನ್ಕೋತಾ ಇದ್ದೀವಿ ಬಹುಶಃ ಇದು ನಮ್ಮನ್ನ ಸಿಟಿಲಿರೋ ಅರ್ಬನ್ ಆಡಿಯನ್ಸ್ ಏನಿದ್ದಾರೆ ಅವ್ರು ಮಾತ್ರ ನೋಡ್ತಾ ಇದ್ದಾರೆ ಅಂತ. ಅಂದ್ರೆ ಬಹುಶಃ ನಾವು ಈಗ ನಮ್ಮೂರಲ್ಲಿ ಕೂತ್ಕೊಂಡು ಅಲ್ಲಿ ಟ್ರ್ಯಾಕ್ಟರ್ ಉಳ್ತಾ ಇದ್ರೆ ಇಲ್ಲಿ ಒಬ್ಬ ಕೂತ್ಕೊಂಡು ಕಟ್ಟೆ ಮೇಲೆ ಮೊಬೈಲ್ ನೋಡ್ತಾ ಹೋಗ, ಜಿಯೋ ಫ್ರೀ ಅಲ್ಲ, ಈಗ ಕಟ್ಟೆ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಸೊ ಅವನು ಕೂಡ ಏನೋ ನೋಡ್ತಾ ಇದ್ದಾನೆ. ಅವ್ನು ಏನ್ ನೋಡ್ತಿದ್ದಾನೆ ನನಗೆ ಗೊತ್ತಿಲ್ಲ, ಬಟ್ ಅವನಿಗೆ ತಲುಪಿಸೋಂಥ ಕಂಟೆಂಟ್ ಕೂಡ ನಾನು ಕೊಡಬೇಕಾಗಿದೆ. ಈಗ ನಾವು ಕ್ರಿಯೇಟ್ ಮಾಡ್ತಾ ಇರುವ ಕಂಟೆಂಟಿಗೆ ನಾವು ಅವ್ರಿಗೆ ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾಗಿದೆ. ಒಂದೊಂದ್ಸಲ ಅನ್ಸುತ್ತೆ ಏನು ಮಾಡಿದ್ರೆ ವೈರಲ್ ಆಗುತ್ತೆ, ಎಲ್ರಿಗೂ ಅನ್ಸುತ್ತೆ ಏನು ಮಾಡಬೇಕು ವೈರಲ್. ಇದಕ್ಕೇನು ಗೊತ್ತೆ, ಪ್ರೀತಿಯ ಪಾರಿವಾಳ ಅಷ್ಟು ಹೋದಾಗ ಸಾಂಗು ಆ ಥರ ಪ್ರೀತಿಯ ಪಾರಿವಾಳ ಥರ ಸಾಂಗ್ ಮಾಡ್ಬೇಕಾ ವೈರಲ್ ಆಗೋದಕ್ಕೆ ಅಂತ ಅನ್ಸುತ್ತೆ. ಅಥವಾ ಗೊತ್ತಿಲ್ಲ, ಈಗ ನಾವು ಸುದೀಪ್ ಅವ್ರ ಮನೆಗೆ ಹೋಗಿ ಬಂದ್ಮೇಲೆ ನಾನು ಮತ್ತೆ ಪವನ್ ಅವರು ಒಂದು ಲೈವ್ ವಿಡಿಯೋ ಮಾಡಿದ್ವಿ. ಅದನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ವಿ. ಆ ಲೈವ್ ವಿಡಿಯೋ ನಮ್ದ್ರಲ್ಲಿ 20,000 ವ್ಯೂಸ್ ಇದ್ರೆ ಅವ್ನು ಯಾರೋ ಒಬ್ಬ ಅದನ್ನ ನೀವು ಹೇಳ್ದಂಗೆ ಅದನ್ನ ಯಾವ ಒಬ್ಬ ರಿಪ್ ಮಾಡಿ ಹಾಕಿದ್ದಾನೆ. ಸುದೀಪ್ ಅವ್ರ ಊರಿಗೆ ಬೈದು ಕಳಿಸಿದ್ದಾದ್ರು ಯಾಕೆ ನೋಡಿ ಅಂತ ಈ ಥರದ್ದೇನೋ ಹಾಕಿದ್ದಾನೆ, ಅದು 1,00,000 ವ್ಯೂಸ್ ಹೋಗಿದೆ. ಸೊ ಸರ್ ಇಲ್ಲಿ ಅಂದ್ರೆ ಈ ಸ್ಟುಪಿಡಿಟಿ ಹೇಗೆ ಯಾವ ಥರ ಬಂದಾಗುತ್ತೆ ಅಂದ್ರೆ ಏನೋ ನೋಡಿ, ನಾನು ಒಂದು ಸಿಂಪಲ್ ರಿಯಾಲಿಟಿ ಇದು ನಮ್ಮ ಮುಂದೆ ಇದೆ. I will say these things as truisms. The world's best writing in moving image media is in web series now. The best quality writing is in web series. 2, it was always an artificial idea to categorize films by language. ಅಂದರೆ ದೃಶ್ಯ ಮಾಧ್ಯಮ ಇದ್ದಿದ್ದನ್ನ ಒಂದು ಭಾಷೆಯ ಮಾರುಕಟ್ಟೆಯಾಗಿ ನೋಡೋದನ್ನ ಮಾಡಿದ್ದೇ ದೊಡ್ಡ ತಪ್ಪು. ನೀವು ಅದನ್ನ ಸರಿಪಡಿಸೋದಕ್ಕಾಗೋದಿಲ್ಲ, ಯಾಕಂದ್ರೆ ನೀವು ಮಾಡಿದ್ದೇ ತಪ್ಪದು. ಮೊದಲು ನೀವೇನು ಒಪ್ಕೋಬೇಕಾಗತ್ತೆ ಅಂದರೆ, ನನ್ನ ಮಾರ್ಕೆಟ್ ಕನ್ನಡ ಅಲ್ಲ, ನನ್ನ ಮಾರ್ಕೆಟು ನೋಡುಗ. ಯಾರ್ಯಾರಿಗೆ ನೋಡೋದಕ್ಕಾಗತ್ತೋ ಅವರೆಲ್ಲ ನನ್ನ ಮಾರ್ಕೆಟಿಗೆ ಸೇರಿದವರು ಅಂತ ತಿಳ್ಕೋಬೇಕು. ನಾರ್ಕೋಸ್ ನಿಮ್ಗೆ ಹೆಂಗೆ ತಲುಪತ್ತೋ, ಗಿರಿರಾಜ್ ಹೇಳಿದ್ದು ಕೊಲಂಬಿಯಾಗೂ ತಲುಪಬೇಕಾಯ್ತು. ಹಾಗಿರ್ಬೇಕಾಗತ್ತೆ ನಮ್ಮ ಆಲೋಚನೆ.
ಮೂರನೇದನ್ನು ಟ್ರೂಯಿಸಮ್ ಏನಂದ್ರೆ, ಇವತ್ತು ಕನ್ನಡಕ್ಕೆ ಕನ್ನಡದಲ್ಲಿ ಮಾಡಿದ್ರೆ ಕಷ್ಟ ಇದೆ, ಬೆಂಗಳೂರಿನಲ್ಲಿ ಮಾಡಿದ್ರೆ ಕಷ್ಟ ಇದೆ, ಆದರೆ ಎಲ್ಲ ಕಡೆ ಇಂಪ್ರೂವ್ ಆಗ್ತಾ ಇರೋ ಥರ ಕನ್ನಡಕ್ಕೂ ಇಂಪ್ರೂವ್ ಆಗುತ್ತದು. ಇಟ್ ವಿಲ್ ಗೆಟ್ ಬೆಟರ್, ನಾಟ್ ವರ್ಸ್. ದ ಫೋರ್ತ್ ಥಿಂಗ್ ಇಸ್, ಹಿಂದೆ ಕಷ್ಟ ಇರಲಿಲ್ಲ ಅಂತಲ್ಲ. ವೆಬ್ ಸೀರೀಸ್ ಇಲ್ಲದೆ ಇದ್ದಾಗ ಒಳ್ಳೆ ಸಿನಿಮಾ ಮಾಡೋರಿಗೆ, ಆದರ್ಶ ತುಂಬಿದವರು ಸಿನಿಮಾ ಮಾಡೋರಿಗೆ ಸುಲಭ ಇತ್ತು ಅಂತ ಏನಿಲ್ಲ. ಆಗಲೂ ಕಷ್ಟ ಇತ್ತು, ಕಷ್ಟ ಅಂತೂ ಇದ್ದೇ ಇರುತ್ತೆ. ಆದರೆ ಇದರಲ್ಲಿ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋ ಮಾತು ಪ್ರಶ್ನೆ ಇದ್ದಿದ್ದು. ಅವ್ರು ಮಾತಾಡಿದ ಧ್ವನಿಯಲ್ಲಿ ಕಡೆಯಲ್ಲಿ ಮಾಡ್ಬೋದು ಅನ್ನೋದೇ ಜಾಸ್ತಿ ಇದೆ. ಏನೇನೋ ಕಷ್ಟಗಳಿದೆ, ಅಂದರೆ ಮಾಡ್ಬೋದು ಅನ್ನೋದಿದೆ. ಆ್ಯಕ್ಚುಲಿ ವೆನ್ ಸೌಂಡ್ ಕೇಮ್ ಟು ಫಿಲ್ಮ್, ಇಟ್ ವಾಸ್ ವೆನ್ ಯು ಸೆಟ್ ಜರ್ಮನ್ ಫಿಲ್ಮ್ ಇನ್ ದ ಪಾಸ್ಟ್, ಫಿಲ್ಮ್ ಮೇಡ್ ಇನ್ ಜರ್ಮನಿ ಅಂತ ಅರ್ಥ ಇತ್ತು ಅಷ್ಟೇ ಇತ್ತು. ಜರ್ಮನ್ ಭಾಷೆ ಸಿನಿಮಾ ಅಂತೆಲ್ಲ ಅರ್ಥ ಇದ್ದಿದ್ದು ಅದಕ್ಕೆ. ಸೊ ವೆನ್ ಸೌಂಡ್ ಕೇಮ್ ಟು ಫಿಲ್ಮ್, ಮುಸೋಲಿನಿ and Hitler, their regimes insisted dubbing should be made because they were scared that Hollywood will take over their language. They demanded only dubbed films should be released here. It will be the reality. Tomorrow, machines will talk to machines. ಅವ್ರು ಹೇಳ್ತಿದಾರಲ್ಲ, ನಿಮ್ಮ ಸೆಲ್ ಫೋನ್ ಅಂತ ನಿಮ್ಮ ಸ್ಮಾರ್ಟ್ ಫೋನ್ ಹೇಳುತ್ತಲ್ಲ, ನೀವು ಎಲ್ಲಿ ಕೂತ್ಕೊಂಡಿದ್ದೀರಾ ಅಂತ, ನೀವು ಕೇಳಿಲ್ಲ ಅದನ್ನ ಹೇಳೋದಕ್ಕೆ. ಅದು ಅದಾಗದೇ ಟವರಿಗೆ ಮಾತಾಡಿ ಹೇಳ್ತಾ ಇರೋದು ನಿಮ್ಗದು. ಅದೇ ಥರ ನಿಮ್ಗೆ ಏನು ನೋಡೋಕೆ ಇಷ್ಟ ಇದೆ, ನೀವು ಯಾವ ಭಾಷೆಯವರು ಅಂತ ತಿಳ್ಕೊಂಡು ನೀವು ಆನ್ ಮಾಡಿದ್ರೆ ನಿಮ್ಮ ಭಾಷೆಯಲ್ಲಿ ಡಬ್ಡ್ ಬರುತ್ತದು. ಎಷ್ಟು ಸ್ಮಾರ್ಟ್ ಆಗಿದೆ ಫೋನ್ ಅಂದ್ಕೊಳ್ತೀರಾ. ದ ಪವರ್ ಆಫ್ ಏಜೆನ್ಸಿ ಹ್ಯಾಸ್ ಬಿನ್ ಟೇಕನ್ ಅವೇ ಫ್ರಮ್ ಯು ಅಂತ ಅಂದ್ಕೊಳ್ಳಲ್ಲ. ದಿಸ್ ಇಸ್ ಹ್ಯೂಮನ್ ನೇಚರ್. ಇದು ಹಾಗೆ ಆಗುತ್ತೆ. ಇಟ್ ಈಸ್ ಗೋನ್ ಟು ಗೆಟ್ ವರ್ಸ್ ಆರ್ ಬೆಟರ್. ಅದು ನಿಮ್ಮ ದೃಷ್ಟಿಕೋನಕ್ಕೆ ಬಿಟ್ಟಿದ್ದು. ನಾನೊಂದು ವೆಬ್ ಸೀರೀಸಲ್ಲಿ ಮಾಡಿದ್ದೀನಿ, ಸ್ಮೋಕ್ ಅಂತ. ಅದು ಅಕ್ಟೋಬರಲ್ಲಿ ಬರುತ್ತೆ. ನಾನೊಂದು ಮುಖ್ಯ ಪಾತ್ರದಲ್ಲಿ ಮಾಡಿದ್ದೀನಿ. ನನ್ನ ಸಾಯಿಸಬೇಕೋ ಸಾಯಿಸಬಾರ್ದು ಕಡೆ ಗಳಿಗೆಯಲ್ಲಿ ಅದು ಮಾತ್ರ ಲಾಸ್ಟ್ 4 minutes ಬಿಟ್ಟಿದ್ದಾರೆ ಅದರಲ್ಲಿ ಸೀರೀಸಲ್ಲಿ. ಯಾಕೆ ನನ್ನ ನೆಕ್ಸ್ಟ್ ಸೀರೀಸ್ಗೆ ನನಗೆ ಉಳಿಸ್ಬೇಕೋ ಬೇಡವೋ ಅನ್ನೋದ್ರಲ್ಲಿ ಇದೆ ಅದು. ಅಂದರೆ ಕಡೆಯವರೆಗೂ ನಾನು ಇರ್ತೀನಿ, ಹಂಗೆ ಯೋಚನೆ ಮಾಡ್ತಾರೆ ಅವರು. ಸ್ಮೋಕ್ ಕರೆಕ್ಟ್. ನನಗೆ ಎಷ್ಟೊಂದು ವೆಬ್ ಸೀರೀಸ್ ಆಫರ್ಸ್ ಇವಾಗ ಬರ್ತಾ ಇದೆ, ಇಂಟರ್ನ್ಯಾಷನಲ್ ಆಫರ್ಸ್ ಎಲ್ಲ ಬರ್ತಾ ಇದೆ. ಅಂದರೆ ನಾನು ಮೂಲತಃ ರಂಗಭೂಮಿಯವನಾಗಿದ್ದು, ನಾನು ನೇಪಥ್ಯದವನಾಗಿರೋದ್ರಿಂದ, ನಟ ಆಗಿಲ್ಲದೆ ಇರೋದ್ರಿಂದ ನನಗೆಲ್ಲನೂ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದರೆ ಇದು ದೊಡ್ಡದಾಗಿ ಬೆಳೀತಾ ಇದೆ. ಇಟ್ ಈಸ್ ಗೋನ್ ಟು ಬಿಕಮ್ ರಿಯಲಿ ಬಿಗ್. ಇಟ್ಸ್ ಗೋನ್ ಟು ಬಿಕಮ್ ಅನ್ಬಿಲೀವಬ್ಲಿ ಬಿಗ್. ಬಿಗ್ ಮನಿ ಈಸ್ ಕಮಿಂಗ್ ಇನ್ ಟು ಇಟ್. ಎವ್ರಿಬಡಿ ಯು ನೋ, ನೀವು ಯಾರ ಹೆಸರಾರು ಹೇಳಿ, ನೀವು ಬರೀ ಅನುರಾಗ್ ಕಶ್ಯಪ್ ಅಲ್ಲ. ಐ ಜಸ್ಟ್ ಮೆಟ್ ಹನ್ಸಲ್ ಮೆಹ್ತಾ ಲಾಸ್ಟ್ ಮಂತ್. ಈ ಸೆಟ್ ಈಸ್ ಡೂಯಿಂಗ್ ಎ ವೆಬ್ ಸೀರೀಸ್. ದೀಪಾ ಮೆಹ್ತಾಸ್ ಈಸ್ ಡೂಯಿಂಗ್ ಎ ವೆಬ್ ಸೀರೀಸ್. If you name the person, everybody is going in that direction. This is the future. And ನಾನು ಇನ್ನೊಂದು ಲಾಸ್ಟ್ ಹೇಳ್ತೀನಿ. ಕರ್ನಾಟಕದಿಂದ ಒಂದು ಪುಸ್ತಕ ಅನುವಾದ ಆಗಿ ಬೇರೆ ದೇಶಕ್ಕೆ ಹೋದರೆ ಸಾಹಿತಿಗಳು ಹೇಗೆ ಹೆಮ್ಮೆ ಪಡ್ತಾರೋ, ನಮಗೂ ನಮ್ಮದು ಡಬ್ಬಾಗಿ ಬೇರೆ ಕಡೆ ಹೋಗಿ ನಾವು ಉದ್ಧಾರ ಆದರೆ ಹೆಮ್ಮೆ ಪಡೋದಕ್ಕೆ ಬಿಡಿ. ನೀವು ನಿಮಗಿಲ್ದೇ ಇರೋ ಮೊರಾಲಿಟಿ ನಮ್ಗೆ ಹೇಳ್ಬೇಡಿ ನೀವು. ಇನ್ನೊಂದು ಹೇಳ್ತೀನಿ, ಇವರೆಲ್ಲ ಹೇಳಿರೋದ್ರಲ್ಲಿ ಒಂದು ಧ್ವನಿ ಇದೆ ಕೇಳಿ ನೋಡಿ. ಇಟ್ ಶುಡ್ ಬಿ ಎ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಫಾರ್ ಎನಿ ಸೊಸೈಟಿ. ನಿಮಗೆ ಉತ್ತಮವಾದ ಕಲಾಕೃತಿಗಳು ಬರಬೇಕು ಅಂದರೆ ನಾವು ಅದಕ್ಕೆ ಖರ್ಚು ಅದನ್ನು ತಯಾರಿಸೋಕ್ಕೆ ಎಷ್ಟು ಖರ್ಚಾಗಿರುತ್ತೋ ಅಷ್ಟಾರು ತುಂಬಿಸೋದಕ್ಕೆ ನಮ್ಮ ಕೈಲಿ ಆಗಬೇಕು. ಒಂದು ಸಮಾಜಕ್ಕೆ ಇದು ಬೇಕು ಅಂತ ಅನ್ನಿಸ್ಬೇಕು. ನೀವು ಅಡ್ವರ್ಟೈಸ್ಮೆಂಟ್ ಡಿಪೆಂಡೆಂಟ್ ಕಂಟೆಂಟ್ ನಾನು ಕೇಳಿದ್ರೆ ನಿಮಗೆ ಕಳಪೆ ಕಂಟೆಂಟೇ ಸಿಗೋದು. ದ ರೀಸನ್ ಯು ವಾಚ್ ರಬಿಶ್ ಆನ್ ಟಿವಿ ಸೀರಿಯಲ್ಸ್ ಇಸ್ ಬಿಕಾಸ್ ಯು ಹ್ಯಾವ್ ರಬಿಶ್ ಆಂಬಿಷನ್. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಒಳ್ಳೇದು ಬರುತ್ತೆ. ಇವ್ರು ಇನ್ನೂ ಚೆನ್ನಾಗಿರೋದು ಮಾಡಿಕೊಡ್ತಾರೆ ನಿಮಗೆ. ಇವ್ರಿಗೆ ನನಗೆ ಅವ್ರು ನೋಡಿ ಹೇಳ್ತಿದ್ದಾರೆ, 16 ಲಕ್ಷ ಹಾಕಿದ್ದೀನಿ, 14 ಲಕ್ಷ ಬಂದಿದೆ, 2 ಲಕ್ಷ ನಾನು ಬ್ರ್ಯಾಂಡ್ ಇಕ್ವಿಟಿ ಅಂತ ತಿಳ್ಕೊಳ್ತೀನಿ ಅಂತ ಹೇಳ್ತಾರಲ್ಲ ಅವರು. ಅವ್ರ ಆದರ್ಶ ಹೇಗಿದೆ ನೋಡಿ. ನೀವು ಅವ್ರಿಗೆ 20 ಲಕ್ಷ ಕೊಟ್ಟರೆ ಅವ್ರು 30 ಲಕ್ಷ ಖರ್ಚು ಮಾಡಿ ನೆಕ್ಸ್ಟ್ ಒಂದು ಮಾಡೋಕ್ಕೆ ತಯಾರಿರ್ತಾರೆ ಅವರು. ಅಷ್ಟಾದರೂ ಮಾಡೋಕ್ಕೆ ನೀವು ತಯಾರಿರಬೇಕು. ಅಂದರೆ ನಾವು ತಯಾರಿರಬೇಕು. ಯಾಕೆ ಅಂದರೆ ಬಿಟ್ಟು ಸಿಕ್ಕಿದ್ರೆ ವಸ್ತುಗೆ ಬೆಲೆ ಇಲ್ಲ ಅಂತಲ್ಲ, ನಿಮಗೆ ಬೆಲೆ ಇಲ್ಲ ಅಂತ. ದರ್ ಇಸ್ ಎ ಗ್ರೇಟ್ ಸೇಯಿಂಗ್ ಇನ್ ಇಂಗ್ಲಿಷ್, ವೆನ್ ಸಮಥಿಂಗ್ ಈಸ್ ಬೀಂಗ್ ಪ್ರಮೋಟೆಡ್ and you don't know what the product is and it is coming free to you, you are the product. Okay, with that I will stop. ನೀವೇನಾರು ಹೇಳಂಗಿದ್ರೆ ನಿಮಗೂ ನಮ್ಮ ಆರ್ಗನೈಸರ್ಸ್ಗೂ ಬಿಟ್ಟಿದ್ದು. ನಾ ಹೇಳ್ತೀನಿ, ಒಂದು ಇಬ್ಬರು ಮಾತಾಡ್ಬೋದು ಯಾರಾದರೂ.
ತುರ್ತಾಗಿ ಹೇಳಲೇಬೇಕು ಅಂತ ಏನಾರು ಇದ್ರೆ. ಸಬ್ಸ್ಕ್ರೈಬು, ಲೈಕ್ಸು, ಡಿಸ್ಲೈಕ್ಸು ನೀವೇನೇ ಮಾಡಿದ್ರು ಸರ್, ಅದು ಆಯಾಯ ಪ್ಲಾಟ್ಫಾರ್ಮ್ ಇರ್ತದಲ್ಲ, ಯಾರಿಗೆ ಯೂಟ್ಯೂಬಿಗೆ ಅರ್ಥ ಮಾಡ್ಕೊಳಕ್ಕೆ, ಇವ್ರ ವಿಡಿಯೋಸ್ನ ಎಷ್ಟು ಜನ ನೋಡ್ತಾರೆ ಇದು ಮಾಡಕ್ಕೆ. ಇದು ನಮ್ಗೆ ಯಾಕೆ ಬೇಕು ಅಂದ್ರೆ ನಾವು ನಮ್ಮ ರೀಚ್ನ ಇದು ಮಾಡಕ್ಕೆ. ಇದಕ್ಕೂ ಡೈರೆಕ್ಟ್ ಹಣಕ್ಕೂ ಸಂಬಂಧ ಇಲ್ಲ. ಒಂದು ಇಲ್ಲಿ ಏನು ಅದು OTT ಅಥವಾ VTT ಏನೆಲ್ಲ ಹೇಳ್ತಾ ಇದಾರಲ್ಲ, ಅದರ ಉದ್ದೇಶ ಇಷ್ಟೇ. ಯಾವಾಗ ಸ್ಟಾರ್ಟಿಂಗಲ್ಲಿ ಎಲ್ಲ ಪ್ಲಾಟ್ಫಾರ್ಮ್ಸ್ಗಳನ್ನ ಫ್ರೀಯಾಗಿ ಕೊಡ್ತಾ ಇದ್ರು, ನೀವು ಹಾಕೊಳ್ಳಿ ಫಸ್ಟ್ ಫ್ರೀಯಾಗಿ ಕೊಡ್ತಾ ಇದ್ರು. ಏಕ್ತಾ ಕಪೂರ್ ಅವ್ರದ್ದು ಬಾಲಾಜಿ ಆಲ್ಟ್ನ ಇದು ಮಾಡಿದ್ರು. ಆ್ಯಂಡ್ ಅವ್ಳು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಕಾಸು ಇಟ್ಟಿದ್ಲು, ನೀವುಗೆ ಈ ಆ್ಯಪ್ ಬೇಕಾ, 500 ರೂಪಾಯಿ ಕಾಸು ಕೊಟ್ಟು ತಗೊಳ್ಳಿ ಅಂತೇಳಿ. ಯಾರೂ ಅದು ಧೈರ್ಯ ಮಾಡಲಿ. ಇವನ್ ಫಾರಿನ್ ಕಂಪನೀಸ್ ಬಂದಾಗಲೂ ಸ್ಟಾರ್ಟಿಂಗ್ ಫ್ರೀ ಕೊಡೋಣ ಅಂತಲೇ ಹೋಗಿದ್ದು. ಬಟ್ ಏಕ್ತಾ ಕಪೂರ್ ವಾಸ್ ವೆರಿ ಕಂಟೆಂಟ್. ನನ್ನ ಪ್ರಾಡಕ್ಟ್ಸ್ ಏನಿದೆ ಅದು ತುಂಬ ಸೇಕ್ರೆಡ್. ನಾನು ನಿನ್ನ ಕೊಡ್ತಿದ್ರೆ ಯು ಆರ್ ಬಿಕಮಿಂಗ್ ಕಸ್ಟೋಡಿಯನ್, ಅಟ್ಲೀಸ್ಟ್ ನಿಂಗೆ ತಗೊಳ್ಳೋ ಯೋಗ್ಯತೆ ಇದೆ ಅಂತ. ಎಲ್ಲರೂ ಶಾಕ್ ಆದ್ರು ಈ ಮಾತನ್ನು ಹೇಳಿದಾಗ ಪ್ರೆಸ್ಸಲ್ಲಿ. ಏನು ದುರಹಂಕಾರ ನೋಡಿ ಈ ಎಂಟರ್ಪ್ರಿನರ್ಗೆ ಅಂತೇಳಿ. ಬಟ್ ಶಿ ನ್ಯೂ ದ ಗೇಮ್. ದ ಕಂಟೆಂಟ್ ದಟ್ ಇಸ್ ಕಮಿಂಗ್ ಆನ್ ಆಲ್ಟ್ ಬಾಲಾಜಿ ಅದು ನಿಮಗೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಟಿವಿಯಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ, ಸಿನಿಮಾದಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಅಂಥದ್ದೇ ಕಂಟೆಂಟ್ನ ಅವಳು ಇಟ್ಕೊಂಡು ಟೀಸ್ ಮಾಡ್ತಾ ಹೋದ್ಲು, ಬೇಕಾ ಕಾಸು ಕೊಡಿ ಅಂತ ಹೇಳಿ. ಸೊ ಆಗ ಅದರಿಂದ ಬಂದ ಕಾಸಿಂದಲೂ ನಂಗೆ ಏಕ್ತಾ ಕಪೂರಿನ ಇದಕ್ಕೆ ಅವು ವೆರಿ ಇದಾಗಿರ್ಬೋದು ಅವ್ರದ್ದು, ಯಾಕಂದ್ರೆ ಅವ್ರ ಬಿಸ್ನೆಸ್ ಬೇರೆ ಲೆವೆಲ್ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ಅರ್ಥ ಅದೇ ನೀವ್ ಹೇಳಿದ್ದ ಆಕ್ಚುಲಿ ಅದು ಮಿಸ್ಲೀಡಿಂಗ್. ಅದು ಐ ಸಬ್ಸ್ಕ್ರೈಬ್ ಟು ದಿಸ್ ಅಂತ ಅರ್ಥ ಬರ್ಬೇಕು ಅದಕ್ಕೆ. ನಾನು ನೋಡಿದೆ, ವೆನ್ ಐ ಸಿ ಇಟ್ ಐ ಡೋಂಟ್ ಬಿಕಮ್ ಎ ಸಬ್ಸ್ಕ್ರೈಬರ್, ಐ ಜಸ್ಟ್ ಎ ವ್ಯೂವರ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಅಲ್ವಾ. ಇದು ಲಾಸ್ಟ್ ಪ್ಲೀಸ್. ಓಕೆ. ಬೆಂಗಾಲ್ನಲ್ಲಿ ದರ್ ಇಸ್ ಅ ನ್ಯೂ ಪ್ಲಾಟ್ಫಾರ್ಮ್ ಕಾಲ್ಡ್ ಹೊಯ್ಚಾಯ್ ಅಂತ. ಬೇಸಿಕಲಿ ಇವರು SVF ಅಂತ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಂಥ ಒಂದು ಕಂಪನಿ. ಒಂದು ಸುಮಾರು 100 ಸಿನಿಮಾ ಮಾಡಿದ್ದಾರೆ. ಅದಾದ್ಮೇಲೆ ಅವ್ರಿಗೆ ಅನ್ನಿಸ್ತು ಆಡಿಯನ್ಸ್ ಯಾರು ಥಿಯೇಟರ್ಗೆ ಬರ್ತಿಲ್ಲ, ಐ ಥಿಂಕ್ ವಿ ಶುಡ್ ಚೇಂಜ್ ದ ವಿಷನ್ ಅಂತ. ಸೊ ದಟ್ಸ್ ವೆನ್ ದೇ ಲಾಂಚ್ ದರ್ ಓನ್ ಪ್ಲಾಟ್ಫಾರ್ಮ್ ಕಾಲ್ಡ್ ಹೊಯ್ಚಾಯ್. ಒಂದು ಮೊಬೈಲ್ ಆ್ಯಪ್ ಕೂಡ ಇದೆ. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವ್ಯಾವ ಸಿನಿಮಾ ಪ್ರೊಡ್ಯೂಸರ್ ಸಿನಿಮಾಗಳನ್ನ ಲಾಸ್ ಅಂತ, ಅಂದರೆ ಯಾರ್ಯಾರು ಅಕರಿಂಗ್ ಲಾಸಸ್, ಆ ಥರದೊಂದು 30-40 ಜನ ಪ್ರೊಡ್ಯೂಸರ್ಸ್ನ ಒಟ್ಟಿಗೆ ಸೇರಿಸಿ ಪ್ರತಿಯೊಬ್ಬರಿಗೂ ಕೂಡ ನೀವು ಯಾಕೆ ಒಂದು ವೆಬ್ ಸೀರೀಸ್ ಮಾಡಬಾರ್ದು ಅಂತ ಪುಷ್ ಮಾಡಿಸಿದ್ರು. ಸೊ ಇವತ್ತಿಗೆ ದರ್ ಆರ್ ಅಬೌಟ್ 30-40 ಪ್ರೊಡ್ಯೂಸರ್ಸ್ ಹು ಆರ್ ಕಾನ್ಸ್ಟೆಂಟ್ಲಿ ಪ್ರೊಡ್ಯೂಸಿಂಗ್ ವೆಬ್ ಸೀರೀಸ್ ಫಾರ್ ಹೊಯ್ಚಾಯ್. ಅಂಡ್ ಇವರೊಂದು ಮಾಡೆಲ್ ಕ್ರಿಯೇಟ್ ಮಾಡಿದ್ದಾರೆ, ಸೇಯಿಂಗ್ ದಟ್ 6 ಮಂತ್ಸ್ಗೆ 300 ರೂಪಾಯಿ ಸಬ್ಸ್ಕ್ರಿಪ್ಷನ್, ಪ್ರತಿ ತಿಂಗಳು ಒಂದು ವೆಬ್ ಸೀರೀಸ್ ಕೊಡ್ತೀನಿ. ಅದರಲ್ಲಿ ಎಂತ ಅದ್ಭುತವಾಗಿರುವಂಥ ಕಾಂಟೆಂಟ್ ಇದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಬೆಂಗಾಲಿ ಕೂಡ ಇವತ್ತಿಗೆ ನನ್ನ ಭಾಷೆಯಲ್ಲಿ ಇದಿದೆ, ಇದು ನನ್ನ ಪ್ಲಾಟ್ಫಾರ್ಮ್ ಇದು ಅಂದ್ಬಿಟ್ಟು ಇವತ್ತಿಗೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಆಗ್ತಿದ್ದಾರೆ. ಅಂಡ್ ಇನ್ವೆಸ್ಟ್ ಮಾಡಿರುವಂಥ ಪ್ರತಿ ಪ್ರೊಡ್ಯೂಸರ್ಗೆ ಈಸ್ ಗೆಟಿಂಗ್ ಇಸ್ ಮನಿ ಬ್ಯಾಕ್. ಅಂಡ್ ಇವ್ರು ಯಾರು ಅಮೆಝಾನ್ಗೆ, ನೆಟ್ಫ್ಲಿಕ್ಸ್ಗೆ ಕಾಯ್ಕೊಂಡು ಕೂತಿಲ್ಲ. ಅಂಡ್ ಇವತ್ತಿಗೆ ಪ್ರಪಂಚದಲ್ಲಿ ಇರುವಂಥ ಎಲ್ಲೇ ಬೆಂಗಾಲಿ ಇದ್ರೂ ಕೂಡ ಹಿ ನೋಸ್ ಅಬೌಟ್ ದ ಪ್ಲಾಟ್ಫಾರ್ಮ್. ಅಂದ್ರೆ ಈ ಥರದ್ದೊಂದು ವಿಷನ್ ಜೊತೆಗೆ ವಿ ಶುಡ್ ಗೋ ಫಾರ್ವರ್ಡ್. ಅಂದ್ರೆ ನಮ್ಮಲ್ಲಿ ಇರುವಂಥದ್ದು ಕಾಂಟೆಂಟ್ ಕ್ರಿಯೇಟರ್ಸ್ ತುಂಬಾ ಕಡಿಮೆ. ಬಿಕಾಸ್ ಅದೇನಾಗುತ್ತೆ ಅಂದ್ರೆ ಅವ್ರು ಹೇಳ್ದಂಗೆ ಇವ್ರು ಮೈಸೂರು ಕಡೆಯವರು, ಅವರು ಇನ್ನೊಂದು ಕಡೆಯವರು, ಇನ್ನೊಂದು ಇವ್ರ ಗ್ಯಾಂಗ್, ಆ ಗ್ಯಾಂಗ್ ಆಗೋದಕ್ಕಿಂತ ಐ ಥಿಂಕ್ ಆ ಕಾಲದಲ್ಲೇ ಒಂದು ಒಳ್ಳೆ ಹಾಡು ಮಾಡಿದ್ರು, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ. ಐ ಥಿಂಕ್ ಇವತ್ತಿಗೂ ಕೂಡ ಎಂಥ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಆಡಿಯನ್ಸ್ ಆಗಿರಲಿ, ಯಾವುದೇ ದೇಶದಲ್ಲಿರಲಿ, ಎಲ್ಲರೂ ಒಟ್ಟಿಗೆ ಬಂದಾಗ ಒಂದು ಒಳ್ಳೆ ಬದಲಾವಣೆನ ಆಕ್ಚುಲಿ ಕಟ್ಕೊಳಕ್ ಸಾಧ್ಯ ಇದೆ. Actually, I think it is a fantastic thing to listen to the first movers in this area from our own culture. And I look upon them as pioneers. It's a great privilege to be with them. ನನಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ಅವರು ನನಗೆ ಇಲ್ಲಿ ತಿಳಿಸಿದ್ದಾರೆ. ನಾನು ಈ ಆರ್ಗನೈಸರ್ಸ್ಗೂ ನಿಮ್ಮೆಲ್ಲರಿಗೂ ಆಡಿಯನ್ಸ್ಗೂ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ. ಒಂದೇ ಒಂದು ನಿಮಿಷ. ಆಕ್ಚುಲಿ ಇದಕ್ಕೆ ಮುಂಚೆ ಈಗ ತಾನೇ ವಿಷಯ ಬಂತು, ವಾಜಪೇಯಿ ಅವ್ರು ಹೋಗ್ಬಿಟ್ಟು